ಗೊಮ್ಟೇಶ್ ವಿದ್ಯಾಪೀಠದ ಅಧಿಷ್ಠಾತರಾದಂಥ ಮಾನನೀಯ ಸಂಜಯ್ ಪಾಟೀಲರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಖುದ್ದೂರು, ಸರ್ ಹುಟ್ಟಿದ ಊರು ಮತ್ತು ನೀವು ಬೆಳಗಾವಿಗೆ ಯಾವ ವಿಷಯಕ್ಕಾಗಿ ಇಲ್ಲಿ ಬಂದ್ರಿ ಮತ್ತು ಗೊಮ್ಟೇಶ್ ವಿದ್ಯಾಪೀಠದ ಅಧಿಷ್ಠಾತರಾಗಿ ಹೆಂಗೆ ನೇಮಕ ಆದ್ರಿ ನೀವು ಅಧಿಷ್ಠಾತಾಗಿ? ನಮ್ಮದು ಊರ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ ಜಿಲ್ಲೆಯಲ್ಲಿ ಹಲೋಂಡಿ ಅಂತ ಒಂದು ಸಣ್ಣ ಹಳ್ಳಿ. ಪ್ರೈಮರಿ ಎಜುಕೇಷನ್ ಕೂಡ ಅಲ್ಲೇ ಆಗಿತ್ತು. ಆಮೇಲೆ ನಮ್ಮ ತಂದೆಯವರು ಸ್ವಾಮೀಜಿ ಅವರ ಜವಾಬ್ದಾರಿ ತಗೋತಾನೆ ಅಂದಮೇಲೆ ಖುಷಿಯಲ್ಲಿ ಬಂದ್ರೆ ಆಳೆ 86 ಅಂದ್ರೆ. ಮತ್ತು ಅವರು ಒಂದು ರೈತರ ಸಾಮಾನ್ಯ ಕುಟುಂಬ. ನನ್ನ ಮಗ ಬೆಳಗಾವಿಗೆ ಇಂಜಿನಿಯರ್ ಆಗಕ್ಕೆ ಬರ್ತಾನೆ ಅಂದಮೇಲೆ ಅವರು ಖುಷಿ. ಮತ್ತು ಸರ್, 2008 ಒಳಗೆ ರಾಜಕೀಯಕ್ಕೆ ನೀವು ಅಚಾನಕ್ ಪ್ರವೇಶ ಮಾಡಿದ್ರಿ. ರಾಜಕೀಯಕ್ಕೆ ಬರುವುದು ನಿಮ್ಮ ವ್ಯಕ್ತಿಗತ ಕನಸಾಗಿತ್ತು ಅಥವಾ ಏನೋ ಸಂದರ್ಭ ನಿಮ್ಮನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂತು ಸರ್? ಗೊಮ್ಟೇಶ್ ವಿದ್ಯಾಪೀಠದ ಅಧಿಷ್ಠಾತ ಆಗೋದು ನನ್ನ ಕನಸೂ ಅಲ್ಲ, ನನಗೆ ಆ ಥರದ ಅರ್ಥನೂ ಗೊತ್ತಿಲ್ಲಾಗಿತ್ತು. ಆಮೇಲೆ 2024 ಒಳಗೆ ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ತಮ್ಮಿಂದ ತಪ್ಪು ಮಾತುಗಳು ಬಂದು, ಈ ಮಾತುಗಳಿಂದನ ಸಂಜಯ್ ಪಾಟೀಲ್ ಅವರು ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಸೋತರು. This is Sanjay Patil, the BJP MLA from Belagavi rural. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆನೂ ನಾ ಸ್ಪೀಡ್ನಾಗ ಮಾತಾಡಿ ಅವ್ರದ್ದು ಹೆಸರು ತಗೊಂಡಿಲ್ಲ. ನಾನು ಲಿಟ್ರಲಿ ಶಾಸಕರ ಭವನದಾಗ ಕೂತ ಸುಸೈಡ್ ನೋಟ್ ಬರೆದೀನಿ. ರೋಡ, ಗಟ್ಟದ, ಕುಡಿ ನೀರ ಅದೆಲ್ಲರೂ ಮಾಡ್ತಾ. ಅದಕ್ಕಿಂತ ಮುಂದಿನೂ ಏನಾರು ಒಂದು ಜೀವನ ಇದೆ. ನಿಮ್ಗೆ ಹೀಗೆ ಅನಿಸ್ಬೇಕಲ್ಲ, ನಾ MLA ಅಂತ ಅಷ್ಟಲ್ಲ, ನಮ್ಗೆ ಏನಾರು ತೊಂದರೆ ಬಂದರೆ ಇವು ಬರ್ತಾನೆ. ಈ ವಿಶ್ವಾಸ ಕಾರ್ಯಕರ್ತರ ಮತ್ತು ನಮ್ಮ ಜನರ ಮನಸ್ಸಿನಾಗ ಬೆಳಿಬೇಕು. ಜೀವನದ ಅನೇಕ ಏರುಪೇರುಗಳನ್ನು ಮತ್ತು ಅವರ ಬಗ್ಗೆ, ಅವರ ಮುಂದಿನ ರಾಜಕೀಯ ನಿಲುವುಗಳ ಬಗ್ಗೆ, ಅವರ ಯಶಸ್ಸಿನ ಸಂಘರ್ಷದ ಬಗ್ಗೆ ಮಾತಾಡೋಣ. ಕಟ್ಟೆ ಒಂದು ಕಟ್ಟೆ ಅನೇಕ ಕಥೆಗಳು. ಪ್ರೆಸೆಂಟೆಡ್ ಬೈ ಮ್ಯಾಡೋಸ್ ಕ್ರಿಯೇಟಿವ್ ಪ್ರೊಡಕ್ಷನ್. ಮಾಜಿ ಶಾಸಕರು, ಗೊಮ್ಟೇಶ್ ವಿದ್ಯಾಪೀಠದ ಅಧಿಷ್ಠಾತರಾದಂಥ ಮಾನನೀಯ ಸಂಜಯ್ ಪಾಟೀಲರು ನಮ್ಮ ಜೊತೆಗಿದ್ದಾರೆ. ಇವರ ಶೈಕ್ಷಣಿಕ ಮತ್ತು ರಾಜಕೀಯ ಜೀವನದ ಅನೇಕ ಏರುಪೇರುಗಳನ್ನು ಮತ್ತು ಅವರ ಬಗ್ಗೆ, ಅವರ ಮುಂದಿನ ರಾಜಕೀಯ ನಿಲುವುಗಳ ಬಗ್ಗೆ, ಅವರ ಯಶಸ್ಸಿನ ಸಂಘರ್ಷದ ಬಗ್ಗೆ ಮಾತಾಡೋಣ. ನಮ್ಮ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರಿಗೆ ಕನ್ನಡ ಪಾಡ್ಕಾಸ್ಟಿಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಖುದ್ದೂರು, ಸರ್ ಹುಟ್ಟಿದ ಊರು ಮತ್ತು ನೀವು ಬೆಳಗಾವಿಗೆ ಯಾವ ವಿಷಯಕ್ಕಾಗಿ ಇಲ್ಲಿ ಬಂದ್ರಿ ಮತ್ತು ಗೊಮ್ಟೇಶ್ ವಿದ್ಯಾಪೀಠದ ಅಧಿಷ್ಠಾತರಾಗಿ ಹೆಂಗೆ ನೇಮಕ ಆದ್ರಿ ನೀವು ಅಧಿಷ್ಠಾತಾಗಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸರ್, ನಾ 1986 ನಂದು 10th ಮುಗೀತು. ನಮ್ಮ ಮಾಮ ಅವ್ರ ಮಗ ಒಬ್ಬ, ಅವನದು 10th ಮುಗಿದಿತ್ತು. ನಮ್ಮ ಮಾಮ ಅವರ ತನ್ನ ಮಗಿಗೆ ಅಡ್ಮಿಷನ್ ಮಾಡಬೇಕಂತ ಬೆಳಗಾವಿಗೆ ಬಂದಿದ್ದರು. ಗೊಮ್ಟೇಶ್ ಪಾಲಿಟೆಕ್ನಿಕ್ದಲ್ಲಿ H ಭದ್ರಭಾವ ಸ್ವಾಮೀಜಿ ಅವರು ಅಧಿಷ್ಠಾತ ಅಂತ ಸಂಸ್ಥಾನ ನೋಡ್ತಾಯಿದ್ರು. ಅವ್ರು ನಮ್ಮ ರಿಲೇಟಿವ್ ಕೂಡ, ನನಗೆ ಮಾಮ ಆಗಬೇಕು. ನಮ್ಮ ಫಾದರ ಮತ್ತು ನಮ್ಮ ಮಾಮ ಅವರು ರಿಲೇಟಿವ್ಗಿಂತ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮಾಮ ಅವರ ನಮ್ಮ ಫಾದರ್ ಜೊತೆಗೆ ಕರ್ಕೊಂಡು ಬಂದಿದ್ರು ತನ್ನ ಮಗಂದು ಅಡ್ಮಿಷನ್ ಮಾಡೋಕ್ಕೆ. ಅದ್ರ ಅಲ್ಲಿಗೆ ಒಂದು ಇದಿತ್ತು, ಹೇಗೆ ಅಡ್ಮಿಷನ್ ಮಾಡಬೇಕಾದ್ರೆ ಪರ್ಸೆಂಟೇಜ್ ಅಷ್ಟ ಇದು ಅದು. ಆ ಪರ್ಸೆಂಟೇಜ್ ಒಳಗೆ ನಮ್ಮ ಮಾಮನ ಮಗ ಕೂಡಲಿಲ್ಲ, ಅವ್ನು ಕಡಿಮೆ ಇದ್ದು. ಸೊ ಅವ್ರು ಸ್ವಾಮೀಜಿ ಅವ್ರು ಕೇಳ್ರಿ ನಮ್ಮ ಫಾದರ್ಗೆ ಜೊತೆಗೆ ಬಾಜು ಕೂತಿದ್ರು. ಅಂದಮೇಲೆ ನಿಮ್ಮ ಮಕ್ಕಳು ಎಷ್ಟ ಏನು, ಈಗ ನೀವು ಹೆಂಗೆ ಪ್ರಶ್ನೆ ಮಾಡ್ರಿ ಹಂಗೆ ಪ್ರಶ್ನೆ ಮಾಡ್ರವರು. ಅಲ್ಲಿ ನಮ್ಮ ಫಾದರ್ ಹೇಳರು, ನಮ್ಮ ಮಕ್ಕಳು ಇಷ್ಟ, ನಮ್ಮ ಈಗ ಮಗ ನಾವು 10th ಆಗ್ಯಾನು, ಆದರೆ ನಮ್ಮದು ಪರಿಸ್ಥಿತಿ ಇಲ್ಲ ಬೆಳಗಾವಿ ಕಲಿಸೋ ಅಷ್ಟ. ಅದಕ್ಕೆ ನಾ ಏನಾದ್ರು ವಿಚಾರ ಮಾಡಿ, ಇಲ್ಲ ನಾ ಕಲಿಸ್ತೇನೆ, ನೀವು ಅವ್ನು ಕಲಿಸ್ಕೊಡು. ನಮ್ಮ ಮೊದಲು ಫಾದರ್ ಬ್ಯಾಡ ಅಂತಂದರು. ನಮ್ಗೆ ಆಗೋದಿಲ್ಲ, ಯಾವುದು ಅಷ್ಟು ಅನುಕೂಲ ಪರಿಸ್ಥಿತಿ ಇಲ್ಲ. ನಮ್ಗೆ ಯಾವ ಊರು ಅಂದಿರಿ ಸರ್ ಅದು? ನಮ್ಮದು ಊರ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ ಜಿಲ್ಲೆಯಲ್ಲಿ ಹಲೋಂಡಿ ಅಂತ ಒಂದು ಸಣ್ಣ ಹಳ್ಳಿ. ಓಕೆ. ಆ ಊರಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಅಲ್ಲೇ ನಮ್ಮದೆಲ್ಲ ಪ್ರಾಥಮಿಕ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಕೂಡ ಅಲ್ಲೇ ಆಗಿತ್ತು. ಆಮೇಲೆ ನಮ್ಮ ತಂದೆಯವರು ಸ್ವಾಮೀಜಿ ಅವರ ಜವಾಬ್ದಾರಿ ತಗೋತಾನೆ ಅಂದಮೇಲೆ ಖುಷಿಯಲ್ಲಿ ಬಂದ್ರೆ ಆಳೆ 86 ಅಂದ್ರೆ.
ಮತ್ತು ಅವರು ಒಂದು ರೈತರ ಸಾಮಾನ್ಯ ಕುಟುಂಬದಾಗ ನನ್ನ ಮಗ ಬೆಳಗಾವಿಗೆ ಇಂಜಿನಿಯರ್ ಆಗಕ್ಕೆ ಬರ್ತಾನೆ ಅಂದಮೇಲೆ ಅವರು ಖುಷಿ. ಅವ್ರು ಬಂದು ಹೇಳ್ರು ಅಲ್ಲಿ ಈ ಥರ ಆಗೈತಿ, ಮತ್ತು ನೀವು ಹೋಗ್ಬೇಕಂತ. ನಾ ಇಲ್ಲಿ ಹೋಗೋದಿಲ್ಲ. ಇನ್ನು ನಮ್ಮದು ಒಂದು ಫ್ರೆಂಡ್ ಸರ್ಕಲ್ ಇತ್ತು. ನಾ 10th ಕಂಪ್ಲೀಟ್ ಆದಮೇಲೆ ನಾವು ಅಲ್ಲಿ ಸೈನ್ಸ್ ಮಾಡೋದಂತ ನಾವು ಫಾರ್ಮ್ ತುಂಬಿ ಎಲ್ಲ ಇದು ಮಾಡಿದ್ದು. ಅದ್ರ ನಮ್ಮ ಅಣ್ಣ ಈಗಿಲ್ಲ ಅವರ ರಾಜೇಂದ್ರ ಅಂತ, ಅವರು ನನಗೆ ಸಿಟ್ಟಿಗೆ ಬಂದ, ನಿನ್ಗೆ ಒಂದು ದೇವರು ಒಳ್ಳೆಯ ಅವಕಾಶ ಕೊಟ್ಟಿದ್ದನು, ಹೋಗಂತ ಹೇಳಿ ನನಗಿಲ್ಲಿ ಕಳಿಸು. ಮತ್ತು ಏನು ಗೊತ್ತಿಲ್ಲ, ಕಲೀಲಿಕ್ಕೆ ಅದು ಬಂದಿದ್ನಿ. ಅದರ ಸ್ವಾಮೀಜಿ ಅವರು ಒಂದು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ, ನಮ್ದು ಪರಿಸ್ಥಿತಿ ಇಲ್ದಾಗೂ ನನಗೆ ಕಲಿಸ್ತಾ ಇದ್ದಾರೆ ಅಂತ ಒಂದು ಭಾವನೆ ಅದು ಆ ಏಜ್ನಲ್ಲಿ ನನಗೆ ಹೆಂಗೆ ಬಂತು ದೇವರಿಗೆ ಗೊತ್ತಾ. ಅವ್ರದ್ದು ಸೇವೆ ಮಾಡೋದಕ್ಕೆ ನಾನು ಬೆನ್ನು ಹತ್ತಿಬಿಟ್ನಿ. ಅಂದರೆ ಎಜುಕೇಷನ್ ಜೊತೆಗೆ ಅವ್ರದ್ದು ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿ ಭಾಳ ವರ್ಷ ಆಗೋಲಾಗಿತ್ತು. ಅಂದರೆ ಸಣ್ಣ ಮಗು, ಚಿಕ್ಕ ಮಗು ಇದ್ದಂಗಿತ್ತು. ಅದು ಆಳಿಕೆ ಅವ್ರಿಗೂ ಪ್ರಾಮಾಣಿಕ ಒಳ್ಳೆ ಕೆಲಸ ಮಾಡೋ ಜನ ಬೇಕಾಗಿತ್ತು. ಸಾಕಷ್ಟು ಜನ ಅವ್ರ ರಿಲೇಷನ್ದನವರು ಇದ್ದರು. ಆದರೆ ದೇವರು ಏನೋ ಬೇರೆನ ಮಂಜೂರು ಇತ್ತು. ಅದಕ್ಕೆ ನನ್ನ ಭಾವನೆ ಅವ್ರಿಗಿಲ್ಲಾಗಿತ್ತು. ನಾ ಇವ್ರದ್ದು ಉಪಕಾರ ಇದೆ ನನ್ನ ಮೇಲೆ ಅಂತ ಅವ್ರದ್ದು ಪ್ರತಿಯೊಂದು ಕೆಲಸ ನಾ ಆಗಿ ಮಾಡ್ತಾಯಿದ್ದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, 100 ಜನ ಕೆಲಸ ಮಾಡ್ತಾಯಿದ್ರು. ಅದ್ರ ಮೋಸ ಮಾಡ್ತಿದ್ರು ಅವ್ರು ಸ್ವಾಮೀಜಿ ಅವರು. ಒಂದು 8-10 ಜನ ಬರಲಿಲ್ಲ ಅಂದ್ರೂ ಅಟೆಂಡೆನ್ಸ್ ಬರೆಯೋದಕ್ಕೆ ಇಷ್ಟು ಜನ ಪ್ರೆಸೆಂಟ್ ಇದ್ದಾರೆ. ಮಟೀರಿಯಲ್ ತರಬೇಕಾದ್ರೂ ಅದ್ರಾಗ ಮೋಸ. ನಂದು 15 ವಯಸ್ಸಿತ್ತು ಅದಕ್ಕೆ. ಆದ್ರೂ ಅದೆಲ್ಲ ಕಳು ಹಿಡಿದು ಕೊಡ್ತಿದ್ದೆ ನಾ ಸ್ವಾಮೀಜಿಯವ್ರು. ಸ್ವಾಮೀಜಿಯವ್ರು ನಿಮ್ಗೆ ಈ ಥರ ಮೋಸ ಆಗ್ತಾಯಿದೆ, ಈ ಥರ. ಅವರು ಸ್ವಾಮೀಜಿಯವ್ರು ನನ್ನ ಮೇಲೆ ವಿಶ್ವಾಸ ಬೆಳೀತು ಹೋತು. ಮತ್ತು ಪ್ರತಿಯೊಂದು ಕೆಲಸ ನನಗೆ ಹೇಳಕ್ಕೆ ಚಾಲು ಮಾಡ್ರು. ಅವ್ರು ನನ್ನ ಮೇಲೆ ಜವಾಬ್ದಾರಿ ಹಾಕಾಕತ್ರು. ನಾನು ಕೂಡ ಮನೆಯಲ್ಲಿ ಕಿಂತ ಇಲ್ಲಿ ಇಂಥ ಒಂದು ಒಳ್ಳೆ ಕೆಲಸ, ಸ್ವಾಮೀಜಿ ಅಂದಮೇಲೆ ಒಂದು ರೆಸ್ಪೆಕ್ಟ್, ಕವಿ ಬಟ್ಟೆ, ಅವ್ರ ಧರ್ಮ ಗುರುಗಳು ಅಂತ ಒಂದು ಇದ್ದೇ ಇರ್ತೈತಿ. ಅವ್ರಿಗೆ ಅವ್ರ ಬಗ್ಗೆ ಇರುವಂಥ ರೆಸ್ಪೆಕ್ಟೇ, ಅವ್ರ ಬಗ್ಗೆ ಹೆದರಿಕೆ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಏನು ಹೇಳ್ತಿದ್ರು ಅದಕ್ಕಿಂತ ಒಳ್ಳೆ ಕೆಲಸ ಮಾಡೋದು ಪ್ರಯತ್ನ ಮಾಡ್ತಾರೆ. ಕೆಲವೊಂದು ಸಲ ಅವರು ದುಡ್ಡು ಗಾಡಿಯಾಗ ಬಿಟ್ಟು ಹೋಗ್ತಿದ್ರು, ನಾವು ಓದಿ ಕೊಡ್ತಿದ್ನಿ. ಅವ್ರು ಹೇಳೋರು ನಾ ಪರೀಕ್ಷೆ ಮಾಡ್ತಾಯಿದ್ದೆ, ನನಗೆ ಗೊತ್ತಿಲ್ಲ ಅವರು ಹೆಂಗಂತ. ಬಟ್ ನನ್ನ ಆ ಏಜ್ನಲ್ಲಿ ನನ್ನ ಮನಸ್ಸಿನಾಗೆ ಬರ್ಲಾಗ್ತಿತ್ತು, ಇದು ದುಡ್ಡು ನಾ ಇಟ್ಕೋಬೇಕು, ಇಲ್ಲ ರಾತ್ರಿ ಕಳು ಮಾಡಬೇಕು. ಈಗ ನಂಗೆ ನೆನಪು ಬರ್ತೈತಲ್ಲ ಅದು. ಯಾಕೆ ನಾ ಈ ಸ್ಟೇಜ್ಗೆ ಬಂದೆ ಅಂದ್ರೆ ಆ ಏಜ್ನಲ್ಲೂ ಪ್ರಾಮಾಣಿಕತೆ ಬಿಡಲಿಲ್ಲ. ಅವರು ದುಡ್ಡು ಕರೆಕ್ಟ್ ಓದಿ ಕೊಡೋದ, ಅವ್ರಿಗೆ ಆಗುವಂಥ ಮೋಸ ದ್ರೋಹ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದ, ಆ ಒಂದು ಇದ್ರ ಮೇಲೆ ಅವರು ನನಗೆ ತನ್ನ ಕಡೆ ಇಟ್ಕೊಂಡ್ರು. ಮತ್ತು ಮುಂದೆ ಕೆಲವೊಂದು ಘಟನೆನೂ ನಡೆದು 1990ದಲ್ಲಿ ಅವ್ರಿಗೆ ಹೆವಿ ಡಯಾಬಿಟೀಸ್ ಆಗಿ ಕೋಮಾದಾಗ ಹೋದರು. ಕೋಮಾದಿಂದ ಹೊರಗೆ ಬಂದರು. ಆದರೆ ಅವ್ರ ಸೇವೆ ಮಾಡೋಕ್ಕಿಂತ ಅವ್ರ ಅಸ್ಥಿ ಹೊಡಿಲಿಕ್ಕೆ ಅವ್ರ ಬ್ರದರ್ಸ ಅವ್ರ ಸುತ್ತಮುತ್ತಿದ್ದಿನವರ ಪ್ರಾರಂಭ ಮಾಡ್ರು. ನನಗೇನಿಲ್ಲಾಗಿತ್ತು, ನಂದು 20 ವಯಸ್ಸು. ನನಗೇನು ಅವ್ರು ಸೇವೆ ಮಾಡೋದು ಅಷ್ಟೇ ಗೊತ್ತು. ನಾ ಅವ್ರಿಗೆ ಊಟಕ್ಕೆ ಟೈಮ್ಗೆ ಹಾಕೋದಾ, ಅವ್ರಿಗೆ ಮೆಡಿಸಿನ್ ಟೈಮ್ ಕೊಡೋದಾ, ಅವ್ರಿಗೆ ಸ್ನಾನ ಹಾಕೋದಾ, ಅವ್ರ ಬಟ್ಟೆ ಬದಲಿ ಮಾಡೋದಾ, ಇಂಥದ್ದೆಲ್ಲ ಕೆಲಸ ಮಾಡ್ತಾಯಿದ್ದೆ. ನನಗೇನು ಉಳ್ಕಿದ್ದು ಗೊತ್ತೇ ಇಲ್ಲ. ಇದು ಏನ ಸಂಸ್ಥೆ ಅಂದರೆ ಏನ, ಅಧಿಷ್ಠಾತ ಅಂದರೆ ಏನ, ಟ್ರಸ್ಟ್ ಅಂದರೆ ಏನು ತಲೆಯಾಗ ವಿಷಯ ಇಲ್ಲ. ನಾ ಅವ್ರ ಸೇವೆ ಮಾಡ್ಕೊತ ಹೋದ್ನಿ. ಅವರೇ ನನಗೆ ಮುಂದೆ ಹಿಂಗೆ ಸಮಯ ಬಂತಲ್ಲ, ಅವ್ರ ಊಟ ಕೂಡ ನನ್ನ ಕೈಲೇ ತೊಗೊಳಕ್ಕೆ ಪ್ರಾರಂಭ ಮಾಡ್ರು. ಯಾರು ಬೇರೆದವ್ರು, ಅವ್ರ ಬ್ರದರ್ಗಳು ಮಿಸ್ಸಸ್ ಹೀಗೆಲ್ಲ ಫ್ಯಾಮಿಲಿ ಜನ ಇರ್ತಿದ್ರು. ಆದರೆ ಅವ್ರ ಕೈಲೇ ತೊಗೊಳಾಗ್ತಾರೆ. ನಾನು ಎದುರುಗಡೆ ನಿಂತು ಊಟಕ್ಕೆ ಹಾಕಬೇಕು, ನಾನೇ ಸ್ನಾನ ಹಾಕಬೇಕು. ಈ ಥರ ಒಂದು ಅದು ಆಟೋಮೆಟಿಕ್ ಆಗಿತ್ತು. ನಂಗೆ ಈಗ ನನಗೆ ಬರ್ತಿತ್ತು ಅದೆಲ್ಲ. ನಾ ಈ ಥರ ನಡ್ಕೊಂಡು ನಂತಕ್ಕೆ ಇವತ್ತು ಈ ದಿವಸ ನೋಡ್ತಾ ಇದ್ದೀನಿ. ನಾನು ಆಳಿಗೆ ಮಾಡೋದಾಗ ನನಗೆ ಗೊತ್ತಿಲ್ಲಾಗಿತ್ತು ಅಂದರೆ ಈ ಥರ ಇರ್ತೈತಂತ. ನಾ ಸೇವೆ ಮಾಡೋದಂತ ಮಾಡ್ಕೊತ ಹೋದ್ನಿ. ಮುಂದೆ ಅದು ಕೆಲವೊಂದು ಘಟನೆಗಳು ಈ ಥರ ನಡ್ಕೊತ ಹೋದವಲ್ಲ, ಅದು ದೊಡ್ಡ ಕತೆ. ಇದೆಲ್ಲ ನೋಡ್ಕೊತ ಕೂತ್ರೆ ಇದು ನಿಮ್ಗೆ ಯೂಟ್ಯೂಬ್ ಚಾನೆಲ್ ಮೇಲೆ ಅದು ಆಗೋದಿಲ್ಲ. ಅದಕ್ಕೆ ಶಾರ್ಟ್ಕಟ್ ನಾನು ಹೇಳ್ತಾ ಇದ್ದೀನಿ. ಅವರು ನನಗೆ ನೀನೇ ಇದು ಸಂಸ್ಥೆ ನೋಡು, ನೀನೇ ಯೋಗಿದ್ದೆ ಅಂತ ನನಗೆ ಅವರು ಸಕ್ಸೆಸರ್ ಅಪಾಯಿಂಟ್ಮೆಂಟ್ ಮಾಡ್ರು. ಅದಕ್ಕೆ ದೊಡ್ಡ ಗಲಾಟೆನಾಯ್ತು, ದೊಡ್ಡ ಪೊಲೀಸ್ ಸ್ಟೇಷನ, ಕೋರ್ಟ್ ಮ್ಯಾಟರ, ಏನೇನು ಆಗೋದೆಲ್ಲ ಆಯ್ತು. ನನಗೊಂದು ನೆನಪಿದೆ, ಅಲ್ಲಿರುವಂಥ ಒಬ್ಬರು ಟೀಚರ್ ನನಗೆ ಕರೆಸಿ ಕೇಳಿದ್ರು, ಸಂಜೀವ್ ನಿಂದು ವಯಸ್ಸು ಎಷ್ಟ ಅಂತ. ಅಲ್ಲಿಗೆ ನಂದು 17-18 ಇತ್ತು. ನಾ ಹೇಳಿ 17. ಈ ವಯಸ್ಸಲ್ಲಿ ಅಂದ್ರೆ ಅವ್ರು ಚೇಷ್ಟೆ ಮಾಡ್ರು. RPD ಕ್ರಾಸ್ಗೆ ಹೋಗಿ ನಿಂತ ಚಹಾ ಕುಡಿಯೋದ, ಹುಡುಗಿಯರು ಚೇಷ್ಟೆ ಮಾಡೋದು ಮಾಡ್ತಾರೆ ಹುಡುಗರ, ಪಿಕ್ಚರ್ಗೆ ಹೋಗೋದ. ನೀ ಏನು ಮಾಡಾಕದೆ? ನಾ ಏನು ಮಾಡಾಕದೆ? ಇಲ್ಲ ಇದೆಲ್ಲ ಯಾಕೆ ಬೇಕು, ಪೊಲೀಸ್ ಸ್ಟೇಷನ, ಹೊಡೆದಾಟ. ನಾ ಸ್ವಾಮೀಜಿಯವ್ರ ಸೇವೆ ಮಾಡಾಕದೇನಿ. ಅವರು ನನ್ನ ಮೇಲೆ ಉಪಕಾರ ಮಾಡಿದ್ದಾರೆ. ನನಗೆ ಕಲಿಸ್ಲಿಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದರು. ನಂದು ಯೋಗ್ಯತೆ ಇಲ್ದಾಗೂ, ನನ್ನ ಪರಿವಾರದ ಅಷ್ಟು ಪರಿಸ್ಥಿತಿ ಸೌಂಡ್ ಇಲ್ದಾಗೂ ಅದಕ್ಕೆ ಆ ಒಂದು ಭಾವನೆಯಲ್ಲ ಅವ್ರು ಸೇವೆ ಮಾಡಾಕದೇನಿ. ಮತ್ತು ಅವ್ರ ಮೇಲೆ ಒಂದು ತೊಂದರೆ ಬಂದಾಗ ನಾ ಮೈದಾನ ಬಿಟ್ಟು ಹೋಗುವಂಥ ಸ್ವಭಾವ ಇಲ್ಲ. ನಾ ಅವ್ರ ಜೊತೆ ಇರೋ
ಆ ಸಂದರ್ಭದಾಗ ಬರುವಂಥ ಯಾವುದೋ ಒಂದು ಪರಿಸ್ಥಿತಿಗೆ ಎದುರಿಸಾವ. ನನಗೆ ಉಳ್ಕಿದ್ದು ಗೊತ್ತಿಲ್ಲ, ನಂದು ವಯಸ್ಸೇನಿದೆ, ನಾ ಏನು ಮಾಡಬೇಕು ತಿಳ್ಕೊರಿ. ನಾ ಇದು ಇಲ್ಲಿ ಬರ್ಲಾಗ್ತಿದ್ರೆ ಬಹುಶಃ ಎಲ್ಲರೂ ನೌಕರಿ ಮಾಡ್ತಿದ್ನೆ, ನಾ 500-400 ಪಗಾರಲೆ ಇಲ್ಲಿ ಇದೇನಿ, ಇವ್ರ ಸೇವೆ ಮಾಡಾಕದೇನಿ, ಇವ್ರ ಜೊತೆ ಪ್ರಾಮಾಣಿಕ ಇರೋದಂತ ನಾ ಮಾಡಾಕದೇನೆ ಅಂತ. ಮತ್ತು ಅವರ ಜೊತೆ ಉಳಿದ್ನಿ. ಎಷ್ಟೋ ಏನೇನೋ ಪ್ರಾಬ್ಲಮ್ಗಳು ಬಂದು, ಆದರೆ ಕೊನೆಗೆ ಧರ್ಮ ಎಲ್ಲಿ ಅಲ್ಲಿ ಗೆಲುವು ಅಂತ ಹೇಳ್ತಾರೋ ಹಾಗೆ ನನಗೆ ಕೆಲವು ಮಂದಿ ಉಲ್ಟಾನು ಮಾಡ್ರು, ಅಂದರೆ ತೊಂದರೆನೂ ಕೊಟ್ಟರು. ಮತ್ತು ಹೇಳ್ತಾರಲ್ಲ, ನಿಮ್ಮ ಟೈಮ್ ಸರಿ ಇಲ್ದಾಗ ನಿಮ್ಮ ಜೊತೆ ಯಾರೂ ಇರೋಂಗಿಲ್ಲ, ಮತ್ತು ಒಮ್ಮೆ ನಿಮ್ಮದು ಟೈಮ್ ಸರಿ ಆದ್ರೆ ನಿಮ್ಮ ಎನಿಮಿನೂ ನಿಮ್ಮ ಜೊತೆ ಕೂಡ್ತಾರೆ. ಹಾಗೆ ನನಗೆ ಒಮ್ಮೆ ಅದು ಸರಿ ಆದಮೇಲೂ ಎಲ್ಲರೂ ಕೈ ಜೋಡಿಸ್ರು. ಸರಿ ಆಗೋ ಮಟ್ಟ ಭಾಳ ತೊಂದರೆ ಆಯ್ತು. ಯಾವ ಏಜ್ನಲ್ಲಿ ನಾ ಆಟ ಆಡಬೇಕು, ಪಿಕ್ಚರ್ ನೋಡಬೇಕು, ಒಂದು ಹುಡುಗಾಟಿಕೆ ಅಂತಾರಲ್ಲ ಅದೆಲ್ಲ ಮಾಡಬೇಕು. ಆಳೇಕ ನಾ ಮ್ಯಾಚ್ಯೂರ್ ಪರ್ಸನ್ ಥರ ಜವಾಬ್ದಾರಿ ಇಲ್ಲಿ ಕೆಲಸ ಮಾಡಿ ಅದ್ರದ್ದೊಂದು ಪರಿಣಾಮವಾಗಿ ಸಂಸ್ಥೆ ಅಧಿಷ್ಠಾತ ಆಗಿ ನನಗೆ ಸ್ವಾಮೀಜಿಯವ್ರು ಅಪಾಯಿಂಟ್ಮೆಂಟ್ ಮಾಡ್ರು. ಕೆಲಸ ಮಾಡ್ಕೋತ ಬನ್ನಿ. ಮತ್ತು ಕೆಲಸ ಮಾಡುವಾಗ ಒಂದೇ ನನಗೆ ಗೊತ್ತಾಗಿದ್ದ, ಕೆಲಸ ಮಾಡ್ಕೋತ ಹೋಗೋದಾ ಹೇಳ್ತಾರಲ್ಲ, ಕರ್ಮಣ್ಯವಾಧಿಕಾರಿ ಇಷ್ಟೇ ನಮ್ಮ ಕೃಷ್ಣವ್ರು ಹೇಳಿದ್ದಾರೆ ಮಾಪಲ್ಲಿ. ನಿಮ್ಮ ತಲೆಯಾಗ ಅದು ಇರಬಾರ್ದು, ನನಗೆ ಏನು ಮಾಡ್ರೆ ಏನು ಸಿಕ್ತಿತ್ತು ಅಂತ. ಈಗ ನೀವು ತಿಳ್ಕೊಂಡು ನಮ್ಮ ಫ್ರೆಂಡ್ ಇದ್ದೀರಿ, ನಿಮ್ಮ ಜೊತೆ ಇರೋದ ನಿಮಗೆ ಸಹಾಯ ಮಾಡೋದ. ನೀವು ಏನಾದ್ರು ಕೊಡ್ತೀರಿ ಅಂತ, ನಿಮ್ಮ ಕಡೆದು ಏನಾದ್ರು ಸಿಕ್ತೈತೆ ಅಂತ ಅದು ಅಪೇಕ್ಷೆ ಇಟ್ಟರೆ ಬಹುಶಃ ನಮಗೆ ಸಕ್ಸಸ್ ಸಿಗೋದಿಲ್ಲ. ಅದು ತಲೆಯಾಗ ಇರಬಾರ್ದು ಅದು ಸಬ್ಜೆಕ್ಟ್. ನಾವು ಮನುಷ್ಯ, ನನ್ನ ಕೈಲಿ ಯಾರಿಗಾರು ಒಳ್ಳೇದಾಗ್ತಿದ್ರು ಮಾಡ್ಕೋತ ಹೋಗೋದ, ಉಳ್ಕಿದ್ದು ದೇವ್ರ ಮೇಲೆ ಬಿಡೋದ. ಇದು ಆ ಏಜ್ನಲ್ಲೂ ದೇವ್ರು ಕೊಟ್ಟಿದ್ದ. ಇದು ನನ್ನ ಬಹುಶಃ ಹಿಂದಿನ ಜನ್ಮದ ಕರ್ಮದ ಫಲ ಅಂತ ತಿಳ್ಕೊತೇನೆ. ಅಂದರೆ ಅದು ಪ್ರಾಮಾಣಿಕತೆ. ನಂಗೆ ನೆನಪಿದೆ, ಸ್ವಾಮೀಜಿಯವರು ಮುದ್ದಾಮ್ ಗಾಡಿಯಾಗ ದುಡ್ಡು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರು. ಅದು ದುಡ್ಡು ಬಹುಶಃ ನನ್ನ ಜಾಗಕ್ಕೆ ಬೇರೆ ಯಾರು, ಯಾಕಂದ್ರೆ ಈಗ ನೋಡ್ತೇನೆ 50 ರೂಪಾಯಿ 20 ರೂಪಾಯಿ ಹೊರ್ಯಾಕೆ ನೋಡ್ತಾರೆ. ಒಂದು ಬುಕ್ಕೆ ತರೋಗಂತ ಹೇಳ್ರೆ 50 ರೂಪಾಯಿ ಎಕ್ಸ್ಟ್ರಾ ಹೇಳ್ತಾರೆ. ನಮ್ಮ ಜೊತೆ ಇರುವಂಥ ಸ್ಟಾಫ ಅಂದ್ರೆ ಪ್ರಾಮಾಣಿಕತೆ ಕಡಿಮೆ ಆಗೈತಿ. ನಾ ಬಡವ ಇದ್ರೂ ನನಗೆ ಹೆಂಗೆ ದೇವರು ಕೊಟ್ಟಿದ್ದು ಗೊತ್ತಿಲ್ಲ. ಬಹುಶಃ ನಂದು ಜೀವನ ಪ್ರವಾಸಿ ಥರ ಪ್ರಾರಂಭ ಆಗೋದಿತ್ತು. ಅದಕ್ಕೆ ನನಗೆ ಆ ಏಜ್ನಲ್ಲಿ ಅದೇನೂ ತಲೆಯಾಗಿ ಬಂದಿಲ್ಲ. ಅದಕ್ಕೆ ಅಧಿಷ್ಠಾತ ಆಗಿ ಸಂಸ್ಥೆ ಬೆಳೆಸುವಂಥ ಕೆಲಸ. ಮತ್ತು ಸರ್ 2008 ಒಳಗೆ ರಾಜಕೀಯಕ್ಕೆ ನೀವು ಅಚಾನಕ್ ಪ್ರವೇಶ ಮಾಡಿದ್ರಿ. ಇದಕ್ಕೆ ಮೂಲ ಪ್ರೇರಣೆ ಏನು, ಅಥವಾ ರಾಜಕೀಯಕ್ಕೆ ಬರೋದು ನಿಮ್ಮ ವ್ಯಕ್ತಿಗತ ಕನಸಾಗಿತ್ತು, ಅಥವಾ ಏನೋ ಸಂದರ್ಭ ನಿಮ್ಮನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂತು ಸರ್? ಗೊಮ್ಮಟೇಶ್ ವಿದ್ಯಾಪೀಠದ ಅಧಿಷ್ಠಾತ ಆಗೋದು ನನ್ನ ಕನಸೂ ಅಲ್ಲ, ನನಗೆ ಆ ಥರದ ಅರ್ಥನೂ ಗೊತ್ತಿಲ್ಲಾಗಿತ್ತು. ಗೊಮ್ಮಟೇಶ್ ವಿದ್ಯಾಪೀಠ ಅಧಿಷ್ಠಾತ ಆಗಿ 96ದಿಂದ ಕೆಲಸ ಪ್ರಾರಂಭ ಮಾಡಿ 98ದಾಗ ಕೋರ್ಟ್ ಡಿಸಿಷನ್ ಆಗಿ ಲೀಗಲಿನ ನ್ಯಾಯಾಲಯಕ್ಕೆ ಅಧಿಷ್ಠಾತ ಆದ್ನಿ. ನಾ ಮೊದಲು ಕೆಲಸ ಬಹುಶಃ ನಿಮಗೂ ಗೊತ್ತಿತ್ತು, ನೀವು ಸೋಷಿಯಲ್ ವರ್ಗದಲ್ಲಿ ಭಾಳ ನಿಮ್ಮ ಜೊತೆನೂ ಭಾಳ ಸಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ನಾ ರಾಜಕೀಯ ಆಮೇಲೆ ಬನ್ನಿ, ಎಜುಕೇಷನಲ್ ಫೀಲ್ಡ್, ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಇರ್ಬೋದು, ನನಗೆ ಹೆಮ್ಮೆ ಇದೆ. ಅಂದ್ರೆ ಅಂತಾರಲ್ಲ, ಬಂದು ಬಿದ್ದಿನೂ ಕೆಲವೊಂದು ನಮ್ಮಲ್ಲಿ ಇರುವಂಥ ಪರಂಪರೆಗಳು, ಕುಸ್ತಿ ಮೈದಾನಗಳ ನನಗೆ ನೆನಪಿದೆ. ನಡುವೆ ಕೆಲವೊಂದು ವರ್ಷ ಬಂದಿದ್ದು ಚಾಲೂ ಮಾಡಿನವನ ಮಹಿಳಾ ಸ್ಟೇಟ್ ಲೆವೆಲ್ ಹಾಕಿ, ಮಹಿಳಾ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಬೆಳಗಾವಿಯಲ್ಲಿ ಆರ್ಗನೈಸ್ ಮಾಡಿನವನ. ನಂದು ಏಜ್ 20 ಇತ್ತು ಅದಕ್ಕೆ. ನನಗೆ ಹೆಮ್ಮೆದಿಂದ ನಾ ಹೇಳ್ತೇನೆ. ಅಂದ್ರೆ ಕ್ರೀಡಾಸೆ ಮತ್ತು ಎಜುಕೇಷ್ನಲ ಮತ್ತು ರಿಲಿಜಿಯಸ್. ಈಗ ತಿಳ್ಕೊಂಡು ಬಸವ ಜಯಂತಿ, ಶಿವ ಜಯಂತಿ ಭಾಳ ಸಾವಿರಾರು ಜನ ಕೂಡ್ತಾರೆ. ಆಳೆಗೂ ನಂಗೆ ನೆನಪಿದೆ, ನಮ್ಗೆ ಯಾರೂ ಕರೀಲೂ ಆಗ್ತಿದ್ರು, ಆದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮದಾಗ ಹೋಗಿ ಕೂಡ್ರೋದು. ಬಸವ ಜಯಂತಿ ಐತಿ ಹೋಗೋದ, ಶಿವ ಜಯಂತಿ ಐತಿ ಹೋಗೋದ, ಅಂಬೇಡ್ಕರ್ ಜಯಂತಿ ಇದೆ ಹೋಗೋದ, ಮತ್ತು ಯಾವುದು ಪಾರಾಯಣಗಳಿದ್ದಾವೆ, ಮತ್ತೇನು ಕಾರ್ಯಕ್ರಮಗಳಿದ್ದಾವೆ ಹೋಗೋದು, ಅಲ್ಲಿ ಕೂಡ್ರೋದ. ನನಗೆ ನೆನಪಿದೆ 5,000 10,000 ಡೊನೇಷನ್ ಕೊಡ್ತಾಯಿದ್ನಿ. ಅಮೌಂಟ್ ಎಷ್ಟು ಮಹತ್ವದಲ್ಲ, ಅದರ ಆಳಕ್ಕಿನ ನಮ್ಮ ಎಲ್ಲ ಹಿರಿಯರಿಗೆ ಇವ್ರಿಗೆ ಈ ಒಬ್ಬ ಹುಡುಗ ಪ್ರತಿಯೊಂದು ಕಾರ್ಯಕ್ರಮ ಕೈ ಜೋಡಿಸ್ತಾನೆ, ಸಹಾಯ ಮಾಡ್ತಾನೆ ಅಂತ ನನಗೆ ಬಹುಶಃ ತಲೆ ಮೇಲೆ ತೊಗೊಂಡ್ರು ಜನ. ಈ ಥರ ಒಳ್ಳೆಯ ಶೋಷಣೆ. ಯಾಕಂದರೆ ನೀವು ಅದಕ್ಕೊಂದು ಇದಿದ್ದೀರಿ, ಅದಕ್ಕೆ ವಿಟ್ನೆಸ್. ನೀವು ನನಗೆ ಭಾಳಷ್ಟು ಕಾರ್ಯಕ್ರಮ ನಿಮ್ಮ ಅಕಾಡೆಮಿಗೆ ಕರೆಸಿದ್ದೀರಿ. ನನಗೆ ನನಗೆ ನೆನಪಿದೆ. ಸೊ ಎಲ್ಲ ಕಾರ್ಯಕ್ರಮದಾಗ ಹಾಕೋತ ಬಂದಾಗ ಈ ಸಂಸ್ಥಾದೇನೋ ಒಂದು ಇತಿಹಾಸ ಇತ್ತು. ನನಗೆ ತೊಂದರೆ ಏನಿದ್ದು, ಆ ತೊಂದರೆಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದು, ಮತ್ತು 100ಕ್ಕೆ 100 ಇನ್ನೂ ಇತ್ತು ಇನ್ನೂ ಕೆಲವು ಮಂದಿ ಇವು ಮಹಾರಾಷ್ಟ್ರದಿಂದ ಬಂದಿದ್ದಾನೆ, ಇಲ್ಲಿ ಬಂದು ಸಂಸ್ಥೆ ನಡೆಸ್ತಾನೆ, ಮುಂದೆ ಬೆಳೀತಾ ಇದ್ದಾನೆ ಅಂತ ಕೆಲವು ಮಂದಿ ಇವನಿಗೆ ಹೊರಗೆ ಹಾಕೋಣಂತ ಅದು ಒಂದು ಚಟುವಟಿಕೆ ನಡೆಸುವಂಥ ಜನ ಇದ್ದರು. ನಿಮಗೆ ಹೇಳಲಿಕ್ಕೆ ನನಗೆ ಏನಕ್ಕೆ ಹೇಳಲಿಕ್ಕೆ ತಪ್ಪಿಲ್ಲ.
ತಿಂಗಳಿಗೆ ಕೆಲವು ಮಂದಿಗೆ ನಾ ಹಪ್ತಾ ಕೊಟ್ಟಾಗ ದುಡ್ಡು ಕೊಡ್ತೀನಿ. ಹ್ಞೂ ನಾ ಅಂಥದ್ದು ಕಷ್ಟ ಅನುಭವನೂ ನೋಡಿದೆ. ಅಂದರೆ ಸ್ಟೇಟ್ ವೇ ನನಗೆ ಇಷ್ಟು ದುಡ್ಡು ಕೊಡಬೇಕು, ಇಲ್ಲ ನಿಮ್ಗೆ ತೊಂದರೆ ಕೊಡ್ತೀವಿ, ಈ ಥರ ಇತ್ತು. ಆದ್ರೆ ಅದು ಗದ್ದಲವಾಗಿ ಯಾಳೆಗೆ ನಾನು ಕೋರ್ಟ್ ಡಿಸಿಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದಮೇಲೂ ಇಲ್ಲಿ ಜನ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡ್ತಾಯಿಲ್ಲ ಅಂದಮೇಲೆ ನನಗೆ ವಕೀಲ ಒಂದು ಹೇಳ್ರು, ನೀವು ಅಂದರೆ ಓಡಿ ಹೋಗಬೇಕು, ಇಲ್ಲಾಂದರೆ ಕೈಯಾಗ ಖಡ್ಗ ತಗೋಬೇಕು, ಮತ್ತು ನಿಂಗೆ ಇದು ಫೇಸ್ ಮಾಡಬೇಕು. ಇದು ಅಡ್ವೊಕೇಟ್ ಬಾಯಿಂದ ನಾ ಎಲ್ಲ ಕನ್ಸರ್ನ್ ಪೊಲೀಸ್ ಅಧಿಕಾರಿಗಳಿಗೆ, DC SP ಎಲ್ಲರಿಗೂ ಭೇಟಿಯಾಗಿ ಎಲ್ಲ ಆರ್ಡರ್ಗಳು ಇಟ್ಟಿದ್ನಿ, ಇಂಪ್ಲಿಮೆಂಟ್ ಮಾಡ್ರಿ ಅಂತ. ಅವ್ರು ಕೇಳಲಿಲ್ಲ, ಹ್ಞೂ ಅನ್ನೋರು ಮಾಡೋದಿಲ್ಲ. ಅದಕ್ಕೆ ಓಡಿ ಹೋಗೋಕ್ಕಿಂತ ಏನಾರೇ ಮಾಡೋಣ ಅಂತ ಒಂದು ಇನ್ಸಿಡೆಂಟ್ ಆಯ್ತು, ದೊಡ್ಡ ಘಟನೆ ಆಯ್ತು. ಆದ್ರೆ ಆ ಥರ ಲಾಭ ಒಂದು ಹೇಳ್ತೇನೆ. ಆ ಇನ್ಸಿಡೆಂಟ್ ಆದಮೇಲೆ ನನ್ನ ಕಡೆ ಯಾರೂ ಬಂದಿಲ್ಲ, ನಂದು ಇಮೇಜ್ ಚೇಂಜ್ ಆಗಿತ್ತು. ನನಗೆ ಗುಂಡ ಅಂತ ಹೇಳಕ್ಕೆ ಚಾಲು ಮಾಡ್ರು. ಆದ್ರೆ ನಾನು ಸ್ವಂತ ರಕ್ಷಣೆಗೆ ಕಾನೂನು ರಕ್ಷಣೆ ಮಾಡೋಲ್ಲ ಆಗ್ತಿದ್ರೆ ಆ ಜನರ ವಿರೋಧನ ಮಾಡಿದ್ನಿ. ಇವತ್ತು ಭಾಳ ಹೆಮ್ಮೆದಿಂದ ಹೇಳ್ತೇನೆ. ಮತ್ತು ನಾ ಇದು ಹೇಳ್ತೇನೆ, ಗುಂಡಾಗಿರಿ ಮಾಡೋರಿಗೆ ದೇವರ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ದೇವರ ಸಹಾಯ ಮಾಡೇನಿ, ಅದಕ್ಕೆ ನಾ MLA ಆದ್ನಿ. ಇವತ್ತು ರಿಲಿಜಿಯಸ್ ಕಾರ್ಯಕ್ರಮ, ಸೋಷಿಯಲ್ ಕಾರ್ಯಕ್ರಮ ಮಾಡೋವಂತ ನೀವು ಇವತ್ತು ನನಗೆ ಕರೆಸಿದ್ದೀರಿ. ನಾ ಬಹುಶಃ ಗುಂಡಾಗಿರಿ ಮಾಡ್ತಿದ್ರೆ ನೀವು ಕರ್ಸೋಕ್ಕೆ ಸಾಧ್ಯ ಇಲ್ಲ. ನಾವು ಒಂದೇ ಸಲ ಯುದ್ಧ ಮಾಡಿ, ಆ ಯುದ್ಧದಾಗ ಗೆದ್ನಿ. ಧರ್ಮ ಯುದ್ಧ ಇತ್ತು, ಅದ ನಾನು ನ್ಯಾಯವಾಗಿ ಯುದ್ಧಿತ್ತು, ಧರ್ಮ ಯುದ್ಧ ಇತ್ತು, ಆ ಗೆದ್ನಿ. ಆಮೇಲೆ ನಂದು ಇಮೇಜ್ ಸ್ವಲ್ಪ ದಿವಸ ಒಂದು ಗುಂಡಾ ಪ್ರವೃತ್ತಿ ಇದ್ದಾನಂತ ಒಂದು ನ್ಯೂಸ್ ಪೇಪರ್ ಈ ಥರ ಅದ ಮಾಡಿದ್ರು. ಆದರೆ ಅದನ್ನ ನನಗೆ ಕೆಲಸಲೇ ಅದೆಲ್ಲ ಅಳಿಸ್ಬಿಟ್ಟು ರಿಲಿಜಿಯಸ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮತ್ತು ಎಜುಕೇಷ್ನಲ್ ಇದ್ರ ಜೊತೆ ಮಾಡ್ಕೋತ ನನಗೆ ಯಾಳೆ ಕಾರು ಆಯ್ತು. ನಾ ಪಾಲಿಟಿಕ್ಸ್ನಾಗ ಹೋದ್ರೆ ಇದು ಉಳ್ಕಿದ್ದು ಎಲ್ಲ ನನಗೆ ತೊಂದರೆಗಳು ಇದಾವೆ, ಇದು ಹೋಗ್ತಾವಂತ ತಲೆಯಾಗ ಬಂದ ಪಾಲಿಟಿಕ್ಸ್ನಾಗ ಬರಬೇಕಾದ. ಮತ್ತು ಪಾಲಿಟಿಕ್ಸೂ MLA ಆಗ್ತೇನೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಟಿಕೆಟ್ ಕೊಡುವಕ್ಕೂ ನಾ ಹೇಳಕ್ಕೆ ಟಿಕೆಟ್ ಕೇಳಿ ಹೇಳಕ್ಕೆ ಯಾರೂ ನನಗೆ ಮಾತಾಡಿಸಿಲ್ಲ. ಮತ್ತು ಅಚಾನಕ್ ನನಗೆ ಕರೆಸಿಕೊಟ್ರು ಟಿಕೆಟ್. ಅಂದ್ರೆ ನಾ ಹೆಸರುಗಳಿಗೆ ತೊಗೊಳ್ದಿಲ್ಲ. ಇಬ್ಬರು ಲೀಡರ್ ಜಗಳ ಚಾಲು ಆಯ್ತು ಅಲ್ಲಿ, ನಮ್ಮ ಬೆಳಗಾವಿ MP ಮತ್ತು ನಮ್ಮ MLA. ಅವರಿಬ್ಬರು ಜಗಳದಾಗ ಅಲ್ಲಿ ಯಾರೇ ಇಲ್ಲಾಗಿರಿ ಹಿಂಗೆ ಪರಿಸ್ಥಿತಿ ಆಯ್ತು. ಅಂದ್ರೆ ಯಾರು ಟಿಕೆಟ್ ತೊಗೊಳಕ್ಕೆ ತಯಾರಿಲ್ಲ. ಅವರ ನಿನ್ನೆ ಮನುಷ್ಯ ಕೊಡೋದಿಲ್ಲ, ಅವ ಅಂತ ನಿನ್ನ ಮನುಷ್ಯ ಕೊಡೋದಿಲ್ಲ. ಆ ಜಗಳೊಳಗೆ ಮೂರನೇ ಕರೆಸೋದಂತ ನನಗೆ ಕರೆಸಿಕೊಟ್ರು. ಮತ್ತು ನಂದು ಲೆಕ್ಕ 20 ದಿವಸ ಇತ್ತು ಬರೀ ಚುನಾವಣೆಗೆ. 2008 ಚುನಾವಣೆ 20 ದಿವಸ ಇದ್ದಾಗ ನನಗೆ B ಫಾರ್ಮ್ ಕೊಟ್ಟರು. 20 ದಿವ್ಸನಾಗ MLA ಆದ್ನಿ. ಆಮೇಲೆ ಮತ್ತು ರಾಜಕೀಯ ಕ್ಷೇತ್ರದಾಗೂ ಏನು ಪ್ರಾಮಾಣಿಕತೆ ಎಜುಕೇಷನ್ ಫೀಲ್ಡ್ನಾಗ ಮತ್ತು ಬೇರೆ ಫೀಲ್ಡ್ನಾಗ ಇತ್ತು. ಅದೇ ಇಟ್ಟಿನಾದ್ಕ 2ನೇ ಸಲನೂ ನಾ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ನನಗೊಂದು ದೇವ್ರು ಕೊಟ್ಟಿದ್ದ ವರ, ಯಾವುದು ಜವಾಬ್ದಾರಿ ತಗೋತೀನಿ ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ಅದಕ್ಕೆ 100% ಕೊಡೋದು ಅಂತಾರಲ್ಲ, ಕೊಡ್ತೀನಿ. ಮತ್ತು ನಿಮಗೂ ನಿಮಗೆ ಹೊಗಳಕ್ಕಲ್ಲ, ನಿಮ್ಮಂಥವ್ರು ನಮಗೆ ಮಾಡಲ್ಲ. ನಿಮಗೆ ನೋಡಿದೆ ನಾನು ದೇವ್ರ ಮೇಲೆ ನೀವು ಗೆಲುವು ಸಾಧಿಸಿ. ದೇವ್ರು ನಿಮಗೆ ಅನ್ಯಾಯ ಮಾಡ್ರೂ ನಾನು ನಿಂದಿರೋದಿಲ್ಲ. ನಾ ಕೆಲಸ ಮಾಡೋವಂತ ತೋರಿಸಿ ನೀವೊಂದು ನಿಮ್ಮದು ಅಕಾಡೆಮಿ ಚಾಲೂ ಮಾಡಿ ನಿಮ್ಮ ಕಡೆ 3-4 ಸಲ ನಾ ಕಾರ್ಯಕ್ರಮ ಬಂದಿದ್ದೇನೆ. ನಿಮ್ಮಂಥವ್ರಿಗೆ ನೋಡಿ ಮತ್ತು ನಮಗೊಂದು ಅದು ಟಾನಿಕ್ ತೊಗೊಂಡಂಗೆ ಆಗ್ತಿತ್ತು. ಇವ್ರು ಎಷ್ಟು ಇದ್ರಲ್ಲೇ ಕೆಲಸ ಮಾಡ್ತಾರೋ, ನಮಗೆ ದೇವ್ರು ಎಲ್ಲ ಕೊಟ್ಟಾನಲ್ಲ. ಮತ್ತು ನಾವೇ ಎಂಥ ಬಡವರು, ನಾವೇ ಎಂಥದ್ದು ಅಂದರೆ ನಮಗೇನಾದ್ರು ತೊಂದರೆ ಇದೆ ಅಂತ ನಾವು ವಿಚಾರ ಮಾಡೋದು. ನಿಮ್ಮಂಥವ್ರದ್ದು ಒಂದು ಪ್ರೇರಣೆ ಇದೆ ಅಂತ ನಾನು ನಿಮ್ಗೆ ಖುಷಿ ಪಡಲಿಕ್ಕಲ್ಲ, ಇದು ಹೆಮ್ಮೆದಿಂದ ಹೇಳ್ತಾ ಇದ್ದೀನಿ. ಮತ್ತು ಗ್ರಾಮೀಣ ಪ್ರದೇಶದೊಳಗೆ ಗ್ರಾಮೀಣಕ್ಕೆ ಸರ್ ನೀವು 2 ಸಲ MLA ಆದ್ರಿ ಸರ್. ಅಂದ್ರೆ ಆಮೇಲೆ ಈ ಒಂದು ಅವಧಿ ಒಳಗೆ ನಿಮಗೆ ಅಲ್ಲಿ ಎದುರಾದಂಥ ಸವಾಲುಗಳೇನು, ಚಾಲೆಂಜ್ಗಳೇನು, ಅಥವಾ ಈ ಚಾಲೆಂಜಿಂದ ಸಂಜಯ್ ಪಾಟೀಲ್ ಅವರು ಏನು ನಿರ್ಮಿತ ಆದರು, ಏನು ಯಾವ ರೀತಿಯಾದಂಥ ವ್ಯಕ್ತಿ ಆದರು ಈ 2 ವರ್ಷ ಒಳಗೆ ಸರ್? ನಾ ಭಾಳ ಹೆಮ್ಮೆದಿಂದ ಹೇಳ್ಬೋದು. ನಾ MLA ಫಸ್ಟ್ ಟೈಮ್ ಆದಾಗ ಅದು ಡಿಲಿಮಿಟೇಷನ್ ಆಗಿತ್ತು. ಮೊದಲ ಬೆಳಗಾವಿ, ಬಾಗೇವಾಡಿ, ಹುಚ್ಚಗಾಂವ್ ಅಂತ ಕ್ಷೇತ್ರ ಇತ್ತು. ಅದು ಡಿಲಿಮಿಟೇಷನ್ ಆಗಿ ಸೌತ್, ನಾರ್ತ್ ಮತ್ತು ಬೆಳಗಾವಿ ಗ್ರಾಮಾಂತರ ಅಂತ ಆಯ್ತು. ಯಾರಿಗೆ ಡಿಲಿಮಿಟೇಷನ್ ಅಂತ ಹೇಳಿ ಜನ ಏನು ಮಾತಾಡ್ತಾಯಿದ್ರು, ಬೆಳಗಾವಿ ಸೌತ್ ಅಂದ್ರೆ BJP ಭದ್ರಕೋಟೆ, ನಾರ್ತ್ ಅಂದ್ರೆ ಕಾಂಗ್ರೆಸ್ ಮತ್ತು BJP ಇಬ್ರಿಗೂ 50-50% ಚಾನ್ಸ, ಮತ್ತು ಗ್ರಾಮಾಂತರ ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಭದ್ರಕೋಟೆ ಅಂತ ಚರ್ಚೆ ಚಾಲು ಆಯ್ತು. ಅದಕ್ಕೆ ಅಲ್ಲಿ ಯಾರೂ ಟಿಕೆಟ್ ಕೇಳಕ್ಕೆ ಹೋಗಿಲ್ಲ. ಅಲ್ಲಿಗೆ ಅದು ಜಸ್ಟ್ ಇದಾಗಿತ್ತು. ನಾ ಹಾಗೆ ಅದು ಒಂದು ದೊಡ್ಡ ಟೈಮ್ ಭಾಳ ಹೋಗ್ಬೋದು. ನನಗೆ ಒಬ್ಬರು ಹೀಗೆ ನಮ್ಮ ರಾಜಕೀಯ ಒಬ್ಬ ಲೀಡರ್ ಅಂದಿದ್ದ, ಮಕ್ಕಳು ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ ಮತ್ತು BJP ಟಿಕೆಟ್ ಕೇಳ್ತಾ ಇದ್ದಾರಂತ.
ನನ್ನ ಹೆಸರು ತಗೊಳ್ದೆ 4 ಮಂದಿಯಾಗ ನಂದು ಇನ್ಸಲ್ಟ್ ಮಾಡಿದ್ರು. ನನಗೆ ಅದೊಂದು ನೋವು ಇತ್ತು. ನನಗೆ ಗೊತ್ತಿಲ್ಲ ಆಗಿದ್ದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದರೆ ಯಾವ ಊರು ಬರ್ತಾವೆ, ಎಲ್ಲೆಲ್ಲಿ ಇದ್ದಾರೋ ಏನು. ನನಗೆ ಅದೊಂದು ನೋವು ಇತ್ತು. ನನ್ನ ಬಗ್ಗೆ ಒಬ್ಬ MLA ಬಾಜು ಕೂತ ಎಲ್ಲರಿಗೆ ಕೇಳಿಸೋ ಹಂಗೆ ಮಾತಾಡ್ತಾಯಿದ್ದೆ. ಅದು ಒಂದು ಕಥೆ ಐತಿ ಕರೆ ಎಲ್ಲ ಹೇಳಕ್ಕೆ ಹೋಗ ಶಾರ್ಟ್ಕಟ್ ಹೇಳಕ್ಕೆ. ಅದಕ್ಕೆ ಯಾಳಕ್ಕೆ ನನಗೆ ಸುರೇಶ್ ಅಂಗಡಿ ಅವ್ರು MP ಇದ್ರು, ನಿಂಗೆ ಟಿಕೆಟ್ ಕೊಡ್ತೇನೆ ಅಂತ ಕರೆಸ್ರು. ನಾ ಹೇಳಿ ನನಗೆ ಏನು ವಿಚಾರ ಮಾಡಂಗಿಲ್ಲ, ಏನು ಕ್ಷೇತ್ರ ಇದೆ, ಗೆಲ್ಲವ ಸೋಲವ, ನನಗೆ ಟಿಕೆಟ್ ಬೇಕಂತ ಹೇಳಿ. ನನಗೆ ಒಂದೇ ಇತ್ತು, ಗ್ರಾಮ ಪಂಚಾಯತ್ ಇಲೆಕ್ಷನ್ ಗೆದ್ದಿಲ್ಲ ಮಗ MLA ಆಗಾಕದಾನಂತ ಇಂಡೈರೆಕ್ಟ್ಲಿ ಬರೀ ಟಿಕೆಟ್ ಕೇಳಿದಂತ 4 ಮಂದಿಯಾಗಿ ಹೆಸರು ತಗೊಳ್ದೆ ಇನ್ಸಲ್ಟ್ ಮಾಡಿದರು. ಅದು ನೋವು ಇತ್ತು ನನಗೆ. ಅದಕ್ಕೆ ಮೊದಲು ಟಿಕೆಟ್ ತೊಗೊಳೋದಂತ ಹೇಳಲ್ಲ, ನಿಮ್ಮ ಕಡೆ ಧರ್ಮ ಇದ್ರೆ ದೇವ್ರ ನಿಮ್ಗೆ ಎಲ್ಲೂ ನೆನೆಸಾಗಿಲ್ಲ. ನಾ ಪ್ರಾಮಾಣಿಕ ಇದ್ನಿ, ಧರ್ಮಲೇ ನಡ್ಕೊತ ಬಂದಿದ್ನಿ. ಅದಕ್ಕೆ ನಾ 20 ದಿವ್ಸನಾಗ MLA ಆದ್ನಿ. 2ನೇ ಸಲ MLA ಆದ್ನಾಳಿಕ BJP 123 ಇದ್ದಿನವ್ರ ಯಡಿಯೂರಪ್ಪ ಅವರು BJP ಬಿಟ್ಟು ಹೋಗಿದ್ರಂತ ಬರೀ 40 ಜನ ಗೆದ್ದಿದ್ರು. ಪ್ರತಿ ಮಹಾರಾತ್ರಿ 17 ಮಂತ್ರಿಗಳು ಸೋತಿದ್ರು. ಆ ಲೇಖ ನಾ ಗೆದ್ದಿದ್ದೀನಿ. ನಮ್ಮ ಇಲ್ಲಿ ಇದ್ದಿನಂಥ ನಾಯಕರ ನನಗೆ ಓಪನ್ ವಿರೋಧ ಮಾಡಿದರು. ನಮಗಿದು ಮಹಾರಾಷ್ಟ್ರ ಕರ್ನಾಟಕ ನನಗೆ ಎದುರಿಸಿದ ಒಂದು ಮುಖ್ಯ ವಿಷಯ ಅಂದ್ರೆ ಮರಾಠಿ ಕನ್ನಡ. ನಾ ಮಹಾರಾಷ್ಟ್ರದಾಗ ಹುಟ್ಟು ಬೆಳೆದಿನ ಅಂದ್ರೆ ನಾ ಮರಾಠಿ ಪರವಾಗಿ ಇರ್ತೇನೆ ಏನಂತ ಕನ್ನಡ ಜನರಿಗೆ ಅನಿಸ್ತಿತ್ತು. ಕನ್ನಡ ಮತ್ತು ಮರಾಠಿ ಜನರಿಗೆ ಏನಿಸ್ತಿತ್ತು, ಇವು ಜಾತಿಲೇ ಜೈನ್ ಇದ್ದಾನು, ಇವನು ಕನ್ನಡಾಗ ಸಾಫ್ಟ್ ಕಾರ್ನರ್ ಇರ್ತಿತ್ತು ಏನೋ ಅಂತ ಒಂದಿತ್ತು. ಆದ್ರೆ ಅದೆಲ್ಲ ಆಳಿಸಿಬಿಟ್ಲು. ನಾ ಭಾಷೆಕ್ಕಿಂತ ನನಗೆ ಧರ್ಮ, ನನ್ನ ಕೆಲಸ ಇದೆರಡೂ ಮುಖ್ಯ ಅಂತ ನನ್ನ ಕೆಲಸಲೇ ತೋರಿಸ್ಕೊಟ್ಟು. ನನಗೀಗ ಯಾರೂ ಕನ್ನಡ ಅಂತ ಅನ್ನಕ್ಕೆ ಹೋಗಿ ಸಾಧ್ಯ ಇಲ್ಲ, ಮರಾಠಿನೂ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಇಬ್ರೂ ಪ್ರೀತಿ ಮಾಡ್ತಾನೆ ಮತ್ತು ಇಬ್ರೂ ವ್ಯತ್ಯಾಸ ಮಾಡ್ತಾನಂತ ಒಬ್ಬರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮತ್ತು ನಾ ಫಸ್ಟ್ ಪರ್ಸನ ಮಹಾರಾಷ್ಟ್ರದಲ್ಲಿ ಕಲಿತ, ಮರಾಠಿ ಎಜುಕೇಷನ್ ತೊಗೊಂಡ, ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಮಾತಾಡಿನಂಥ ಮೊದಲೇ ವ್ಯಕ್ತಿ ಬೆಳಗಾವಿ ಜಿಲ್ಲೆ. ಹಾಂ, ಇಲ್ಲಿ ಸಾಕಷ್ಟು ಲೀಡರ್ಗಳು ಇದ್ದರು, ಮೂಲತಃ ಕರ್ನಾಟಕದವ್ರು. ಇವತ್ತು ಫಿರೋಜ್ ಶೇಟ್ ಅವ್ರ ಹೆಸರು ತೊಗೊಂಡು ನಾ ಹೇಳ್ಬೋದು, ಅವ್ರು ಕನ್ನಡ ಒಮ್ಮೆಯೂ ಮಾತಾಡಿಲ್ಲ. ಅವರು ವಿಧಾನಸಭೆಯಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ. ಅವ್ರು ಕೆಟ್ಟವ್ರು ಅನ್ನಂಗಿಲ್ಲ. ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ದರು, ಅವ್ರದ್ದು ಪ್ರಭುತ್ವ ವಿರೋಧ ಇಂಗ್ಲೀಷ್ ಮೀಡಿಯಮ್. ಹಾಗೆ ಭಾಳಷ್ಟು ಜನ ಅವ್ರಿಗೆ ಮಾತಾಡೋದು ಇಲ್ಲ ವಿಧಾನಸಭೆಯಲ್ಲಿ. ನಾ ಮರಾಠಿ ಆದರೆ ನಾ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟೋ ವಿಷಯಗಳು ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಇವತ್ತು ಕನ್ನಡ ಸ್ಪೀಚ್ಗಳನ್ನ ಎಲ್ಲ ಕಡೆ ಕೊಡ್ತೇನೆ ಹೆದರುಲ್ದ. ಪ್ರಾರಂಭದಲ್ಲಿ ನಿಂಗೆ ಕನ್ನಡ ಬರೋದಿಲ್ಲ ಅಂತ ಕೆಲವೊಂದು ಚೇಷ್ಟೆ ಮಾಡ್ತಿದ್ರು. ನಾ ಹೇಳಿ ನನ್ನ ಭಾವನೆ ಮುಟ್ಟಿಸೋವಂಥ ಪ್ರಯತ್ನ ಮಾಡ್ತೇನೆ. ನನ್ನ ಭಾಷೆ ಮೇಲೆ ಪ್ರಭುತ್ವ ಇಲ್ಲ ಆದ್ರೆ ನಾ ಪ್ರಯತ್ನ ಮಾಡ್ತೇನೆ. ಈಗ ಪ್ರಭುತ್ವದೂ ಯಾರು ವಿಚಾರ ಮಾಡ್ತಾಯಿಲ್ಲ. ಈಗ ನಾ ದಕ್ಷಿಣ ಕರ್ನಾಟಕದಲ್ಲಿ ಹೋದ್ರೆ ಹೇಳ್ತಾರೋ, ನಿಮ್ಮ ಕನ್ನಡನ ನಮಗೆ ಸೇರ್ತೈತಿ, ನೀವು ನಿಮ್ಮ ಕನ್ನಡನ ಮಾತಾಡ್ರಿ. ನಾ ನಮ್ಮ ಬೆಳಗಾವಿ ಕನ್ನಡನ ಎಲ್ಲ ಕಡೆ ಜಡಿತೇನೆ. ಈಗ ಸರ್ ನಿಮ್ದು ಇದೆಲ್ಲ ಈ ಕೆಲಸ ನೋಡಿ ನಿಮಗೀಗ ಬೆಳಗಾವಿ ಗ್ರಾಮಾಂತರ ಮತ್ತು ಬೆಳಗಾವಿ ಮಹಾನಗರ ಆಯ್ತು, ಬಾಗಲಕೋಟೆ, ವಿಜಾಪುರ, ಚಿಕ್ಕೋಡಿ ಈ ಎಲ್ಲ ವಿಭಾಗಕ್ಕೆ ನಿಮಗೆ ಪ್ರಭಾರಿಯಾಗಿ ನಿಮಗೆ ನೇಮಿಸಿದ್ದಾರೆ. ನಿಮಗೆ ಅಭಿನಂದನೆಗಳು. ಆ್ಯಕ್ಚುಲಿ ಧನ್ಯವಾದಗಳು ಸರ್. ಈ ಎಲ್ಲ ಕ್ಷೇತ್ರದೊಳಗೆ ಯಾವ ಬದಲಾವಣೆ ತರಲಿಕ್ಕೆ ನಿಮ್ದು ಈಗ ಪ್ರಯತ್ನ ನಡೀತೈತೆ ಸರ್? ಸರ್, ಬದಲಾವಣೆ ಅನ್ನೋಕ್ಕಿಂತ ನನಗೆ ಒಂದೇ ಗೊತ್ತು, ಕೊಟ್ಟಿದ್ದ ಜವಾಬ್ದಾರಿ ಪ್ರಾಮಾಣಿಕವಾಗಿ ಅಂದರೆ ನಿಭಾಯಿಸೋದು. ಇವತ್ತಿಗೆ ಭಾರತೀಯ ಜನತಾ ಪಾರ್ಟಿದ ಒಂದು RSS ಮಕ್ಕಳಂತ ನಾವು ತಿಳ್ಕೊತೀವಿ. BJP, ABP ಹಿಂಗೆಲ್ಲ. ಸಂಘ ಪರಿವಾರದಲ್ಲಿ ಶಿಸ್ತಿದೆ ಮತ್ತು ರಾಷ್ಟ್ರ ನಿರ್ಮಾಣದ ಮೊದಲೇ ಗುರಿ. ಫಸ್ಟ್ ಇನ್ ಕಂಟ್ರಿ, ದೆನ್ ಪಾರ್ಟಿ, ದೆನ್ ಪರ್ಸನ್. ಹಿಂಗೆ ನಮ್ಮದು ಒಂದು ಮೊದಲಿಂದ ಸ್ಲೋಗನ. ನಮಗೆ ನಮ್ಮ ನಾಡೇ ಮುಖ್ಯ ಮೊದಲ. ಮತ್ತು ನಮ್ಮ ನಾಡನ ನಂದು ವೈಯಕ್ತಿಕ ವಿಚಾರ, ಈ ಭಾರತ ದೇಶದಲ್ಲಿ ಹಿಂದೂ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಾವು ಯಾವ ಜಾತಿ ವಿರೋಧ ಮಾತಾಡೋಂಗಿಲ್ಲ, ಆದರೆ ಹಿಂದೂ ದೊಡ್ಡ ಪ್ರಮಾಣದಲ್ಲಿ ಇರುವಂಥ ದೇಶ ಹಿಂದೂಸ್ತಾನ ಅಂತ ನಾವು ಈ ದೇಶ ಬಗ್ಗೆ ಮಾತಾಡ್ತೀವಿ. ಹಿಂದೂ ಸಂಸ್ಕೃತಿಗ ಅಂದರೆ ಬೆಲೆ ಕೊಡುವಂಥ ಸಮಾಜ ಈ ದೇಶದಲ್ಲಿದೆ. ಆ ಧರ್ಮ ಸಂಸ್ಕೃತಿ ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದಿದೆ. ನೀವು ರಾಜಕೀಯ ಮಾಡಿರಿ, ಚುನಾವಣೆಗಳು ಮಾಡಿರಿ, ಅಭಿವೃದ್ಧಿ ಮಾಡಿರಿ, ಅದರ ಮೊದಲು ನಿಮ್ಮ ಧರ್ಮ ಮತ್ತು ಸಂಸ್ಕೃತಿ ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿ, ಅವ್ನು ಯಾವ ಪಕ್ಷದವೂ ಇರಲಿ. ನಾ BJP ಕಾಂಗ್ರೆಸ್ಗಿಂತ ನಾ ಮೊದಲು ಹಿಂದೂ ಅಂತ ಇದು ನನ್ನ ಭಾವನೆ. ನಾ ಕಾಂಗ್ರೆಸ್ದಾಗ ಇರ್ಬೋದು, BJP ಆಗಿರ್ಬೋದು, ಎಲ್ಲೂ ಇರ್ಬೋದು, ನಾ ಹಿಂದೂ ಇದ್ದೇನೆ. ಹಿಂದೂದ ಅರ್ಥ ನಾ ಮುಸಲ್ಮಾನರಿಗೆ ದ್ವೇಷ ಮಾಡೋದಂತಲ್ಲ, ನನ್ನ ಧರ್ಮ ಪ್ರಕಾರ ನಾನು ನಡ್ಕೊಳ್ಳೋದು. ನನ್ನ ಜನನು ಈಗ ನಿಮ್ಮ ಈ BJP, RSS ಇದರ ಕಾರ್ಯಗಳನ್ನು ನೋಡ್ತಾ ಇದು BJP ಮುಸಲ್ಮಾನರ ವಿರುದ್ಧವಾದಂಥದ್ದು ಅಥವಾ ಅವ್ರ ವಿರೋಧಿ ಪಕ್ಷ ಅಂತ ತಿಳ್ಕೊಂಡಾರ. ನಿಮಗೆ ಇದ್ರ ಬಗ್ಗೆ ಏನು? ಇದು ನೆರೆಟಿವ್ ಮಾಡಿನವ್ರು ಇದ್ದಾರೆ 70-80 ವರ್ಷದಿಂದ. ನನಗೊಂದು ಹೇಳ್ರಿ, ಈಗ 12-13 ವರ್ಷ ಆಯ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಒಬ್ಬ ಮುಸಲ್ಮಾನಿಗೆ ಏನು ತೊಂದರೆ ಆಗಿದ್ದು ಒಂದು ಉದಾಹರಣೆ ಕೊಡಲಿ.
ಅಬ್ದುಲ್ ಕಲಾಂ ಅಂತ ವ್ಯಕ್ತಿಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮಾಡಿನಂಥ ಪಾರ್ಟಿ ಯಾವುದಿದ್ರು ಅದು BJP. ಮುಸಲ್ಮಾನ ವಿರೋಧಿ ಅಲ್ಲ. ನೀವು ಈ ನಾಡಿನಲ್ಲಿ ಇದ್ದ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತೀರಿ. ನಮ್ಮ ನಾಡಿನ ಒಂದು ಕಲ್ಚರ್ ಒಂದೇ ಮಾತರಮ, ಭಾರತ್ ಮಾತಾ ಕಿ ಜೈ ಅಂತ ನಾವು ಹೆಮ್ಮೆದಿಂದ ಹೇಳ್ತೀವಿ. ನಾವು ಭಾರತ್ ಮಾತಾ ಕಿ ಜೈ ಅದು ಹೇಳ್ರೂ ಭಾರತ್ ಮಾತಾ ಕಿ ಜೈ ಆಗ್ತೈತೆ ಅಂತ ನಾವು ಅನ್ನೋದಿಲ್ಲ. ಆದರೆ ನಾವು ಹೆಮ್ಮೆದಿಂದ ಹೇಳ್ತೀವಲ್ಲ ಭಾರತ್ ಮಾತಾ ಕಿ ಜೈ ಅಂತ, ಅದು ಹೇಳಲಿಕ್ಕೆ ನಿಮಗೆ ನಾಚಿಕೆ. ಒಂದೇ ಮಾತರಂ ಹೇಳಲಿಕ್ಕೆ ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತೀರಿ. ಆದರೆ ನೀವು ದೇಶ ಇದ್ದರೆ ಧರ್ಮ ಅಲ್ವಾ? ದೇಶ ಇಲ್ಲಾಗಿದ್ರೆ ಧರ್ಮ ಹೆಂಗೆ? ಮೊದಲು ದೇಶ ಉಳಿಬೇಕು, ದೇಶ ಉಳಿದ್ರೆ ಧರ್ಮ ಉಳಿತೈತಿ, ಧರ್ಮ ಉಳಿದ್ರೆ ನಿಮ್ಮದು ಮುಸಲ್ಮಾನ, ಹಿಂದೂ, ಲಿಂಗಾಯತ, ಮರಾಠ, ಬ್ರಾಹ್ಮಣ ಏನಿದ್ದು ಅದೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಆ ದೇಶಕ್ಕೆ ಗೌರವ ಕೊಡುವಂಥ ಕರ್ತವ್ಯ ನಮ್ಮ ಪ್ರತಿಯೊಬ್ಬರದ್ದು ಇದೆಯಲ್ವ. ನಾ ಮುಸಲ್ಮಾನ ಆಮೇಲೆ, ನಾ ಹಿಂದೂ ಆಮೇಲೆ, ನಾ ಮೊದಲು ಭಾರತೀಯ ಅಲ್ವ. ಅದಕ್ಕೆ ಭಾರತದ ಕೆಲವೊಂದು ಏನು ನಮ್ಮ ಪರಂಪರೆಗಳಿದಾವೆ, ಅದಕ್ಕೆ ಗೌರವ ಕೊಡವ. ಅವ ಮುಸಲ್ಮಾನ ಇರಲಿ ಯಾವ ಇರಲಿ ನಮ್ಮವ, ಆತಕ್ಕೆ ಗೌರವ ಕೊಡಂಗಿಲ್ಲ ಅಂತ ಯಾವ ಹೇಳ್ತಾನೋ ಅವ್ನು ನಮ್ಮವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ನಾವು ಪಾಠನೂ ಕಲ್ಸಕ್ಕೆ ತಯಾರ ಮತ್ತು ಪ್ರಶ್ನೆನೂ ಮಾಡಕ್ಕೆ ತಯಾರ. ಮತ್ತೊಂದು ನಾವು ಉದಾಹರಣೆ ಕೊಟ್ಟು ಹೇಳ್ತೇನೆ. ನೀವು ಎಲ್ಲರೂ ಸಾಮಾನ್ಯ ಜನ ಅನುಭವಿಸ್ತಿರೋ, ನಮ್ಮ ಬಾಗ್ಲಾಗ ಬರುವಂಥ ನಾಯಿಗೆ ಒಂದು 4 ದಿವಸ ಕಂಟಿನ್ಯೂ ರೊಟ್ಟಿ ಹಾಕ್ರಿ, ಬಾಗ್ಲಾಗ ಕಾಯ್ತೈತಿ. ನೀವು ಬಂದಾಗ ಯಾರ ಮತ್ತೊಬ್ಬ ಬಂದ್ರೆ ಬಗ್ಲಾಕ್ ಚಾಲು ಮಾಡ್ತೈತಿ. ಅಂದ್ರೆ ಅದು ಪ್ರಾಮಾಣಿಕ ಇದೆ. ರೊಟ್ಟಿ ತಿಂದ ಮೇಲೆ ಆ ರೊಟ್ಟಿದು ಋಣ ತೀರ್ಸಕ್ಕೆ ಪ್ರಯತ್ನ ಮಾಡ್ತೈತಿ. ನೀವು ಈ ನಾಡಿನಿಂದ ರೊಟ್ಟಿ ತಿಂತೀರಿ, ನಾಡಿನಲ್ಲೇ ಹುಟ್ಟಿದ್ದೀರಿ, ನಾಡಿನಲ್ಲೇ ಬೆಳೀತಾ ಇದ್ದೀರಿ. ಈ ನಾಡಿನ ಜೊತೆ ದ್ರೋಹ ಮಾಡ್ತೀರಂದ್ರೆ ನೀವು ಯಾರಂತ ಪ್ರಶ್ನೆ ಮಾಡೋದು ಬರ್ತೈತೆ ಸ್ವಾಭಾವಿಕ. ಮತ್ತು ಈ ನಾಡಿನಲ್ಲಿ ಕೆಲವು ಮಂದಿ ನ್ಯೂಟ್ರಲ್ಲು ಇದ್ದಾರೆ. ನಮಗೇನು ಮಾಡೋದು ಹಿಂದೂ ಮುಸಲ್ಮಾನ, ನಮಗೇನು ಮಾಡೋದು ಇದಾದಂತೂ ಇದ್ದಾರೆ. ಆದರೆ ಅವರು ಒಳ್ಳೆಯವರು ಕೆಟ್ಟವ್ರು ನನಗೆ ಗೊತ್ತಿಲ್ಲ. ಆದ್ರೆ ಕೆಟ್ಟ ಜನರಿಗೆ ಏನೋ ಪ್ರಶ್ನೆ ಮಾಡಲಾಗಿದ್ರೆ ಅದು ಕೆಟ್ಟ ಜನರ ಪ್ರವೃತ್ತಿ ಬೆಳೀತು ಹೋಗ್ತೈತಿ. ಅದಕ್ಕೆ BJP RSS ಅಂಥ ಕೆಟ್ಟ ಜನರಿಗೆ ಪ್ರಶ್ನೆ ಮಾಡ್ತೈತೆ ಅಂತ ಯಾರಿಗೆ ತಪ್ಪು ಅನಿಸ್ತಿದ್ರೆ ಆ ತಪ್ಪು ನಾವು ಮತ್ತೊಮ್ಮೆಲ್ಲ ದಿವಸ ಮಾಡೋರು. ಮತ್ಸದೀಗ ಬೆಳಗಾವಿ ಒಳಗೆ ಈ ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸಲಿಕ್ಕೆ ನೀವು ತೆಗೆದುಕೊಂಡ ಕ್ರಮಗಳು ಏನು, ಪ್ರಮುಖ ಕ್ರಮಗಳು ಏನು ಮಾಡಬೇಕು? ಈಗ ನಿಮ್ಮ ಜೊತೆ ಮಾತಾಡಿದ್ದು ಇದೇ ವಿಚಾರ. ಈಗ ನಾವೊಂದು ಕಾರ್ಯಕ್ರಮದಲ್ಲಿ ಹೋಗಿ ನಿಮ್ಮ ಕಡೆ ಬರೋಕ್ಕಿಂತ ಮುಂಚೆ ನಾವೊಂದು ಉದಾಹರಣೆ ಹೇಳ್ತೇನೆ. ಈಗ ಇರುವಂಥ ಇಲ್ಲಿ ಮಂತ್ರಿಗಳು ಎಲ್ಲರೂ ಕೆಲಸ ಮಾಡೋಕ್ಕದ. ನಾನು ನೇರವಾಗಿ ಹೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯ, ತಾಲೂಕು ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ, ಕಾರ್ಪೊರೇಟರ್, MLA, MP ಎಲ್ಲರೂ ಕೆಲಸ ಮಾಡ್ತಾರೆ. ಸ್ವಲ್ಪ ಕಡಿಮೆ ಜಾಸ್ತಿ ಅವ್ರವ್ರ ಪದ್ಧತಿಲಿ ಕೆಲಸ ಯಾರೂ ಮಾಡೋಂಗಿಲ್ಲ ಅಂತಲ್ಲ. ಕೆಲಸ ಜೊತೆಗೆ ಧರ್ಮಗೆ ಯಾವ ಬೆಲೆ ಕೊಡ್ತಾನೆ, ನಾಡಿಗೆ ಯಾವ ಬೆಲೆ ಕೊಡ್ತಾನೋ ಅದು ನೋಡಬೇಕು. ನಾವೊಂದು ಉದಾಹರಣೆ ಕೊಟ್ಟು ಹೇಳಿ. ನಾ MLA ಇದ್ದಾಗ ತಿಳ್ಕೊರಿ 10 ವರ್ಷ ನನ್ನ ಕ್ಷೇತ್ರದಲ್ಲಿ ಎಷ್ಟು ಶೆರೆ ಅಡ್ಡೆಗಳಿದ್ದು, ಎಷ್ಟು ಜುಗಾರ ಮಟಕ ಅಡ್ಡೆಗಳು ನಡೀತಾ ಇದ್ದು, ಎಷ್ಟು ಕ್ಲಬ್ಗಳು ನಡೀತಾ ಇದ್ದು. ನೀವು RTA ಎತ್ತಾಗ ಅರ್ಜಿ ಹಾಕಿ ತಗೋರಿ ಮತ್ತು ನೋಡ್ರಿ ಈಗ ಎಷ್ಟು ನಡೀತಾ ಇದ್ದಾವೆ. ಅದೇ ಎಲ್ಲ ಮಾಡಿ ನಾ ರೋಡ್ ಮಾಡ್ತೀನಿ, ನಾ ಗುಡಿ ಕಟ್ತೇನೆ, ನಾ ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ಹೇಳ್ತಿದ್ರೆ ಅದಕ್ಕೇನು ಅರ್ಥ ಇಲ್ಲ. ನೀ ರೋಡ್ ಕಡಿಮೆ ಮಾಡು, ನೀ ಗುಡಿಗಳು ಕಡಿಮೆ ಕಟ್ಟು, ಆದರೆ ಬರುವಂಥ ನಮ್ಮ ಮುಂದಿನ ಪಿಡಿ ಇದೆ ಅದಕ್ಕೆ ನಶೆದಾಗ ಇದು ಮಾಡಬೇಡ. ಶೆರೆ ಕುಡ್ಸಕ್ಕೆ ಕಲ್ಸವ್ರು ನೀವು, ಜುಗಾರ ಆಡೋಕೆ ಕಲ್ಸವ್ರು ನೀವು, ಗಾಂಜಾ ಮಾರಕ್ಕೆ ಹಚ್ಚವ್ರು ನೀವು, ಮತ್ತು ಆ ಗಾಂಜಾ ತೊಗೊಳಕ್ಕೆ ಯುವಕರಿಗೆ ಮಾಡೋರು ನೀವು. ಅದೆಲ್ಲ ಮಾಡಿ ದುಡ್ಡು ಗಳಿಸವ್ರ ಮತ್ತು ನೀವು ದುಡ್ಡು ಹಂಚವ್ರ. ಆ ದುಡ್ಡಿಗೂ ಬೆಲೆ ಇಲ್ಲ ಮತ್ತು ಆ ವ್ಯಕ್ತಿಗೂ ಬೆಲೆ ಇಲ್ಲ. ನಾ ಭಾಳ ಸಲ ಹೇಳ್ತೀನಿ, ನನಗೆ ಓಟ್ ಹಾಕಲಿಲ್ಲ ನಡ್ತಿದ್ದೆ. ಅದನ್ನು ಕೆಲವೊಂದು ಸಲ ನೇರವಾಗಿ ಎಲ್ಲ ಕಡೆ ಮಾತಾಡ್ತೇನೆ. ಶೆರೆ ಕೇಳ್ರೆ ನನ್ನ ಕಡೆ ಬರಬೇಡ್ರಿ, ಶೆರೆ ಕೇಳೋರಿದ್ರೆ ನನ್ನ ಕಡೆ ಬರಬೇಡ್ರಿ. ನಾ ಸಾದಾ ನಿಮ್ಗೆ ಹೇಳ್ತೇನೆ. ಈಗ ನಾ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಜಾತ್ರೆಗೆ ಹೋಗ್ತೇನೆ, ಅದು ಪೆಪ್ಸಿ, ಥಮ್ಸಪ್ಪ ಇಂಥದ್ದು ಕೊಡ್ತಾರೆ, ನಾ ಕುಡಿಯೋದಿಲ್ಲ. ನಾ ಫಸ್ಟ್ ಹೇಳ್ತೇನೆ, ನಿಮ್ಮ ಮನ್ಯಾಗ ನೀರು ಇರ್ತೈತಿ, ಒಂದು ಲಿಂಬೆ ಹಣ್ಣು ತೆಗೀರಿ, ಲಿಂಬೆ ಹಣ್ಣು ಹಿಂಡಿ ಸ್ವಲ್ಪ ಸಕ್ಕರೆ ಹಾಕ್ರಿ, ಆಗಲಿಲ್ಲ ಅಂದ್ರೂ ಬಿಡ್ರಿ, ಸರ್ಬತ್ ಕುಡ್ರಿ, ಕುಡಿತೇನೆ. ಇದಕ್ಕೆ ನೀವು 100 ರೂಪಾಯಿ ಕೊಡ್ತೀರಿ ಮತ್ತು ವಿಷ ಕುಡಿಸ್ತೀರಿ, ನಾ ಕುಡಿಯೋದಿಲ್ಲ. ನೀವು ಕುಡಿಬೇಡ್ರಿ, ನಮಗೂ ಕುಡಿಸ್ಬೇಡ್ರಿ. ಅವ್ರು ಕೆಟ್ಟ ಅನ್ಸ್ರಿ. ನಮ್ಮ ಸಂಸ್ಕೃತಿ ಭಾಳ ಫಸ್ಟ್ ಕ್ಲಾಸ್ ಇದೆ ರೀ ನಮ್ಮ ದೇಶದ. ಬೆಲ್ಲ ಮತ್ತು ಇದು ಕುಡ್ತಿರು, ನೀರು, ಬೆಲ್ಲ ನೀರಾಗ ಕುಡ್ತಿದ್ರು. ಏನಂತಾರೆ ಭೂಮಿ ಕಾಳ, ಶೇಂಗಾ ಅದು ಕುಡ್ತಿದ್ರು, ಲಿಂಬು ಶರ್ಬತ್ ಕುಡ್ತಿದ್ರು. ಅದ್ರಾಗಿರುವ ಮತ್ತು ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ರೀ. ಇದು ಸಿಟ್ರಾ, ಸ್ಪ್ರೈಟ, ಥಮ್ಸಪ್ಪ ಏನು ಒಳ್ಳೇದೈತಿ?
ಈಗ ನಾನು ನಿಮ್ಮ ಎದುರುಗಡೆ ಮಾತಾಡ್ಕೊಂಡು ಕಂಪ್ನಿ ಅವ್ರು ನನಗೆ ಬೈಬೋದು, ಆದ್ರೆ ನನಗೇನು ಅದ್ರ ಬಗ್ಗೆ ಇದೆ. ನನ್ನ ಯುವಕರು ಇದು ಮಾಡಬಾರ್ದಂತ ನನ್ನ ಭಾವನೆ. ಎಸ್, ನಿಂದು MBBS ಇದೀನೋ BE ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ನೀನು ನಿರ್ವ್ಯಸನಿ ಇದೀನೋ ಇಲ್ಲ ನನಗೆ ಮೊದಲು ಆಗಬೇಕು. ನೀ ಡಿಗ್ರಿ ತೊಗೊಂಡು ಸೆರೆ ಕುಡಿತಿದ್ರೆ ಮನಿ ಮಾರ್ತಿ, ಮನಿ ಹಾಳು ಮಾಡ್ತೀಯ. ಡಿಗ್ರಿ ಇಲ್ದ ನೀನು ನಿರ್ವ್ಯಸನಿ ಇದ್ರೆ ತಂದೆ ತಾಯಿಯವ್ರದ್ದು ರಕ್ಷಣೆ ಮಾಡ್ತಿ, ಮನಿನೂ ಉಳಿಸ್ತಿ. ಅಂಥ ವ್ಯಕ್ತಿ ನಿರ್ಮಾಣ ಆಗಬೇಕು. ನಾ ಸ್ಕೂಲ್ ಕಾಲೇಜ್ ನಡೆಸ್ತೇನೆ, ಆದ್ರೂ ಆ ಮಕ್ಕಳಿಗೆ ಮೊದಲು ನೀವು ಒಳ್ಳೆ ವ್ಯಕ್ತಿಯಾಗ ಅಂತ ಹೇಳ್ತೇನೆ. ಇದು ಎಜುಕೇಷನ್ದ ಎಕ್ಸಾಮ್ ಕೊಡೋದ ಡಿಗ್ರಿ ಸೊಲಾಗ, ಆದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆ ಭಾಳ ದೊಡ್ಡ ಡಿಗ್ರಿ ಕೊಟ್ಟು ಹೋಗೈತಿ ನಮ್ಮ ಧರ್ಮಲೇ ನಡ್ಕೊಳಕ್ಕೆ. ನಮ್ಮ ಇಡೀ ಜಗತ್ತಿನಲ್ಲಿ ಕ್ರಿಶ್ಚಿಯನ್ರು ಬರೀ ಕ್ರಿಸ್ಮಸ್ ಮಾಡ್ತಾರೆ, ಮುಸಲ್ಮಾನರು ಬರೀ ಈದ್ ರಂಜಾನ ಮಾಡ್ತಾರೆ. ನಾವು 365 ದಿವಸದ ಒಂದು ವರ್ಷದಲ್ಲಿ 3,500 ಹಬ್ಬ ಮಾಡುವಂಥ ಒಂದೇ ಧರ್ಮ ಅದು ಹಿಂದೂ ಧರ್ಮ. ಯಾವುದು ಬಿಡ್ತೀವಿ ನಾವು? ಮತ್ತು ಎಲ್ಲಿಯೂ ಕಡಿಮೆ ಇಲ್ಲ. ಶಿವ ಜಯಂತಿ ಮಾಡುವಲ್ಲಿ ಕಡಿಮೆ ಇಲ್ಲ, ಗಣೇಶೋತ್ಸವ ಮಾಡುವಲ್ಲಿ ಕಡಿಮೆ ಇಲ್ಲ, ಮಹಾಶಿವರಾತ್ರಿ ಮಾಡುವಲ್ಲಿ ಕಡಿಮೆ ಇಲ್ಲ, ಪತಂಗ ಹಾರಿಸೋಳೆ ಕಡಿಮೆ ಇಲ್ಲ. ಯಾವುದೂ ಹಬ್ಬ ನಾವು ಬಿಡೋದಿಲ್ಲ. ಎಲ್ಲ ಭಕ್ತಿ, ದೀಪಾವಳಿ, ದಸರೆ ಯಾವುದು ಬಿಡ್ತೀವಿ? ಎಲ್ಲ ಕಡೆ ಶ್ರದ್ಧೆ, ಭಕ್ತಿ ಇದೆ. ಇದು ದೇವರದ ದೊಡ್ಡ ವರ ಇದೆ ಭಾರತೀಯರಿಗೆ. ಅದ್ರ ಬಗ್ಗೆ ಹೆಮ್ಮೆ ಪಡಿಬೇಕು. ನಾವೊಂದು ಮಾತು ಎಲ್ಲ ಕಡೆ ಹೇಳ್ತೇನೆ, ಮುದ್ದಾಮ ಇಲ್ಲಿಯೂ ಹೇಳ್ತೇನೆ. ನಾವು ಭಾಗ್ಯವಂತರ ಯಾಕೆ ಗೊತ್ತಾ? ಮೊದಲೇ ಭಾಗ್ಯವಂತರ ಮನುಷ್ಯರಾಗಿ ಹುಟ್ಟೀವಿ, ದನ ಆಗಿರಸ್. ಎರಡನೇ ಭಾಗ್ಯವಂತರ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ. ಮೂರನೇ ಭಾಗ್ಯವಂತರ ಹಿಂದೂ ಆಗಿ ಹುಟ್ಟೀವಿ. ಮೂರೂ ನಾವು ಭಾಗ್ಯವಂತರ. ಯಾಕಂದರೆ ಹಿಂದೂ ಸನಾತನ ಧರ್ಮ ಎಲ್ಲರಿಗೂ, ನೀವು ಮುಸಲ್ಮಾನ್ ಧರ್ಮ, ಕ್ರಿಶ್ಚಿಯನ್ ಧರ್ಮನ ಕೆಟ್ಟ ಅನ್ನಂಗಿಲ್ಲ, ಆದ್ರೆ ಅವ್ರು ಏನಂತಾರೆ, ಇವರು ಒಬ್ಬರ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ಧರ್ಮದಲ್ಲ ಅದಿಲ್ಲ, ಎಲ್ಲರೂ ಶ್ರೇಷ್ಠ ಇದ್ದಾರೆ. ನೀವು ಸಿಂಗರ್ ಇರ್ಬೋದು, ನಾ ಕ್ರಿಕೆಟ್ ಒಳ್ಳೆಯವ ಅನ್ನೋದ ಇದು ಅಹಂಕಾರ. ನಾವು ಎಲ್ಲರೂ ಒಳ್ಳೆಯವರು ಅನ್ನೋದ ಇದು ವಿನಮ್ರತೆ. ಇದು ಹಿಂದೂ ಧರ್ಮದ ಕೊಡುಗೆ. ಮತ್ತು ಆ್ಯಕ್ಚುಲಿ ಏನಂದ್ರೆ ಸರ್, ಸಂಜಯ್ ಪಾಟೀಲ್ ಅವರು ಯಾವುದೇ ಸ್ಟೇಜ್ ಒಳಗೆ ಮಾತಾಡಕತ್ರು ಅಂದ್ರೆ ಅವರ ವಾಕ್ಚಾತುರ್ಯ ಆಗಲಿ ಮತ್ತು ಅವ್ರ ಹೇಳಿಕೆಗಳು ಭಾಳ ಪ್ರಭಾವಶಾಲಿಯಾಗಿರ್ತಾವೆ ಸರ್. ಇದು ನಿಮ್ಮ ಸ್ಟೈಲು ಅಥವಾ ಉದ್ದೇಶಪೂರ್ವಕವಾಗಿ ನೀವು ಹಂಗೆ ಮಾತಾಡ್ತೀರೋ ಅಥವಾ ಸಂದರ್ಭನೂ ಹಂಗೆ ಬರ್ತಿತ್ತು? ದೇವ್ರು ಕೊಟ್ಟಿದ್ದು ವರ, ನನಗೂ ಗೊತ್ತಿಲ್ಲಾಗಿತ್ತು. ಅಂದರೆ ಯಾಕಂದ್ರೆ ಈಗ ನನಗೇನು ಖುಷಿ, ನನಗೆ ಪ್ರಾರಂಭದಲ್ಲಿ ಅಂದರೆ ನಾ ಎಲ್ಲ ಕಡೆ ಚಾಲು ಹೋದ್ನಿ, ಎಲ್ಲರೂ ನೀವು ಮಾತಾಡ್ತೀರಿ ಒಳ್ಳೆಯದು ಎಲ್ಲ ಕಡೆನೇ ಅದು ಚಾಲು ಆದಮೇಲೆ ನನಗೆ ಗೊತ್ತಾಗುತ್ತೆ, ಹೌದೇನು ನಾವು ಚಲೋ ಮಾತಾಡ್ತೇನೆ ಅಂತ. ಆದರೆ ನಾ ಇವತ್ತೂ ನಾ ಹೇಳ್ತೇನೆ, ನಾವು ಓದೋದಿಲ್ಲ, ಅಂದರೆ ಏನು ಪ್ರಿಪ್ರೇಷನ್ ಇಲ್ಲ. ಇಲ್ಲಿವರೆಗೂ ನಾ ಬರೆದು ಕೊಟ್ಟಿದ್ದು ನನಗೆ ಭಾಷಣ ಮಾಡ್ಲಿಕ್ಕೆ ಬರೋಂಗಿಲ್ಲ. ನಾ ಇಲ್ಲಿ ಖುತ್ತಾಗ ನನಗೂ ಇವತ್ತೂ ನೀವೇನು ಕೇಳೋರು ಏನೂ ಗೊತ್ತಿಲ್ಲಾಗಿತ್ತು. ನಾ ಮಾತಾಡೋಕೆ ಚಾಲು ಮಾಡೋದು ತಾನು ಬರ್ತದೆ. ಹಂಗೆ ಭಾಷಣನೂ ಹಂಗೆ ಇರ್ತದೆ. ಆ ದೇವ್ರು ಕೊಟ್ಟಿದ್ದು ವರ ಅಂತ ಇಷ್ಟ ನನಗೆ ಗೊತ್ತು. ಅದು ಸರ್ ಮಾತಾಡುವಾಗ ಸರ್ 2018 ತಮ್ಮ ಒಂದ್ಸಲ ಕೋಮುವಾದ ಭಾಷಣ ಆಯಿತು. ಆಮೇಲೆ 2024 ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ತಮ್ಮಿಂದ ತಪ್ಪು ಮಾತುಗಳು ಬಂದು, ಈ ಒಂದು ಪ್ರಸಂಗನ, ಈ ಮಾತುಗಳಿಂದನ ಸಂಜಯ್ ಪಾಟೀಲ್ ಅವರು ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಸೋತರು, ಹಿಂದುಳಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಸರ್ ತಮ್ಮ ಈಗ ಈ ಥರ ಅಭಿಪ್ರಾಯ ಅನ್ನೋಕ್ಕಿಂತ ನನ್ನ ಭಾಷೆನ ಯಾರು ಕೇಳಿದ್ರು, ನನಗೂ ಹೇಳಲ್ಲ, ನಾ ಮಾತಾಡೋಕೆ ನಿಂತೆ ನನಗೆ ಗೊತ್ತಿರೋದಿಲ್ಲ ನಾ ಏನು ಮಾತಾಡೋದೇನಂತ. ನಂದು ಅದು ಬಟನ್ ಹೊಡೆದ್ರೆ ಲೈಟ್ ಹತ್ತಿತ್ತು, ಹಂಗೆ ಚಾಲು ಆಗ್ತಿತ್ತು. ನನಗೆ ಸಬ್ಜೆಕ್ಟು ಆದರೆ ಇಲ್ಲಿವರೆಗೆ ನಾ ಸಂದರ್ಭ ಬಿಟ್ಟು ಯಾವಾಗೂ ಮಾತಾಡಲಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ನಂಗೆ ಅದು ಒಂದು ಕೊಟ್ಟಿನ ದೇವ್ರು, ಸಬ್ಜೆಕ್ಟ್ ಬಿಟ್ಟು ಮಾತಾಡೋಂಗಿಲ್ಲ. ಆದರೆ ಅದು ಮಾತಾಡೋ ಹೇಳಕ್ಕೂ ನನಗೆ ಗೊತ್ತಿರೋಂಗಿಲ್ಲ ನಾ ಏನು ಮಾತಾಡ್ಬೇಕಂತ. ಈಗೇನನ್ನ 2 ಇನ್ಸಿಡೆಂಟ್ ಹೇಳಿರಲ್ಲ, ಈ 2 ಇನ್ಸಿಡೆಂಟ್ಗಿಂತ ಮುಂಚೆ ಫಸ್ಟ್ ಇನ್ಸಿಡೆಂಟ್ ಏನಾಗ್ತಲ್ಲ ಕುಂಬೋದ, ಅದಕ್ಕೆ ಇನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು MLA ಆಗೋಲಾಗಿರು. ಅದಕ್ಕೆ ಅವರು ನಾ ಏನೇನು ಮಾತಾಡ್ತೇನೆ, ಅವ್ರು ನಂದು ಅಭ್ಯಾಸ ಮಾಡಿದರು. ಸಂಜಯ್ ಪಾಟೀಲ್ ಒಳ್ಳೆ ಭಾಷಣಕಾರ, ಅವನ ಮೇಲೆ, ಆ ಭಾಷಣ ಮೇಲೆ ಜನ ಯುವಕರು ವಿಶೇಷವಾಗಿ ಫಿದಾ ಇದ್ದಾರೆ, ಅವನ ಮೇಲೆ ಭಾಳ ಪ್ರೀತಿ ಮಾಡ್ತಾರೋ. ಆ ಭಾಷಣಗೆ ವೀಕ್ ಪಾಯಿಂಟ್ ಮಾಡೋಣ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿ ಹಿಂದಿನ ಮುಂದಿನ ತೆಗಿಯೋದು ಮತ್ತು ನಡುವಿಂದ ಅಷ್ಟೇ ಇದು ಮಾಡಿ ಅದಕ್ಕೆ ಅಪಪ್ರಚಾರ ಮಾಡೋದು. ನಾ ಹೇಳಿದ್ದು ಅದಕ್ಕೆ ನಂದು ಹೇಳೋದು ಭಾವಾರ್ಥ ಒಂದು ಇರ್ತದೆ ಬೇರೆ. ಈಗ ಹೇಳಲ್ಲ ನಿಮ್ಮ ಮಾತಾಡೋಳಕ್ಕೆ ಅಂದ್ರೆ ನಾವು ಒಂದೇ ಮಾತಾಡಮ್ಮ ಭಾರತ್ ಮಾತಾಗಿ ಜೈ ಹೇಳಂಗಿಲ್ಲ, ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡವ್ರ ಮತ್ತು ಇದು ಕೇಳವ್ರ, ಅದಕ್ಕೆ ತಪ್ಪು ನಾವು ದಿವಸ ಮಾಡವ್ರ. ಅದು ತಪ್ಪಿದ್ರೆ ದಿವಸ ನೀವೇನು ಮಾಡ್ತೀರಿ, ಅದು ಒಂದೇ ಸೆಂಟೆನ್ಸ್ ತೋರಿಸೋದು, ನಾ ತಪ್ಪು ದಿವಸ ಮಾಡೋ ನಾ ಹಿಂದಿನ ಬುದ್ಧಿದ್ದು ಏನು ಮಾತಾಡ ಆ ಥರ ಆದ ಘಟನೆಗಳು. ನಾ ಕೋಮೋದಿ ಅಲ್ಲ, ಯಾಕಂದ್ರೆ ನನ್ನಷ್ಟು ಧಾರ್ಮಿಕ ಯಾರೂ ಅಲ್ಲ. ಎಸ್
ನನ್ನಷ್ಟು ಧಾರ್ಮಿಕ ಯಾರೂ ಇಲ್ಲ. ನಾ ಮತ್ತು ನಾ ಎಮ್ ಎಲ್ ಎ ಇದ್ದಾಗೂ ಪ್ರತಿಯೊಂದು ದರ್ಗಾಕ್ಕೆ ಹೋಗಿನಂತ ಮೊದಲೇ ಎಮ್ ಎಲ್ ಎ. ಕ್ರಿಶ್ಚನ್ ಇದು ಚರ್ಚಿಗೂ ಹೋಗ್ತಾನೆ. ನಂದು ಒಂದೇ ನಿಮ್ಮದು ಧರ್ಮ ಒಳ್ಳೇದ, ನಮ್ಮದು ಧರ್ಮ ಒಳ್ಳೇದ, ನೀವು ನಂದ ಧರ್ಮ ಒಳ್ಳೇದ ಅಂತಿರಲ್ಲ, ಇದ್ರಿಗೆ ನಂದು ಆಕ್ಷೇಪ. ಎಲ್ಲರಿಗೂ ಒಳ್ಳೇದು ಯಾಕೆ ಅನ್ನಂಗಿಲ್ಲ. ನನ್ನ ಮಗ ಅಷ್ಟೇ ಒಳ್ಳೆಯವ, ಬಾಜುಕಿನ ಒಳ್ಳೆಯವ ಅಲ್ಲ, ಅವು ಮತ್ತೊಬ್ಬ ತಂದೆ ತಾಯಿ ಮಗ ಅದಾನ, ಅವನ ಕಡೆನೂ ದೇವ್ರು ಏನಾರು ಒಳ್ಳೇದು ಕೊಟ್ಟಾರ. ನೀವೇನಂತೀರಿ ನನ್ನ ಮಗ ಅಷ್ಟೇ ಒಳ್ಳೆಯವ, ಹಾಗೆ ನನ್ನ ಧರ್ಮ ಅಷ್ಟೇ ಒಳ್ಳೇದ, ನನ್ನ ಧರ್ಮದಾಗ ಹೇಳಿದ ಅಷ್ಟೇ ಸರಿ, ಇದ್ರ ಬಗ್ಗೆ ನಮಗೆ ಆಕ್ಷೇಪ. ಮತ್ತು ನಾವು ಅದು ಒಪ್ಕೊಳ್ಳೋಂಗಿಲ್ಲ, ನಮ್ಮ ಧರ್ಮ ಒಪ್ಕೊಳ್ಳೋಂಗಿಲ್ಲ. ಹಾಗೆ ಕೋಮುವಾದಿ ಅಂತ ನಾ ಅಲ್ಲ ಯಾಕಂದ್ರೆ ನನ್ನ ಮೇಲೆ ಮುಸಲ್ಮಾನರು ನಿಮಗೆ ಸಾವಿರಾರು ಜನ ತೋರಿಸ್ಬೋದು ಪ್ರೀತಿ ಮಾಡೋರು. ಯಾರು ಸಂಜಯ್ ಪಾಟೀಲ್ಗೆ ಸಮೀಪಿಂದ ನೋಡಿದಾರೋ ಅವರು ಪ್ರತಿಯೊಬ್ಬರು ನನಗೆ ಈದ್ಗ ಮತ್ತು ರಂಜಾನ್ಗೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವ್ರು ಸುರ್ಕುರ್ಮಾ ಅಂತ ಹುಗ್ಗಿ ಮಾಡ್ತಾರೆ ವೇಜಿ, ಅದು ನನಗೆ ಮನೆಗೆ ಮುಟ್ಟಿಸ್ತಾರೆ ಪ್ರತಿ ವರ್ಷ. ಇಲ್ಲಾರ ಅವ್ರ ಮನೆಗೆ ಕರೆಸ್ತಾರೆ, ನಾವು ಹೋಗ್ತೇನೆ. ನಮ್ಮ ಮುಸಲ್ಮಾನ ವಿರೋಧಿ ಅಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಯಾರು ಹೇಳೋದಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಅವ್ರ ವಿರೋಧಿ. ಮತ್ತು ನಾ ಇದೇನು ಹೌದು. ಮತ್ತು ಎರಡನೇದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆನೂ ನಾ ಸ್ಪೀಡ್ನಾಗ ಮಾತಾಡಿ ಅವ್ರದ್ದು ಹೆಸರು ತಗೊಂಡಿಲ್ಲ, ಅವ್ರ ಬಗ್ಗೆ ಮಾತಾಡಿಲ್ಲ. ಆದ್ರೂ ಅವರ ನನಗೆ ಮಾತಾಡ್ರಂತ ಏನು ಅದು ಪ್ರಚಾರ ಮಾಡ್ರಲ್ಲ. ಆದರೆ ಸಂಜಯ್ ಪಾಟೀಲ್ ಹೆಸರು ಕೆಡ್ಸೋದ, ಇವಂದು ಹೆಸರು ಕೆಟ್ಟರನ್ನ ನಾ ಮತ್ತೆ ಕ್ಷೇತ್ರನಾಗ ನನಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಮೀಡಿಯಾ ಮ್ಯಾನೇಜ್ಮೆಂಟ್ ಮತ್ತು ಕೆಲವೊಂದು ಸಂಘಟನೆನೂ ಇದಾವೆ. ಅವ್ರು ನಮ್ಮ ಮನೆ ಬಾಗ್ಲಾಗ ಕಳಿಸೋದು, ಹೆಂಗಸರಿಗೆ ರೊಕ್ಕ ಕೊಟ್ಟ ಅವ್ರಿಗೆ ನಮ್ಮ ಬಗ್ಗೆ ಕೆಟ್ಟ ಮಾತಾಡೋಕೆ ಹಚ್ಚೋದ, ಅದು ಟಿ ವಿ ಮೀಡಿಯಾಗೆ ತೋರ್ಸೋಕೆ ಹಚ್ಚೋದ. ನನಗೆ ಒಂದೇ ಒಂದು ಮಾತು ಹೇಳೋದೈತಿ, ನಾ ಇವತ್ತೂ ನನ್ನ ಜೊತೆ ಇರುವಂಥ ಜನ ನನ್ನ ಮೇಲೆ ಪ್ರೀತಿ ಮಾಡ್ತಾರೆ. ನೀವು 2 ಸಲ ಎಮ್ ಎಲ್ ಎ, ಈಗ ಮಂತ್ರಿ ಕೂಡ, ಅದರ ಜನ ನಿಮ್ಮ ಮೇಲೆ ಪ್ರೀತಿ ಮಾಡೋದಿಲ್ಲ, ನಿಮ್ಮ ದುಡ್ಡು ಮೇಲೆ ಪ್ರೀತಿ ಮಾಡ್ತಾರೆ. ಇದು ದೊಡ್ಡ ವ್ಯತ್ಯಾಸ ನಿಮ್ಮತ್ರವಾಗ ಮತ್ತು ನನ್ನವಾಗಿರೋದು. ಇದು ಸರ್, ಸಂಜಯ್ ಪಾಟೀಲ್ ಅವರು ಇದೇನೇ ಇರಲಿ, ಅವ್ರ ವ್ಯಕ್ತಿಗತ ವಿಷಯವನ್ನು ತೊಗೊಂಡು ಮಾತಾಡಬಾರ್ದಾಗಿತ್ತು ಅಂತ ಕೆಲವೊಂದು ಜನ ಹೇಳ್ತಾರೆ. ಇಲ್ಲ, ನಾ ಹೆಸರು ತೊಗೊಂಡಿಲ್ಲ, ನೀವು ವ್ಯಕ್ತಿಗತ ಹೆಂಗೆ ಅಂತೀರಿ ಸರ್? ನಂದು ಭಾಷಣ ಕೇಳ್ಕೊರಿ ಅಲ್ಲ, ನಾವು ಹೆಸರು ತೊಗೊಂಡಿಲ್ಲ. ಇವತ್ತು ಅಕ್ಕ 2 ರೂಪಾಯಿಗೆ ಎಕ್ಸ್ಟ್ರಾ ತಗೋತಾಳೆ. ನಾ ರಿಪೀಟ್ ಮಾಡ್ತೇನೆ ನನ್ನ ಸೆಂಟೆನ್ಸ್. ಅಕ್ಕ ಅಂದರೆ ನೀವು ಹೆಂಗೆ, ನೀವು ಯಾಕೆ ನಿಮ್ಮ ಮೇಲೆ ತೊಗೊಂಡ್ರಿ? ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನೀವು ಭಾಷಣ ಮಾಡೋಲೇಕ ಕೆಲವೊಂದು ಸಲ ಸಂದರ್ಭ ಇದ್ರಾಗ ಮುಂದಿನ ಜನರಿಗೆ ಮೋಟಿವೇಟ್ ಮಾಡೋಕೆ ಮತ್ತು ಅವ್ರೊಳಗೆ ಉತ್ಸಾಹ ತುಂಬಾಕ ನಿಮ್ಮ ಕೆಲವೊಂದು ಸಬ್ಜೆಕ್ಟ್ಗಳು ಆ ಪದ್ಧತಿಲೇ ಮಾತಾಡಬೇಕಾಗ್ತೈತಿ. ನೀವು ಒಮ್ಮೆಗೆ ಇದ್ರಲ್ಲೇ ನೀವು ಭಜನೆ ಅನ್ನಕತ್ರ ಮಲ್ಕೋತಾರೆ ರೀ. ಸ್ವಲ್ಪ ನಡುವೆ ಡಿಸ್ಕೋ ರ್ಯಾಪ್ ಇದ್ದರೆ ಯುವಕರಿಗೆ ಚಪ್ಪಾಳೆ ಹೊಡ್ಯಕ್ಕೆ ಚಾಲು ಮಾಡ್ತಾರೆ. ಹಿಂಗೈತದ ಭಾಷಣ ಕೂಡ. ಜನರಿಗೇನು ಲೈಕ್ ಆಗ್ತೈತೆ ಅದು ನೋಡಬೇಕಾಗ್ತೈತಿ. ನಾ ಅವ್ರದ್ದು ಹೆಸರು ತೊಗೊಂಡಿಲ್ಲ, ವೈಯಕ್ತಿಕ ಹೆಸರು ತೊಗೊಂಡು ಮಾತಾಡಿಲ್ಲ. ಅವ್ರು ಅದು ಮಾಡ್ಕೊಂಡ್ರು. ಉಲ್ಟಾ ನಾ ಹಿಂಗೆ ಹೇಳ್ತೇನಲ್ಲ, ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನನ್ನ ಭಾಷಣದ ಲಾಭ ತೊಗೊಳಕ್ಕೆ ಏನೇನು ಮಾಡಬೇಕಾದ ಇಲ್ಲಿವರೆಗೆ ಮಾಡ್ಕೊತ ಬಂದಾರೆ. ಅಂದರೆ ನಿಮ್ಮ ಪ್ರಕಾರ ಸಂಜಯ್ ಪಾಟೀಲ್ ಅವರು ಮಾಧ್ಯಮದವರು ಬಿಂಬಿಸಿದ ಪರ್ಸ್ನಾಲಿಟಿನೇ ಬೇರೆ, ವ್ಯಕ್ತಿತ್ವವಾಗಿ ಸಂಜಯ್ ಪಾಟೀಲರೇ ಬೇರೆ. ಮಾಧ್ಯಮದವ್ರು ಅನ್ನೋಕ್ಕಿಂತ ನಮ್ಮ ವಿರೋಧಿಗಳಿಗೆ ಮ್ಯಾನೇಜ್ ಆಗಿನಂಥ ಮಾಧ್ಯಮದವರು. ನಾ ಎಲ್ಲ ಮಾಧ್ಯಮದವ್ರಿಗೆ ಯಾಕೆ ಕೆಟ್ಟ ಅನ್ನಲಿ? ನನ್ನ ವಿರೋಧಿಗಳ ನನ್ನ ಹೆಸರು ಕೆಡ್ಸ್ಬೇಕು. ನಾನು ನೋಡ್ರಿ ಶರೆ ಕುಡಿಯೋದಿಲ್ಲ, ನಾ ಸಿಗರೇಟ್ ತಿನ್ನೋದಿಲ್ಲ, ನಾ ಸ್ಟಾರ್ ಗುಟ್ಕಾ ತಿನ್ನೋದಿಲ್ಲ, ನಾ ಇಲಿ ಅಡಿಕೆ ತಿನ್ನೋದಿಲ್ಲ, ನನಗೆ ಯಾವುದೂ ಚಟ ಇಲ್ಲ. ಅದಕ್ಕಂತ ನನ್ನ ಹೆಸರು ಹೆಂಗೆ ಕೆಡ್ಸೋದ? ಏನಾರು ಬೇಕಲ್ಲ. ಮತ್ತೊಂದು ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರಂದ್ರೆ ಇವನ ಕಡೆ ಏನು ಹುಡುಕ್ಯಾಡೋ ಸಿಗಂಗಿಲ್ಲಲ್ಲ. ಡೌನ್ ಟು ಅರ್ತ್ ಅಂತಾರೆ. ನಾ ಸಾಮಾನ್ಯ ಜನರ ಜೊತೆ ನಾ ಪ್ರತಿಯೊಬ್ಬರ ಜೊತೆ ಮಾತಾಡಿಸ್ತೇನೆ, ಅಹಂಕಾರ ಇಲ್ಲ ಅಂತ ಹೇಳ್ತಾರೆ. ಇವನ ಕಡೆ ಒಳ್ಳೇದು ಇಷ್ಟಿದ್ದಾಗ ಕೆಟ್ಟ ಏನಾರು ತೆಗಿಬೇಕಲ್ಲ. ಮತ್ತು ಕೆಟ್ಟ ತೆಗಿಲ್ದ ನೆರೇಟಿವ್ ಅಂತಾರಲ್ಲ, ಅದು ನೆರೇಟಿವ್ ಸೆಟ್ ಮಾಡಬೇಕು. ಅದೇ ಈಗ ನರೇಂದ್ರ ಮೋದಿಯವರ ಅಂದರೆ ನನ್ನ ಪಾರ್ಟಿ ಲೀಡರ್ ಅಂತಲ್ಲ, ಪ್ರಧಾನಮಂತ್ರಿಯಾಗಿ ಯುರೋಪ್ಗೆ ಹೋಗ್ತಾನೆ, ಎಲ್ಲೆಲ್ಲಿ ಹೋಗ್ತಾನೋ. ನವರಾತ್ರಿ ಭಾರತ ದೇಶದಲ್ಲಿ 2 ಸಲ ಬರ್ತಿದ್ರಿ. ನಾರ್ತ್ ಇಂಡಿಯಾದಾಗ ಒಮ್ಮೆ, ದಕ್ಷಿಣ ಭಾರತದಲ್ಲಿ ಒಮ್ಮೆ. ನವರಾತ್ರಿಯಲ್ಲಿ 9 ದಿವಸ ಉಪವಾಸ ಮಾಡ್ತಾರೆ ರೀ ನಮ್ಮ ಪ್ರಧಾನಮಂತ್ರಿ. ಶರ್ಬತ್ ಕುಡಿದಿರ್ತಾರೆ. ಸಾಧ್ಯತೆ ಯಾವ ಪ್ರಧಾನಮಂತ್ರಿ ಈ ಥರ ಇದು ನೀವು ಕೇಳಿರಿತ್ರ ಮೊದಲ? ಮತ್ತು ಅದು ಅಂಥ ಒಳ್ಳೆ ವ್ಯಕ್ತಿಗೆ ಏನು ಮಾತಾಡಬೇಕು? ಚೌಕಿದಾರ್ ಚೋರೆ ಏನೋ ಮಾತಾಡ್ಬೇಕು. ಅವನಿಗೆ ಒಂದು ಭ್ರಷ್ಟಾಚಾರದ ಆರೋಪಿಯಲ್ಲಿ 25 ವರ್ಷ ಅವ್ರ ರಾಜಕೀಯ ಜೀವನದಲ್ಲಿ. ಆದರೆ ಹೆಸರು ಕೆಡಿಸ್ಬೇಕಲ್ಲ, ಅದಕ್ಕೆ ಕಾಂಗ್ರೆಸ್ದವ್ರು ಏನೋ ಹೇಳ್ತಾರೆ, ಸಂವಿಧಾನ ಬದಲಿ ಮಾಡೋರು ಇದ್ದಾರೆ. ಅಂದರೆ ಒಳ್ಳೆ ಒಂದು ಚಾಣಕ್ಯ ಒಂದು ಮಾತು ಹೇಳಿದ್ದಾರೆ, सब सारे बेईमान एक जगह थे तो समझ लेना कि राजा ईमानदार है. ಹಂಗೆ ಎಲ್ಲರೂ ಕೂಡ ನಮ್ಮ ಬದನಾಮ್ ಮಾಡಕತ್ರ ತಿಳ್ಕೊಳ್ಳೋದ?
ನಮ್ಮ ಕಡೆ ಏನಾದ್ರು ಒಳ್ಳೇದಿದೆ. ನಾ ಸ್ವಂತಕ್ಕೆ ಯಾವಾಗೂ ಶ್ರೀರಾಮ ಅನ್ನಂಗಿಲ್ಲ, ಆದ್ರೆ ನಾ ಧರ್ಮ ಬಿಟ್ಟಿಲ್ಲ ಅಂತ ಭಾಳ ಹೆಮ್ಮೆದಿಂದ ಹೇಳ್ತೀನಿ. ಧರ್ಮ ದಾರಿ ಬಿಟ್ಟಿಲ್ಲ. ಮತ್ತು ನಾವು ವಿಶೇಷವಾಗಿ ಭಗವಾನ್ ಶ್ರೀಕೃಷ್ಣನ ದೊಡ್ಡ ಭಕ್ತ. वक्त के साथ चलो, ಪರಿವರ್ತನ ಸಂಸಾರ ಕಾ ನಿಯಮ ಹೈ, ಇದೆಲ್ಲ ತಲೆಯಾಗ ನನ್ನ ಇರ್ತದೆ. ಮತ್ತು ಏನು ಮುಂದಿನ ಹೆಂಗಿದಾನೋ ಅವನ ಜೊತೆ ಹಾಗೆ ನೀವು ಮುಂದೆ ಹಾವಿದೆ ಅದಕ್ಕೆ ಬಾಪ ಹಾಲು ಕುಡಿಸ್ತೇನೆ, ಹೆಂಗಿದೆ ಆರಾಮಿದೆ ಅಂತ ಕೇಳಿದ್ರೆ ಕಚ್ಚಿ ನಿಮ್ಗೆ ಮುಗಿಸಿ ಹೋಗ್ತೈತೆ. ಆಕಳ ನೀವು ಆಕಳಿಗೆ ತಲೆ ಮೇಲೆ ಕೈ ತಿರ್ಸ್ಬೋದು, ಯಾಕಂದ್ರೆ ಅದು ವಿಷಾರಿ ಅಲ್ಲ. ನೀವು ಆಕಳಿಗೆ ಮತ್ತು ಹಾವುಗ ಒಂದೇ ದೃಷ್ಟಿಲಿ ನೋಡ್ರೆ ನೀವು ಮುರುಗ್ರ. ಆದರೆ ನಾವು ತಿಳ್ಕೊಬೇಕಲ್ಲ ಮುಂದೆ ನಾವು ಏನಿದೆ ಅವನಿಗೆ ಆ ಲ್ಯಾಂಗ್ವೇಜ್ದಲ್ಲಿ ಮಾತಾಡಬೇಕಾಗ್ತೈತಿ. ಮತ್ತು ನೋಡ್ರಿ ಎಲ್ಲರೂ ಸಭ್ಯ ಆದ್ರೆ ಅಸಭ್ಯ ಜನರಿಗೆ ಉತ್ತರ ಕೊಡೋ ಒಬ್ಬ ಸಭ್ಯನೂ ಅಲ್ಲ ಅಸಭ್ಯ ಇಲ್ಲ ಅಂತ ಬಚ್ಚ ಬೇಕು. ಮತ್ತು ಸರ್, ನಿಮಗೆ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿ ಬೀರ್ತಕ್ಕಂಥ ವ್ಯಕ್ತಿ ಯಾರು, ಅಥವಾ ಯಾರಾದರೂ ನಿಮಗೆ ಗುರುಗಳಿದ್ದಾರಾ, ರಾಜಕೀಯ ಗುರುಗಳಿದ್ದಾರಾ? ನನಗೆ ಯಾರೂ ಗುರು ಇಲ್ಲ ಸರ್, ಟು ಬಿ ಫ್ರ್ಯಾಂಕ್. ನಾ ಹೇಳಲ್ಲ, ನಾ ಮಾಡ್ಕೋತ ಹೋದ್ನಿ ಕೆಲಸ, ನನಗೆಲ್ಲರೂ ಸಿಕ್ಕರು. ನನ್ನ ಗುರು ಇರ್ತಿದ್ರೆ ನಾ ಈಗ ಭಾಳ ದೊಡ್ಡ ಸ್ಥಾನದಲ್ಲಿ ಇರ್ತೀನಿ. ನಾ ಒಂದು ಹೇಳ್ತೇನೆ, ನಾ ಹೆಸರು ತಗೋ ನೇತಾಜಿ ಜಾಧವ್ ಅಂತ ನಿಮ್ಗೆ ಗೊತ್ತಿದ್ದೀನಿ. ಗೊತ್ತಿತ್ತು. 2004ದಲ್ಲಿ ನನಗೊಂದು ಮಾತು ಹೇಳಿರಿ, ನೀವು ಬೇಕಾದ್ರೆ ಅವ್ರಿಗೆ ಕೇಳಿ. ಸಂಜಯ್ ಪಾಟೀಲ, ನೀವು ದಿಲ್ಲಿದಾಗ ಬೇಕು, ಬೆಳಗಾವಿ ಅಲ್ಲ. ನಿಮ್ಮದು ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ 4 ಭಾಷೆ ಮೇಲೆ ಪ್ರಭುತ್ವ ಇದೆ. ಮಾತಾಡುವಂಥ ಶೈಲಿ, ನಿಮಗಿರುವಂಥ ಜ್ಞಾನ, ನೀವು ದಿಲ್ಲಿದಲ್ಲಿ ನ್ಯಾಷನಲ್ ಲೀಡರ್ ಆಗಬೇಕು. ನೀವು ಇಲ್ಲಿ ಇದ್ದೇನು ಉಪಯೋಗ ಇಲ್ಲ. ಇದು ಒಂದು ವಿಷಯ. ಮೊನ್ನೆ ಈಗೇನು ನೀವು ವಿಭಾಗ ಪ್ರಭಾರಿ ಅಂತ ನನಗೆ ಅಭಿನಂದನೆ ಹೇಳಲ್ಲ. ಅದಾದ್ಮೇಲೆ ಒಬ್ಬ ಹಳ್ಳಿ ಜನ, ಒಬ್ಬ ಅಂದರೆ ಸಾಮಾನ್ಯ ರೈತ ಒಂದು ಮಾತು ಹೇಳಿ, ಸಂಜಯ್ ಪಾಟೀಲ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಸಾಕಂದ್ರೆ ನಾ ಸಲ್ಲಿಸೋದಿಲ್ಲ. ನಿಮ್ಮ ಪಾರ್ಟಿ ಬಗ್ಗೆ ನಿಮ್ಗೆ ಭಾಳ ಹೆಮ್ಮೆ ಇದೆ, ಪಾರ್ಟಿಗೆ ಭಾಳ ಪ್ರಾಮಾಣಿಕ ಇದೆ, ನಾವು ಒಪ್ಕೋತೇನೆ. ಆದರೆ ಪಾರ್ಟಿ ನಿಮ್ಮ ಯೋಗ್ಯತೆ ನಿಮ್ಗೆ ಕೆಲಸ ಹೇಳ್ತಾ ಇಲ್ಲ. ನೀವು ದಿಲ್ಲಿ ಒಳಗೆ ಬೇಕು, ನಿಮ್ಗೆ ಇಲ್ಲಿ ಗಜ್ರಿಕಾಯಿ ತೋರ್ಸಾಕದಾರ ಅಂತ ಹೇಳಿ. ಇದು ಅವನ ಭಾವನೆ. ಅಂದ್ರೆ ನಾ ಈಗ ಅಸಮಾಧಾನ ಇದೆ ಅನ್ನಂಗಿಲ್ಲ, ಆದರೆ ಕೆಲವೊಂದು ಜನ ಎಷ್ಟು ಅಬ್ಸರ್ವ್ ಮಾಡ್ತಾರ ಅಂತ ಅರ್ಥ. 2004ನಲ್ಲಿ ಈಗ 26, ನಾ 22 ವರ್ಷ ಮುಂಚೆದ ಮಾತು ಹೇಳಾಕದೆ. ಆಳೆಗೆ ನಾ ಹೆಸರು ತೊಗೊಂಡು ಹೇಳಾಕದೆ, ನೇತಾಜಿ ಜಾಧವ್. ನೇತಾಜಿ ಅವ್ರ ನನ್ನ ನೇಬರ್ ಸರ್, ನಿಮ್ಮ ನೇಬರು. ಮತ್ತು ಅವ್ರ ಕಾರ್ಪೊರೇಟರ್ MES ದಲ್ಲಿ ಒಬ್ಬ ಲೀಡರ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಂಥ ಜನ. ಯಾವರೇ ಸಾದಾ ಮನುಷ್ಯ ಹೇಳ್ರೆ ಅದು ಇದಿರ್ಬೋದು. ರಾಜಕೀಯ ಜ್ಞಾನ ಇದ್ದಿನಂಥ ಮನುಷ್ಯ ಹೇಳ್ದ, ನೀವು ದಿಲ್ಲಿ ಒಳಗೆ ಬೇಕು, ನೀ ಇಲ್ಲಿ ಹಾಕಿದ್ದೀಯ ಅಂತ. ಮತ್ತು ನನಗೂ ಕೂಡ ಅನಿಸ್ತಿದೆ, ನಾನು ದಿಲ್ಲಿ ಒಳಗಿರ್ತಿದ್ರೆ ಬಹುಶಃ, ಯಾಕಂದ್ರೆ ಕರ್ನಾಟಕದಲ್ಲಿ 50 ವರ್ಷದಲ್ಲಿ ಎಷ್ಟೋ MP ಗಳು ಇದ್ದರು, ಎಲ್ಲರೂ ಒಳ್ಳೆಯವ್ರ. ಆದರೆ ಒಬ್ಬ ಮಾತಾಡಿದ ನಾ ಕೇಳಿಲ್ಲ ಲೋಕಸಭೆಯಲ್ಲಿ. ಲೋಕಸಭಾ ಅಂದರೆ ಏನ, ನಿಮ್ಮ ಕ್ಷೇತ್ರ ಜನರದ ಧ್ವನಿಯಾಗಿ ನೀವು ಅಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಕ್ಷೇತ್ರದಲ್ಲಿ ಏನಾಗಬೇಕು, ಏನು ಮಾಡಬೇಕು, ಅದು ಈಗ ನೋಡ್ರಿ, ಮಾತಂದ್ರೇನು ಕೆಲಸ ಅಲ್ಲ, ಆದರೆ ಮಾತಾಡೋದು ದೇವ್ರು ಯಾಕೆ ಮಾತಾಡೋದು ನಿಮ್ಗೆ ಶಕ್ತಿ ಕೊಟ್ಟಾರ. ನಿಮ್ಮ ಭಾವನೆ ನೀವು ವ್ಯಕ್ತ ಮಾಡಬೇಕಾಗ್ತೈತಿ, ನಿಮ್ಮ ಭಾವನೆ ನೀವು ಹೇಳಬೇಕಾಗ್ತೈತಿ. ನೀವೇನಾದ್ರು ಕೆಲಸ ಮಾಡಬೇಕಾದ್ರೆ ಕೇಳಬೇಕು. ಈಗ ನೀವು ನನಗೆ ಕರೆಸ್ರೆ ನಾ ಇಲ್ಲಿ ಬಂದಿದ್ದೇನೆ, ನೀವು ಮಾತಾಡ್ಲಾಗ್ತಿದ್ರೆ ನನಗೆ ಹೆಂಗೆ ಗೊತ್ತಾಗೋದು? ಅಂದ್ರೆ ನಿಮ್ಮ ಮಾತು ಮುಖಾಂತರ ನೀವು ನಿಮಗೆ ಪ್ರಸ್ತುತ ಮಾಡಬೇಕು. ಬಾಳಾ ಸಾಹೇಬ್ ಠಾಕ್ರೆ ಒಳ್ಳೆ ಭಾಷಣಕಾರ, ಅದಕ್ಕೆ ಅಷ್ಟು ದೊಡ್ಡ ಲೀಡರ. ಇಡೀ ಮಹಾರಾಷ್ಟ್ರ ಅಡ್ಗಾಡ್ತಿದ್ದು ಬರೀ ಭಾಷಣ ಮೇಲೆ. ನರೇಂದ್ರ ಮೋದಿ ಅವ್ರೇನು ಒಳ್ಳೆ ಮಾತುಗಾರ, ಒಳ್ಳೆ ಕೆಲಸಗಾರ, ಒಳ್ಳೆ ವ್ಯಕ್ತಿ, ಅಧ್ಯಾತ್ಮ ಎಲ್ಲನೂ ಇದೆ. ಅದಂತೂ ಮಲ್ಟಿ ಟ್ಯಾಲೆಂಟ್ ಅನ್ನ ಎರಡಿಲ್ಲ. ಬಟ್ ಮಾತೂ ಒಳ್ಳೇದಿದಾವೆ. ಯಾಕಂದ್ರೆ ಮತ್ತೊಬ್ರು ಮನಸ್ಸು ಮುಟ್ಟುವಂಥ ಕೆಲಸ ಮಾಡ್ತದೆ. ಅದು ದೇವ್ರು ಕೊಟ್ಟಿದ್ದು ವರ ಐತಿ, ನಾ ಅದ್ರದ್ದು ಉಪಯೋಗ ಮಾಡಲಿ. ಈಗ ತಿಳ್ಕೊರಿ, ನೀವು ಒಳ್ಳೆ ಗಾಯಕರಿದ್ದೀರಿ, ಮತ್ತು ಹಾಡನೂ ಹಾಡೋದಿಲ್ಲ. ಆ ಧ್ವನಿ ನಿಮ್ಮ ಸರಸ್ವತಿ ವರದಾನ ಏನು ಉಪಯೋಗ? ನಿಮ್ಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದ್ರದ್ದು ಉಪಯೋಗ ಮಾಡಿ. ನಾನು ಒಳ್ಳೆದಕ್ಕೆ ಉಪಯೋಗ ಮಾಡೋಕ್ಕಿದ್ದೀನಿ. ಅದಕ್ಕೆ ನನಗೆ ಅನಿಸ್ತೈತಿ, ಅಂದರೆ ಅದಕ್ಕೆ ಇದು ಹೇಳ್ತಾನೆ. ಈಗ ಎಲ್ಲರೂ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ, ನಾನು ಅದ್ರ ವಿರೋಧಿಲ್ಲ. ಆದರೆ ಈ ಜಾತಿ ರಾಜಕೀಯ ಒಳಗೆ ನನಗೆ ಸ್ವಂತ ಅನಿಸ್ತೈತಿ, ಭಾಳ ಮಂದಿ ನಮ್ಮ ಮುಂದೆ ಹೋಗಿನವ್ರು ನೋಡಿದ್ದೀನಿ, ಅವ್ರು ಕೆಟ್ಟವ್ರು ಅಂತ ಅಲ್ಲ, ಖರೆ ನಾ ಹಿಂದೆ ಬೀಳಾಕ ನನ್ನ ಜಾತಿ ಕಾರಣ. ಯಾಕಂದ್ರೆ ನಾನು ಜಾತಿ ಅದರ ಮೇಲೆ ನಾ ಹಿಂದೆ ಬಿದ್ದಿದ್ದೀನಿ. ಇಲ್ಲ ಆದರೆ ಮತ್ತೊಂದೂ ಖುಷಿ ಪಡಿತೀನಿ, ನನ್ನ ಜಾತಿದ ನೋಡ್ರೆ, ನಾ ಈಗ ವಿಭಾಗ ಪ್ರಭಾರಿ ಆಗಿನವ, ನನ್ನ ಜಾತಿಯವ ಮೊದಲೇ ವ್ಯಕ್ತಿ. ಬೆಳಗಾವಿ BJP ಜಿಲ್ಲಾ ಅಧ್ಯಕ್ಷ ಆಗಿ ನಾವು, ನನ್ನ ಜಾತಿಯವನ ಮೊದಲೇ ವ್ಯಕ್ತಿ. ಅಂದರೆ ಜೈನರಿಗೆ ಯಾರಿಗೂ ಕೊಟ್ಟಿಲ್ಲ, ಜಾತಿ ಆಧಾರ ಮೇಲೆ ಕೊಡೋದು ಇಲ್ಲ. ಅದ್ರ ಕೊಟ್ಟಿದ್ದಾರೆ ಅಂದ್ರೆ ನಂದು ಟ್ಯಾಲೆಂಟ್ ಎಲ್ಲರೇ ಕೌಂಟ್ ಆಗೈತಿ. ನನ್ನ ಪಕ್ಷ ನಿಷ್ಠೆ, ನನ್ನ ಕೆಲಸ ಮಾಡೋದು ಪದ್ಧತಿ, ಪಕ್ಷ ಜೊತೆ ಇರೋದು ಪ್ರಾಮಾಣಿಕತೆ. ಪಕ್ಷ ಎಲ್ಲೋ ಸ್ವಲ್ಪ ಡಿಲೇ ಆಗ್ತೈತಿ, ಲೇಟು ಆಗ್ತೈತಿ. ಮತ್ತು ನಂದೊಂದು ಸ್ವಭಾವ ಐತಿ, ನಾ 32-3 ವರ್ಷದಾಗ MLA ಆಗಿದ್ನಿ, 20 ವರ್ಷದಾಗ ನಾ ಅಧಿಷ್ಠಾತ ಆಗಿದ್ನಿ. ಅದಕ್ಕೆ ನನಗೆ ಸಣ್ಣ ವಯಸ್ಸಿನಾಗ ಅಧಿಕಾರ ಸಿಗೋದು ಒಂದು ನನಗೆ ಚಟ ಹತ್ತಿ ಬಿಟ್ಟಿದ್ದೆ.
ಅದಕ್ಕೆ ನನಗೆ ಈಗ ಲೇಟ್ ಆಗಾಗದಿಲ್ಲ ನನಗೆ ಕೆಟ್ಟ ಅನಿಸ್ತೈತಿ. ಮತ್ತು ನನಗೆ ಮತ್ತೊಂದೇನ, ನೀವು ಯುವಕ ಇದ್ದಾಗ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಯಾವಾಗ ನಿಮಗೆ ಕಾಯಿಲೆಗಳು ಚಾಲು ಆಗ್ತವೆ, ಡಯಾಬಿಟೀಸ್ ಆಯ್ತು, ಬಿ ಪಿ ಬಂತು, ಇದು ಬಂತು, ಅದು ಬಂತು, ಮಧ್ಯಾಹ್ನ ಮಲ್ಕೊಳಕ್ಕೆ ಬೇಕು, ನನಗೆ 8 ತಾಸು ನಿದ್ದಿನೇ ಬೇಕು, ಟ್ಯಾಬ್ಲೆಟ್ ತೊಗೊಳ್ದೈತೆ ಅಂತ ಇದು ಚಾಲು ಆದಮೇಲೆ ನೀವು ಜನರಿಗೆ ಆ್ಯಕ್ಟಿವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಣ್ಣ ವಯಸ್ಸಿನಲ್ಲೇ ಎಲ್ಲ ಅಧಿಕಾರ ಬರಬೇಕಂತ ನನಗೆ ಅನಿಸ್ತದೆ. ಗುಡ್. ಸರ್, ಈಗ ನಿಮ್ಮ ಬೆಂಬಲಿಗರ ಜೊತೆ ಆಗಲಿ ಅಥವಾ ನೀವು ಮತಕ್ಷೇತ್ರದ ಜನರ ಜೊತೆ ಆಗಲಿ ಯಾವ ರೀತಿಯಾಗಿ ಸಂಬಂಧ ಇಟ್ಕೊಂಡಿರಿ, ಅಥವಾ ಈಗಾಗಲೇ ಅಲ್ಲಿ ನೀವು ಸ್ವತಂತ್ರ ಮತಕ್ಷೇತ್ರದೊಳಗೆ ನೀವು ಅವ್ರ ಜನರ ಜೊತೆ ಸಂಬಂಧ ಇದೆಯಾ, ಅಥವಾ ಭೇಟಿ ಹಾಕ್ತೀರಿ, ಅಥವಾ ಅವರ ಸಂಕಷ್ಟಗಳನ್ನು ಕೇಳ್ತೀರಿ ನೀವು? ನಾ ಸಂಬಂಧ ಏನು ಅಂದರೆ ಹೆಂಗೆ ಮೊದಲೇನಿತ್ತು ಅದೇ ಥರ ಇದೆ. ಒಂದು ಇವನ್ನ MLA ಇದ್ದಾಗೂ ಈಗೂ ಹೇಳ್ತೇನೆ, ನನ್ನ ಜೊತೆ ನೀವು ಕಾರ್ಯಕರ್ತರಾಗಿರಬೇಡ್ರಿ. ಕಾರ್ಯಕರ್ತ ಇಲೆಕ್ಷನ, ಚುನಾವಣೆ ಇವೆಲ್ಲ ಅವಶ್ಯಕತೆ ಇದಾವೆ ಮಾಡೋಣ. ಆದರೆ ನೀವು ಕೂಡೇವಂದ್ರೆ ಇದು ಏನಾದ್ರು ನಮ್ಮ ಹಿಂದಿನ ಜನ್ಮದ ಒಳ್ಳೆಯ ಸಂಬಂಧ ಇರ್ಬೋದು, ಮತ್ತು ಕೂಡಿದ್ದೀವಿ ಅನ್ನ ತಮ್ಮದಿರ್ತಾರ ಇರೋಣ. ಮತ್ತು ನಿಮ್ಮ ಸೊಲಾಗ ನನಗೇನು ಶಕ್ತಿ ಮೇರೆಗೆ ಸಾಧ್ಯ ಇದೆ ಅಂತ ಮಾಡಾವ. ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಇರಬೇಕು. ಇಲ್ಲರೆ ಅದು ಅಂತಾರಲ್ಲ, ಡಿಲಿಂಗ ಮತ್ತು ಫೀಲಿಂಗ್ದಾಗ ಅಂತರಿದೆ. ಡಿಲಿಂಗ್ ಬೇಡ, ಫೀಲಿಂಗ್ ಇರಲಿ. ನಿಮಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ, ನನಗೆ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ, ಅದೇ ಹೇಳೋಣ. ನಿಮ್ಗೆ ಯಾರಿಗೆ ಅವಶ್ಯಕತೆ ಇದ್ದಾಗ ಇದ್ರೆ ನಾನು ನಿಮ್ಮವ. ರೋಡ ಗಟ್ಟರ ಕುಡಿ ನೀರು ಅದೆಲ್ಲರೂ ಮಾಡ್ತಾರೆ. ಅದಕ್ಕಿಂತ ಮುಂಚೆನೂ ಅದಕ್ಕಿಂತ ಮುಂದಿನೂ ಏನಾರು ಒಂದು ಜೀವನ ಇದೆ. ನಿಮ್ಗೆ ಹೀಗೆ ಅನಿಸ್ಬೇಕಲ್ಲ, ನಾ MLA ಅಂತ ಅಷ್ಟಲ್ಲ, ನಮ್ಗೆ ಏನಾರು ತೊಂದರೆ ಬಂದರೆ ಇವು ಬರ್ತಾನೆ. ಈ ವಿಶ್ವಾಸ ಕಾರ್ಯಕರ್ತರ ಮತ್ತು ನಮ್ಮ ಜನರ ಮನಸ್ಸಿನಾಗ ಬೆಳಿಬೇಕು. ನಮಗೆ ತೊಂದರೆ ಇದ್ದಾಗ ಇವ್ ಬರ್ತಾನೆ, ನಮಗೆ ಯಾವಾಗೂ ನಮ್ಗೆ ಸಿಗ್ತಾನೆ. ಮತ್ತು ಇವನ ಕಡೆ ಕೆಲಸ ಆಗ್ತಿದ್ದು, ನಂದು ಈಗೂ ಇಮೇಜ್ ಇದ್ದಿಂದ ಹೇಳ್ತಾನೆ. ನಾ ಭಾಳ ನೇರವಾಗಿ ಕೆಲಸ ಆಗ್ತಿದ್ರೆ ಮಾಡ್ತೇನೆ, ಡೋಂಟ್ ವರಿ ಅಂತ ಹೇಳ್ತೇನೆ. ಆಗಂಗಿಲ್ಲ ಅಂದ್ರೆ ಇದು ಆಗೋದಿಲ್ಲ, ನನ್ನ ಕಡೆ ನೀ ಇದು ಹೇಳಕ್ಕೆ ಹೋಗ್ಬೇಡ. ನೋಡ್ರಿ ಏನಾರು ದಾರಿ ತೆಗಿ, ದಾರಿ ಇಲ್ಲ, ಆಗೋದಿಲ್ಲ. ನಿಂಗೇನು ತಿಳ್ಕೊ ಸುಳ್ಳು ಹೇಳೋದಿಲ್ಲ. ನಿಂಗೆ ದುಡ್ಡು ಕೊಡು, ಏನಾರು ಇದು ಮಾಡು, ಆಮೇಲೆ ಆಗ್ತೈತಿ, ಇಲ್ಲ ಆಗಂಗಿಲ್ಲ. ಆಗ್ತಿದ್ರೆ ಮಾಡೇ ತೋರಿಸ್ತೇನೆ. ಅದು ಜನರಿಗೂ ಗೊತ್ತೈತಿ. ನೇರವಾಗಿ ಮಾತಾಡ್ತಾನು. ಸಂಜೀವ್ ಪಾಟೀಲ್ ಕೆಲಸ ಆಗ್ತಿತ್ತು ಅಂತ ಹೇಳೋಣಂದ್ರೆ ಕಣ್ಮುಚ್ಚಿ ಆರಾಮಿರೋಣ ಅಂತಾರೆ ಸಾಮಾನ್ಯ ಜನ. ಮತ್ತು ಆಗಂಗಿಲ್ಲ ಅಂದ್ರೆ ಇದು ಆಗಂಗಿಲ್ಲ ಬಿಡಪ್ಪ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅದು ಇಟ್ಟಿದ್ದೇನೆ. ಮತ್ತು ಅದು ಮುಂದೆ ಕಂಟಿನ್ಯೂ ಮಾಡ್ತೇನೆ. ನಾನು ಜನರ ಜೊತೆ ಸಂಪರ್ಕ ಇದೆ. ಒಂದು ಏನಿದೆ, ನೀವು ಅಧಿಕಾರದಾಗ ಇದ್ದಾಗ ಇರೋ ಸಂಬಂಧ ಮತ್ತು ಈಗ ಫರಕ್ ಆಗ್ತಿದೆ. ಯಾಕಂದ್ರೆ ನೀವು ಹೋದಾಗ ಕೆಲವು ಮಂದಿ ಜನರದ ಆಸೆ ಇರ್ತಾವೆ, ಏನಾರು ಮಾಡ್ಬೇಕು. ನನಗೆ ಸುಳ್ಳು ಮಾತಾಡೋಕೆ ಆಗೋದಿಲ್ಲ ಅಂದ್ರೆ, ನಾ ಸುಳ್ಳು ಮಾತಾಡೋಂಗಿಲ್ಲ ಅಂದ್ರೆ ನಾವು ಭಾಳ ಶ್ರೀರಾಮಚಂದ್ರ ಅನ್ನೋಂಗಿಲ್ಲ. ಸುಳ್ಳು ಮಾಡ್ತೇನೆ ಅಂತ ಹೇಳೋದು ನನಗೆ ಆಗೋದು. ಅದಕ್ಕೆ ನಾ ಸಂಪರ್ಕ ಕಡಿಮೆ ಮಾಡ್ತೇನೆ. ಇದೆಲ್ಲ ಕಾರ್ಯಕರ್ತರಿಗೂ ಗೊತ್ತಿತ್ತು. ನಾವು ಫಸ್ಟ್ ಹೇಳ್ತೇನೆ, ಕೆಲಸ ಆಗ್ತಿದ್ರೆ ನಾವು ಹೋದವಂಪ. ಸುಳ್ಳು ನೀವು ನಾ ಈಗ MLA ಇಲ್ಲ, ಸರ್ಕಾರದಾಗಿಲ್ಲ, ಅಧಿಕಾರಿ ಇಲ್ಲ, ಮತ್ತು ನೀವೇನಾದ್ರು ಕೆಲಸ ಹೇಳ್ರೆ ನಾನು ನಿಮ್ಗೇನು ಉತ್ತರ ಕೊಡಲಿ? ಆದ್ರೆ ಅವರು ಹಳ್ಳಿಯಾಗಿ ಸಾಮಾನ್ಯ ಜನರಿಗೆ ಹೆಂಗೆ ಹೋದರೆ ಏನಾರು ಹೇಳೋದು, ಸರ್ ನಮ್ಮಲ್ಲಿ ರೋಡ್ ಇಲ್ಲರಿ, ನಮ್ಮಲ್ಲಿ ಇದು, ನಾ ಏನು ಮಾಡೋಕ್ಕಾಗ್ತದೆ? ಅಲ್ಲಿ ಜನಪ್ರತಿನಿಧಿನ ಅದು ಮಾಡೋಕ್ಕೆ ಸಾಧ್ಯ. ಅದರ ಜನರಿಗೆ ಏನೋ ಸ್ಥಿತಿ ನಾವು ಮಾಡಬೇಕು. ಮತ್ತು ಅದು ಸುಳ್ಳು ಮಾತಾಡೋಕೆ ಆಗೋದಿಲ್ಲ. ಅದಕ್ಕೆ ನನ್ನ ಸಂಪರ್ಕ ಸ್ವಲ್ಪ ಕಡಿಮೆ ಐತಿ, ನಾ ಖುಲ್ಲ ಐತಿ. ಆದ್ರೆ ಸಂಬಂಧಗಳು ಹಾಗೆ ಇದಾವೆ. ಅವ್ರ ಮನೆಯಾಗ ಏನು ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೆ, ಯಾವುದು ಕಾರ್ಯಕ್ರಮ ಇದ್ರೆ ಕರೆಸ್ರೆ ಇದ್ರ ಬಗ್ಗೆ ಇದು ನಂದು ಇಮೇಜ್ ಇದೆ. ನನಗೆ ಇನ್ವಿಟೇಷನ್ ಕೊಟ್ಟಿದ್ರೆ ನಾ ತಪ್ಪಿಸೋದಿಲ್ಲ. ಎಲ್ಲರಿಗೂ ಹೋಗಲಿಲ್ಲ ಅಂದ್ರೆ ತಿಳ್ಕೊತಾರೋ ಇವ್ ಊರು ಹೊರಗಿದಾನು, ಊರಾಗಿಲ್ಲ. ಸಿಂಪಲ್. ಯಾವುದೂ ಕಾರ್ಯಕ್ರಮ ಇವತ್ತು ನಂದು ಇದು ರೆಡಿ ಇರ್ತದೆ. ಬೆಳಗಿಂದ ಈವ್ನಿಂಗ್ ಮಟ್ಟ ನಿಮ್ಮ ಕಡೆ 3 ಗಂಟೆಗೆ ಅಂದ್ರೆ ಅದು ಬರೆದಿಟ್ಟಿಂದ ಇರ್ತದೆ. ಅಲ್ಲಿಗೆ ಏನಾರೇ ಅನ್ಅವಾಯ್ಡಬಲ್ ಬಂದ್ರೆ ಅಂದ್ರೆ ಈಗ ತಿಳ್ಕೊರಿ, ಯಾರ ರಿಲೇಷನ್ದಾಗ ತಿರ್ಕೊಂಡ್ರು, ಅಚಾನಕ್ ಫೋನ್ ಬಂತು, ಎಲ್ಲ ಕಾರ್ಯಕ್ರಮ ಬಿಡಬೇಕು. ಹಾಂ, ಈಗ ಒಬ್ಬ ಕಾರ್ಯಕರ್ತ ಯಾವ್ದಾರು ಆಕ್ಸಿಡೆಂಟ್ ಆಗ್ತೈತಿ, ಅವಂಗೆ ಬ್ಲಡ್ ಬೇಕು, ಮತ್ತೇನು ಬೇಕು ಅಂತಾಳೆ ಕಾರ್ಯಕ್ರಮಕ್ಕಿಂತ ಅದು ಮಹತ್ವ ಇರ್ತೈತಿ ಅಂತ ಕಾರ್ಯಕ್ರಮದವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಾ, ಸಾರಿ ಅಪ್ಪ ಬರೋಕ್ಕೆ. ಮತ್ತು ಸರ್, ಈಗ ಏನಾಯಿತು, ನನಗೂ ಗೊತ್ತಿದೆ, ನಾನು ನೋಡಿದ್ದೇನೆ ನಿಮ್ಮ ಕೆಲಸ. ನೀವು ಈಗ ಏನು ಹೇಳಿದ್ರಲ್ಲ, ನೀವು ವಿದ್ಯಾರ್ಥಿಯಾಗಿ ಆ ಗೊಮ್ಮಟೇಶ್ ವಿದ್ಯಾಪೀಠದಾಗ ಬಂದು ನಂತರ ನೀವು ಆ ಕೆಲಸ ತೊಗೊಂಡಿದ್ದ ಎಲ್ಲ ಒಂದು ಸ್ವಲ್ಪ ನಾನು ನೋಡಿದವನೇ ಇದ್ದೇನೆ. ನೀವು ಗೊಮ್ಮಟೇಶ್ ವಿದ್ಯಾಪೀಠ ತಮ್ಮ ಕಡೆ ಬಂದ ನಂತರ ಅಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀರಿ ನೀವು. ಅಂದರೆ ಫಿಲ್ಮ್ ಸ್ಟಾರ್ಸ್ಗಳನ್ನು ಕೂಡ ಅಲ್ಲಿ ಕರೆದಿರಿ,
ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಆಯೋಜನೆ ಮಾಡೀರಿ, ಭಾಳ ದೊಡ್ಡ ಕಾರ್ಯಕ್ರಮ. ನನ್ನ ಮಕ್ಕಳು ಸುಧಾ ನಿಮ್ಮ ಸ್ಕೂಲ್ನಲ್ಲೇ ಕಲ್ತವ್ರು ಇದ್ದಾರೆ. ಸರ್ ಇಷ್ಟೆಲ್ಲ ದೊಡ್ಡದು ಆ ಗೊಮ್ಮಟೇಶ್ ವಿದ್ಯಾಪೀಠ ಅಂದರೆ ಒನ್ ಟೈಮ್ದಲ್ಲಿ ಕಾನ್ವೆಂಟ್ ಸ್ಕೂಲ್ ಅಂತಂದರೆ ವಿದ್ಯಾಪೀಠದಲ್ಲೇ ಗೊಮ್ಮಟೇಶ್ ವಿದ್ಯಾಪೀಠಕ್ಕೆ ಅಡ್ಮಿಷನ್ ಬರಬೇಕು ಅಂತ ನಾವು ನನಗೂ ಸುಧಾ ನೀವು ಅಂತಿದ್ರಿ ಸರ್. ಈ ಸಾಬಣ್ಣವ್ರು ಎಲ್ಲ ಕಡೆ ಅಡ್ಡಾಡೋರು ನನ್ನ ಕಡೆಲ್ಲ ಬರ್ತಾರೆ, ನೀವು ಕರ್ಕೊಂಡು ಬರ್ತೀರಿ ನನಗೂ ಒಂದು ಸಲ ಅಂದಿರಿ ನೀವು. ಇಂಥ ದೊಡ್ಡದೊಂದು ಇದ್ದಾಗ ನೀವು ರಾಜಕೀಯಕ್ಕೆ ಬಂದ ನಂತರ ಗೊಮ್ಮಟೇಶ್ ವಿದ್ಯಾಪೀಠದ ಕಡೆಗೆ ತಮ್ಮದು ಲಕ್ಷ್ಯ ಕಡಿಮೆ ಆಯಿತು. ಆಮೇಲೆ ಅದ್ರದ್ದು ಏನಪ್ಪ ಅಂತಂದ್ರೆ ಗೊಮ್ಮಟೇಶ್ ವಿದ್ಯಾಪೀಠದ ಏನು ಅಲ್ಲಿ ವಿದ್ಯಾ ಕಲಿಸುವಂಥ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಅದ್ರದ್ದು ಗುಣಮಟ್ಟ ಕಡಿಮೆ ಆಯ್ತು ಅಂತ ಕೇಳಿ ಬರ್ತಾ ಇದೆ ಸರ್. ಅದಕ್ಕೇನು ಅಂತೀರಿ ಸರ್? ಇದು ನಿಜ, ನಾವು ಒಪ್ಕೋತೇನೆ. ಅದಕ್ಕೂ ನಂದು ಸ್ವಭಾವ ಕಾರಣ. ಅಂದರೆ ನಾ ಯಾಳೆ ಗೊಮ್ಮಟೇಶ್ ವಿದ್ಯಾಪೀಠ ಅಧಿಷ್ಠಾತ ಅಂತ ಕೆಲಸ ಮಾಡ್ತಾ ಇದ್ನಿ, ಇವತ್ತು ನಾನು ಅಧಿಷ್ಠಾತ ಇದ್ದೇನೆ. ಆದರೆ ನಾ ಯಾಳಿಗೆ MLA ಆದ್ನಿ, ನಾ ಫುಲ್ ಟೈಮ್ ರಾಜಕೀಯ ಅಂದರೆ ಜನರ ಕೆಲಸನ ಮಾಡಾಕತ್ತಿ. ನಾ ವಿದ್ಯಾಪೀಠ ಅಧಿಷ್ಠಾತ ಅಂತ ಕೆಲಸ ಮಾಡಲಿಕ್ಕೂ ನಂದು ಮೊದಲು ಸ್ಲೋಗನ್ ಇತ್ತು, 24 hours ಸರ್ವಿಸ್. ಗೊಮ್ಮಟೇಶ್ ವಿದ್ಯಾಪೀಠಕ್ಕೆ ಇಲ್ಲಿವರೆಗೆ ಬೀಗ ಇಲ್ಲ, ಲಾಕ್ ಮಾಡೋದಿಲ್ಲ. ಮತ್ತು ಅಲ್ಲಿ ಕಾಲೇಜ್ದಾಗ ಹೊರಗಿನ ಹುಡುಗರು ಬರ್ತಿದ್ರು, ರಾತ್ರಿ 3 ಗಂಟೆಗೆ ಟ್ರೈನ್ ಬಂದ್ರೂ ಅವ್ರು ರಾತ್ರಿ ಅಲ್ಲಿ ಬರ್ತಿದ್ರು, ಅವ್ರದ್ದು ವ್ಯವಸ್ಥೆ ಎಲ್ಲ ಮಾಡ್ತಿದ್ದು. 24 hours ನಾ ಅಲ್ಲೇ ಇರ್ತೀನಿ. ಆ ಏಜ್ನಲ್ಲೂ ನಾ ಎಲ್ಲಿ ಹೊರಗೆ ಹೋದ್ನಂತಿಲ್ಲ, ಅಲ್ಲೇ ಇರೋದು. 24 hours ಸರ್ವಿಸ್ ಅಂತ ನಂದು ಸ್ಲೋಗನ್ ಆಳಿಕಿತ್ತು. ನನ್ನ 20 ಏಜ್ ಇತ್ತು ನೋಡಿ. ಹಾಂ, ಪಾಲಿಟಿಕ್ಸ್ನಾಗ ಬಂದಮೇಲೆ MLA ಆದ್ಮೇಲೂ ನಾ 24 hours MLA ಕೆಲಸ ಮಾಡಕತ್ತೆ. ಆ ಕಾರಣದಿಂದ ಮತ್ತೊಂದು ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆದ್ರೆ ಅದ್ರ ಪರಿಣಾಮ ಸ್ವಾಭಾವಿಕ ಆಗ್ತೈತಿ. ನನ್ನ ಸೋದರಗಳ ನನ್ನ ಮನೆಯವ್ರು ನೋಡಕತ್ರು. ಅದ್ರದ್ದು ನಂದೇನೋ ಪೇರೆಂಟ್ಸ್ ಜೊತೆ, ಸ್ಟಾಫ್ ಜೊತೆ, ಹುಡುಗರ ಜೊತೆ ನಡವಳಿಕೆ ಇತ್ತು, ಈಗೂ ಇಲ್ಲ. ನನ್ನ ಮಕ್ಕಳಿಗೂ ಹೇಳ್ತೇನೆ, ನಾ ಈಗ ನನ್ನ ಮಗಳಿಗೆ ಸಕ್ಸೆಸರ್ ಮಾಡ್ಯಾನ. ಆದ್ರೆ ಅವ್ರು ನನಗೆ ಟ್ರೈನಿಂಗ್ ಕೊಡೋದು ಬಂದೈತಿ. ಅವ್ರು ಆ ಥರ ಇಲ್ಲ. ಅದೇನು ಈಗ ನೋಡ್ರಿ, ಗಜಾನನ್ ಸಾಬಣ್ಣವರು ಮಾಸ್ಟರ್ ಪೀಸ್, ಮತ್ತೊಬ್ಬ ಗಜಾನನ್ ಸಾಬಣ್ಣವ್ರು ಆಗಂಗಿಲ್ಲ. ಸಾರಿ ಟು ಅಂದರೆ ಒಂದು ಎಕ್ಸಾಂಪಲ್ಗಳು. ಹಾಗೆ ಸಂಜಯ್ ಪಾಟೀಲ್ ಮಾಸ್ಟರ್ ಪೀಸ್, ಮತ್ತೊಬ್ಬ ಆಗಂಗಿಲ್ಲ. ನನ್ನ ಮಗನ ಆಗ್ತಾಯಿಲ್ಲ. ಇನ್ನು ಈಗ ಕೊಟ್ಟಿದ್ದೆ, ನಾವೇನು ಎಲಿಜಿಬಲ್ ಇಲ್ಲ ಅನ್ನಂಗಿಲ್ಲ. ಮತ್ತು ನಾ ಇದು ಹೇಳ್ತೇನೆ, ನನಗಿಂತ ಜಾಸ್ತಿ ಕಲ್ತಾರೆ ನನ್ನ ಸಿಸ್ಟರ್ ಮಕ್ಕಳು, ನನ್ನ ಬ್ರದರು ಎಲ್ಲರಿಗೂ ನಾನೇ ಕಲಿಸಿದ್ದೇನೆ, ಬೆಳೆಸಿದ್ದೇನೆ. ಎಲ್ಲರೂ ಡಿಗ್ರಿ ಹೋಲ್ಡರ್ ಅದಾರ, ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ. ನಾ ಮರಾಠಿ ಮೀಡಿಯಮ್ 10th ಆದಮೇಲೆ ಡಿಪ್ಲೊಮಾ ಹೆಂಗಾರೆ ಅಳ್ಕೋತ ಮುಗಿಸಿದ್ದೇನೆ. ಆದ್ರೆ ನನಗೇನು ದೇವ್ರು ಕೊಟ್ಟಿದ್ದಾನೋ ಅದ್ರ ಮೇಲೆ ನಾ ಇಲ್ಲಿವರೆಗೆ ಬಂದಿದ್ದೇನೆ. ಮತ್ತು ಇವೆಲ್ಲ ಗುಣ ನನಗೆ ದೇವ್ರು ಕೊಟ್ಟಿದ್ದು ಅದಾವು. ನನಗೆ ಏನು ಗೊತ್ತಿಲ್ಲ ಪರಿಸ್ಥಿತಿ ಇದೆ. ಬಟ್ ಇದು ಏನು ಗೊಮ್ಮಟೇಶ್ ವಿದ್ಯಾಪೀಠದಲ್ಲಿ ನಾವು ಒಂದು 2 ಇತಗೂ MLA ಹೇಳ್ತೇನೆ. ಪೂರ್ತಿ ಸಮಯನ ಜನರಿಗೆ ಕೊಟ್ಟಿನಿ, ಸಂಸ್ಥಾ ಕಡೆ ದುರ್ಲಕ್ಷ್ಯ ಆಯ್ತು. ಮತ್ತೊಂದು ಹೆಮ್ಮೆದಿಂದ ಹೇಳ್ತೇನೆ, ಭಾಳಷ್ಟು ಜನ MLA ಆದಮೇಲೆ ಸಂಸ್ಥಾಗಳು ಬೆಳೆಸ್ತಾರೋ. ನಾ ಸಂಸ್ಥೆ ಬೆಳೆಸಿಲ್ಲ ಅಂದ್ರೆ ನಾ ರಾಜಕೀಯದಿಂದನೂ ದುಡ್ಡು ತಂದು ಹಾಕಿಲ್ಲ ನನ್ನ ಸಂಸ್ಥಾಗೆ. ನನ್ನ RSS ನಮ್ಮ ಈ ಸಂಘಟನೆ ನನ್ನ ಎದುರುಗಡೆ ಎಲ್ಲ ಹಿಂದೆ ಮಾತಾಡ್ತಾರಂತ ಕೆಲವು ಮಂದಿ ನನಗೆ ಹೇಳ್ರು. ಅಂದರೆ ಸಂಜಯ್ ಪಾಟೀಲ್ ದುಡ್ಡು ಮಾಡಿಲ್ಲ 10 ವರ್ಷದಲ್ಲಿ, ಮಾಡ್ತಿದ್ರೆ ಸಂಸ್ಥೆ ಬೆಳೀತಿತ್ತು. ಈಗ ನೀವು ಭಾಳಷ್ಟು ಮಂದಿ ನೋಡಿರ್ಬೋದು, ಅವ್ರು MLA MP ಆದಮೇಲೆ ಸಂಸ್ಥೆಗಳು ಮಾಡಿದ್ದಾರೆ, ಸಂಸ್ಥೆಗಳು ಬೆಳೆಸ್ಯಾರ, ಭಾಳ ದೊಡ್ಡವ್ರು ಇದ್ದಾರೆ. ಖರೆ ಅವ್ರು ಬುದ್ಧಿವಂತರ. ನಾ ಈ ಥರ ಬಹುಶಃ ನನ್ನ ಬುದ್ಧಿ ಕಡಿಮೆ ಬಿತ್ತಂತ ನಾ ಅವ್ರು ಬುದ್ಧಿವಂತರು, ಮಾಡ್ರು, ಸಂಸ್ಥೆ ಬೆಳೆಸ್ರು. ನನಗೆ ಬೆಳ್ಸೋಕ್ಕಾಗಲಿಲ್ಲ. ಉಲ್ಟಾ ನನ್ನ ನೀವು ಅಂದ್ರೆ ಅದಾಗೈತಿ. ನೀವೇನು ಮಾತಾಡ್ರಿ, ನಾವು ಒಂದು ಮೊನ್ನೆ ಮೀಟಿಂಗ್ ಮಾಡಿ ಹೇಳಿ ನನ್ನ ನೆನಪಿದೆ. ಬೆಳಗಾವಿಯಲ್ಲಿ ಬಂದ್ರೆ ಮೊದಲು ಗೊಮ್ಮಟೇಶ್ ಪಾಲಿಟೆಕ್ನಿಕ್ ಕಾಲೇಜ್ದಾಗ ಮೊದಲು ಗೊಮ್ಮಟೇಶ್ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗ್ತೀವಿ. ಸ್ಕೂಲ್ನಾಗೂ ಹಂಗೆ ಇತ್ತು. ಈಗ ಉಲ್ಟಾ ಆಗೈತಿ, ನಾವು ಒಪ್ಕೋತೇನೆ. ಬಟ್ ಅದನ್ನ ಈಗ ನನ್ನ ಮಗಗೆ ತಯಾರು ಮಾಡೋಕ್ಕೇನೋ ಸ್ವಲ್ಪ ಇದಾಗ ನನಗೇನಾಗೈತಿ, ನಾ ಈಗ ಒಂದು ಪ್ರವಾಸ ನಂದು ರಾಜಕೀಯವಾಗಿ ಇಲ್ಲಿ ಹೋಗಿತ್ಲ, ನಂಗೆ ಈಗ ಅಲ್ಲಿ ರಿವರ್ಸ್ ಹೋಗೋಕೆ ಆಗ್ತಾ ಇಲ್ಲ. ಅದಕ್ಕೆ ನಾ ಮಗಗೆ ಒಪ್ಸಿದೆ. ನಾನು ಹೇಗಾಗ್ತೈತಿ, ನೀವು ಏನಂತಾರಲ್ಲ, ಈಗ ನೀವು ಬೆಂಗ್ಳೂರಿಗೆ ಹೊಂಟೇರಿ, ಚಿತ್ರದುರ್ಗ ದಾಟೇರಿ, ನೀವು ವಾಪಸ್ ಹೆಂಗೆ ಬರೋರು ಬೆಳಗಾವಕ್ಕೆ? ಯಾಕಂದ್ರೆ ಮುಂದೆ ಹೋಗೋದೈತಿ, ಬೆಂಗ್ಳೂರಿಗೆ ಮುಟ್ಟೋದೈತಿ. ಹಾಗೆ ನಂದು ಪೊಲಿಟಿಕಲ್ ಕರಿಯರ್ ನಂದು ಮುಂದೆ ಹೋಗೈತಿ. ಈಗ ನನ್ನ ಮಗ ಮೊನ್ನೆ ಅವನಿಗೆ ನಾನು ಉತ್ತರಾಧಿಕಾರಿ ಅಂತ ಇದು ಮಾಡಿ ಜವಾಬ್ದಾರಿ ಕೊಟ್ಟಿದ್ದೇನೆ. ನಾನು ನಿಮಗೂ ವಿನಂತಿ ಮಾಡ್ತೇನೆ, ನೀವು ಯಾವಾಗಾರ ಭೇಟಿ ನಮ್ಮ ಮಗಗೆ ಹೇಳ್ರಿ ಅಲ್ಲ, ಇದು ಇತಿಹಾಸ ಸ್ವಲ್ಪ ನೀ ಈ ಥರ ಸಂಸ್ಥೆ ಮಾಡಂತ. ಯಾಕಂದ್ರೆ ನಿಮ್ಮಂಥವ್ರು ಇನ್ಸ್ಪಿರೇಷನ್ ಇರ್ತಾರೆ. ಇದನ್ನು ಈ ಥರ ನಿಮಗೆ ಹೊಗಳಕ್ಕಂತಲ್ಲ, ಭಾಳ ಹಾರ್ಟ್ಲಿ ಹೇಳ್ತಾಯಿದೆ ನಿಮ್ಮಂಥವ್ರು. ಯಾಕಂದ್ರೆ ನಿಮಗೆ ನಿಮ್ಮ ಬಗ್ಗೆ ನೋಡೇ ನನಗೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ನಿಮ್ಮದೇ ಹೆಸರು ತಗೋತೇನೆ ಅಂತಲ್ಲ, 2-3 ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ್ರಲ್ಲ,
ಅಳಿಕ ನನಗೆ ಇವರ ನಾ ಈಗ ಹೆಸರು ತೊಗೊಳಂಗಿಲ್ಲ ಅವ್ರದ, ನನಗೊಂದು ಸುಳ್ಳು ಮೀಡಿಯಾದಲ್ಲಿ ನನ್ನ ಬಗ್ಗೆ ಎಬ್ಸಿದ್ರು. ಒಂದು ಕಡೆ ಏನೋ ಘಟನೆ ನಡೆದಿದ್ದು ಮೈಸೂರದಲ್ಲಿ, ಸಂಜಯ್ ಪಾಟೀಲ್ ಇನ್ವಾಲ್ವ್ ಇದ್ದಾನಂತ 8 ದಿವಸ ಟಿ ವಿ ಮೇಲೆ ನಡೀತಾ ಇತ್ತು. ನಂದು ಏನೂ ಸಂಬಂಧ ಇಲ್ಲ. ಅಲ್ಲಿ ಕಮಿಷನರ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಸಂಜಯ್ ಪಾಟೀಲ್ದ ಈ ಥರ ಏನೂ ಸಂಬಂಧ ಇಲ್ಲ. ಏನು ಬರೀತು ಒಂದು ಮೊಬೈಲ್ನಲ್ಲಿ ಮೆಸೇಜ. ಇವತ್ತು ನಮ್ಮ ಮೆಸೇಜ್ ಎಲ್ಲರಿಗೂ ಕಳಿಸ್ತೇನೆ. ಅದು ನನಗೊಂದು ಚಟ, ಎಲ್ಲರಿಗೂ ದಿವಸ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬರ್ತೈತಿ. ಹಾಂ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ತೇನೆ. ಹಾಗೆ ಅದು ಒಂದು ಬರೀ ಮೆಸೇಜ. ಆ ಮೆಸೇಜ್ ಮೇಲೆ ಸಂಜಯ್ ಪಾಟೀಲ್ದು ಇಲ್ಲಿವರೆಗೆ ಕನೆಕ್ಷನಾ 8 ದಿವಸ ಟಿ ವಿ ಮೇಲೆ. ನಿಮ್ಗೆ ನಾ ಇವತ್ತು ಹೇಳ್ತೇನೆ, ಒಂದು ನನ್ನ ಮನ್ಯಾಗೂ ಮಾತಾಡಲು ಯಾರಿಗೂ ಹೇಳಿಲ್ಲ. ನಾನು ಲಿಟ್ರಲಿ ಶಾಸಕರ ಭವನದಾಗ ಕೂತ ಸುಸೈಡ್ ನೋಟ್ ಬರೆದೀನಿ. ನನಗಿಷ್ಟು ಇದಾಗಿತ್ತು, ನಾ ಇದೇನು ಮಾಡಿಲ್ಲಲ್ಲ, ನನಗೆ ಈ ಥರ ಆಗಿತ್ತಾಯ್ತು. ಲಿಟ್ರಲಿ ಸುಸೈಡ್ ನೋಟ್ ಬರೆದಿಟ್ಟಿದ್ನಿ. ಈಗ ಹೆಂಗೆ ಮಾಡೋದ ಏನು ಮಾಡೋದು ಅಂತ ವಿಚಾರ ಮಾಡಾಕತ್ತಿದ್ನಿ. ನನ್ನ ಕಣ್ಣೆ ಎದುರುಗಡೆ ಯಡಿಯೂರಪ್ಪಾಜಿ ಅವ್ರು ಬಂದರು. ಯಾಕಂದ್ರೆ ಅವ್ರಿಗೆ ನಾನು ಸಮೀಪದಿಂದ ನೋಡಿದ್ನಿ. ಅವ್ರ ಮೇಲೆ ಎಷ್ಟೆಷ್ಟೋ ಆರೋಪ ಅದು ಏನೇನೋ. ಮತ್ತು ಅವ್ರದ್ದು ವಯಸ್ಸಾಳಿಗೆ 70 ಮೇಲಿತ್ತು. ನಾ ಇನ್ನೂ 40-45 ಆಗಿದ್ನಿ. 70 ವರ್ಷ ಮನುಷ್ಯ ಇನ್ನೂ ಧೈರ್ಯಲ್ಲೇ ಪ್ರತಿಯೊಂದಕ್ಕೆ ಎದುರಿಸ್ತಾ ಇದ್ದಾನು. ನಾನು 40 ವರ್ಷ ಯುವಕಾಗಿ ನಾ ಹೆದರಾಕದೇನಂತ ಕಾಗದ ಹರಿದು ಬಿಟ್ಟು ಎಲೆಚ್ ಬಾಗಲ ಹಾಕಿ 8 ದಿವಸ ಹೊರಗೆ ಬರ್ಲಾಗಿದ್ನಿ. ಬಾಗಲ ತೆಗೆದು ವಾಪಸ್ ಹೊರಗೆ ಬೆಂದು ಕೆಲ್ಸಕ್ಕೆ ಹಾಕ್ತೀನಿ. ಇದು ಒಂದು. ಎರಡನೇದ ನಿಮಗೆ ಅದಕ್ಕೆ ನೋಡ್ತೀನಿ, ನೀವು ಇಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ ಅದಕ್ಕೆ ಅನಿಸ್ತಾ ಇತ್ತು, ದೇವರು ಇಷ್ಟು ದೊಡ್ಡ ಅನ್ಯಾಯ ಮಾಡ್ಯಾರ, ಆದರೂ ನೀವು ಮನುಷ್ಯ ನಿಂದಿರೋದಿಲ್ಲ, ಏನಾರು ಮಾಡ್ಕೋತಿರ್ತಾನೆ. ಇದು ಇಂಥ ಒಂದು ಪ್ರೇರಣೆ ಕೊಡುವಂಥ ಇರ್ತಾವೆ. ಅಂದ್ರೆ ಅವ್ರ ಕಡೆದು ಏನಾದ್ರು ತಗೋಬೇಕಾಗ್ತೈತಿ. ಕೈ ಇದಾವೆ, 2 ಕಾಲು ಇದಾವೆ, ಕಣ್ಣು ಇದಾವೆ, ಎಲ್ಲ 100% ಶರೀರ ದೇವ್ರು ಕೊಟ್ಟಾನ ಪರ್ಫೆಕ್ಟಾ. ಮತ್ತು ಬಡವರು ಅಂತ ಹೇಳ್ತಾರೆ. ನಾ ಅವ್ರಿಗೆ ಹೇಳ್ತೇನೆ, ಬಡವರಾಗಿ ಹುಟ್ಟಿದ್ರೆ ಅದು ತಪ್ಪಲ್ಲ, ಬಡವಾಗಿ ಸೈಬೇಡ ಮಗನ, ಕರ್ತೃತ್ವಲೇ ಶ್ರೀಮಂತ ಆಗು. ಎಸ್ ಸರ್. ಈಗ ನೀವು ಹೇಳಿದ್ದು ಕರೆಕ್ಟ್. ಈಗ ಹೇಳಿದ್ರಿ, ಈಗ ನೀವು ಜನಪ್ರತಿನಿಧಿಯಾಗಿ ಮತ್ತು ನಿಮ್ಮ ಯಶಸ್ಸು ಮತ್ತು ಶಿಕ್ಷಣ ಸಂಸ್ಥೆಯ ಕುಸಿತಗಳ ನಡುವೆ ಇದನ್ನೆಲ್ಲ ಸಮತೋಲನ ತರಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಿ? ಪ್ಲ್ಯಾನ್ ಬ್ಯಾಲೆನ್ಸ್ ಮಾಡೋಕ್ಕಿಂತ ಈಗ ಏನಲ್ಲ ಸರ್, ಈಗ ನನ್ನ ಮಗ ಈ ಥರ 2 ಕಾರಣ ಇದಾವೆ ಸರ್. ನಾ ರಾಜಕೀಯ ನಂದು ಒಂದು ಸ್ವಭಾವ ಅಂತ ಹೇಳಲ್ಲ. ನಾ ಯಾವ್ದಾರು ಜವಾಬ್ದಾರಿ ತೊಗೊಂಡ್ರೆ ಅದಕ್ಕೆ 100% ಕೊಡ್ತೇನೆ. ಈಗ ಪಾಲಿಟಿಕ್ಸ್ನಾಗ ಇದೇನಂದ್ರೆ ನಾನು 100% ಕೊಡ್ತಾ ಇದ್ದೇನೆ. ಈಗ ಮಗನೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಬೇರೆ ಕಡೆ ಎಲ್ಲರೂ ಜಾಬ್ ಮಾಡೋಕೆ ಹೋಗೋಕ್ಕಿಂತ ಸಂಸ್ಥೆನ ನಡೆಸು, ನೀನ ಇದು ನೋಡಂತ ಇದೇ ಸಮತೋಲ್ತೆ. ಈಗ ತಂದು ವಿಷಯನ ಮತ್ತು ನಿಮ್ಮಂಥವ್ರಿಗೂ ನಾವು ವಿನಂತಿ ಮಾಡ, ಮತ್ತು ನಿಮ್ಮ ಹಂಗೆ ಭಾಳ ಮಂದಿಗೆ ಹೇಳಿದ್ದೇನೆ, ನೀವು ಅವ್ರಿಗೆ ಗೈಡ್ ಮಾಡಿರಿ. ಈಗ ನಾ ಇವತ್ತು ಫಸ್ಟ್ ಟೈಮ್ ಎಲ್ಲ ನನ್ನ ಕತೆ ಶಾರ್ಟ್ಕಟ್ನಲ್ಲಿ ನನ್ನ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ, ನಾ ಯಾರಿಗೂ ಹೇಳೋದಿಲ್ಲ. ಇದು ನಿಮ್ಮ ಮುಂದೆ ಇದು ಶಾರ್ಟ್ಕಟ್ನಾಗ ಇಟ್ಟಿದ್ದೀನಿ. ಅಂದ್ರೆ ಸ್ಟ್ರಗಲ, ಸಂಘರ್ಷ, ಆ ಥರದ್ದು ಒಂದು ಪುಸ್ತಕ ಅಂದ್ರೆ ಬರೀತೇನೆ. ಅದಕ್ಕೆ ನನ್ನ ಖುಷಿ ಏನೈತಿ, ಅದೆಲ್ಲ ಐತೆ ಅಂತ ನಾ ಇವತ್ತು ಮನುಷ್ಯನಾಗಿ ಅಹಂಕಾರ ಇಲ್ದ ಸಾಮಾನ್ಯ ವ್ಯಕ್ತಿ ಜೊತೆ ಆರಾಮಾಗಿದೆ. ಮತ್ತು ಇವತ್ತು ಯಾರಾದರೂ ಯುವಕರು ಸರ್ ರಾಜಕೀಯಕ್ಕೆ ಬರಲಿಕ್ಕೆ ಇಚ್ಛಾಪಟ್ಟರೆ ಅವ್ರಿಗೆ ನಿಮ್ದು ಯಾವ ಮೌಲ್ಯಗಳು ಇರಬೇಕು, ಅಥವಾ ನೀವೇನು ಸಲಹೆ ನೀಡ್ತೀರಿ? ಸರ್ ಭಾಳ ಒಳ್ಳೆ ಪ್ರಶ್ನೆ ಮಾಡಿ. ಯಾಕಂದ್ರೆ ನಾ ಕಳೆದ 20 ವರ್ಷದಲ್ಲಿ ಭಾಳ ಸಲ ಒಂದು ಈಗಿನ ಯುವಕದ ನೋಡಿದ್ದೇನೆ. ಐ ಹೇಟ್ ಪಾಲಿಟಿಕ್ಸ್ ಸೆಂಟೆನ್ಸ್ ಪಾಠ ಐತಿ ಎಲ್ಲರಿಗೆ, ಬಾಯಾಟ ಐತಿ. ಯಾವ ಯುವಕರಿಗೂ ಕೇಳ್ರಿ, ಇಲ್ಲಾರು ಹುಡುಗಿಯರಿಗೆ ಕೇಳ್ರಿ, ಪಾಲಿಟಿಕ್ಸ್ ಹೊಲ್ಸ್ರಿ. ನಾ ಅವ್ರಿಗೆ ಹೇಳ್ತೇನೆ, ಹೊಲ್ಸಿದೆಯಲ್ಲ ಇರಲಿ ನಿಮ್ಮ ದೃಷ್ಟಿಲೇ, ಆದ್ರೆ ಪಾಲಿಟಿಕ್ಸ್ ನೀವು ತಿಳ್ಕೊಂಡಿರೇನಾ, ಗೊತ್ತಿದೆನಾ? ಈ ದೇಶ ಯಾರು ನಡೆಸ್ತಾರೋ, ಅವರ ನಡೆಸೋರು. ಮತ್ತು ಪಾಲಿಟಿಕ್ಸ್ನಾಗ ಯಾರಿದ್ದಾರೋ? ಸಾಮಾನ್ಯ ಜನನೇ ಇದ್ದಾರೆ, ವ್ಯಕ್ತಿಗಳು ಇದ್ದಾರಲ್ಲ. ಈಗ ತಿಳ್ಕೊರಿ, ನೀವು ಈಗ ಗಜಾನನ್ ಸಾಬನ್ ಅವ್ರು ಇವತ್ತು ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕದ, ಏನು ನಾಯವ್ರು ರಾಜಕೀಯದಾಗ ಹೋಗಿ MLA ಆದರು. ಈಗ ಚಲೋ ಐತಿನ ಗಜಾನನ್ ಸಾಬನ್ ಅವ್ರು MLA ಆದಮೇಲೆ ಹೆಂಗೆ ಕೆಟ್ಟಾಗ್ತಾನೋ? ಸಾಧ್ಯ ಇಲ್ಲಲ್ಲ. ಪಾಲಿಟಿಕ್ಸ್ ಕೆಟ್ಟಿಲ್ಲ, ನಾವು ಕೆಟ್ಟಿಸ್ತಾ ಇದ್ದೀವಿ. ನಾವೊಂದು ಉದಾಹರಣೆ ಕೊಟ್ಟಿದ್ದೇನೆ. ಮಳೆ ಬಿದ್ದಾಗ ಆ ನೀರಲ್ಲೇ ಕೆಸರು ಆಗ್ತೈತಿ. ಆ ಕೆಸರು ಕಾಲಿಗೆ ಹತ್ತಿರ ತೊಳ್ಯಾಗೂ ನೀರು ಬೇಕು. ನೀರಲ್ಲಿ ಕೆಸರು ಹತ್ತು, ಕೆಸರು ತೊಳ್ಯಾಗ ನೀರು ಬೇಕು. ಹಂಗೆ ಪ್ರತಿಯೊಂದು ಫೀಲ್ಡ್ಗೆ ಚಲೋ ಕೆಟ್ಟಕ್ಕೆ ಕಾರಣೀಭೂತರು ನಾವು ಇದ್ದೇವೆ. ನಾವು ಸರಿ ಮಾಡಬೇಕು. ಎಲ್ಲ ಡಾಕ್ಟರ್ ಚಲೋ ಇದ್ದಾರೆ ರೀ, ಎಲ್ಲ ಇಂಜಿನಿಯರ್ ಚಲೋ ಇದ್ದಾರೆ, ಎಲ್ಲ ವಕೀಲರು ಚಲೋ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ಕೆಟ್ಟ ಜನ ಇಲ್ಲ. ಜಾಸ್ತಿ ಬದನಾಮಾಗಿನೂ 2 ಫೀಲ್ಡ. ಆದರೆ ದೇಶಗ ಸಮಾಜಗ ಜಾಸ್ತಿ ಕೈಮ್ ಕೊಡೋರು ಅವರೇ.
ಸೇವೆ ಮಾಡೋರು ಅವರೇ. ನನ್ನಿದು ವೈಯಕ್ತಿಕ ಒಪಿನಿಯನ್. ಖರೆ ಜನ ಏನು ತಿಳ್ಕೊತಾರೆ, ಇವ್ರು ದುಡ್ಡು ಬೆನ್ನು ಹಾಕ್ತಾರೆ. ಇಲ್ಲ, ಸುಳ್ಳು ಕಲ್ಪನೆ. ಕೆಲವು ಮಂದಿಗೆ ನೇಮ್ ಆ್ಯಂಡ್ ಫೇಮ್ ಬೇಕಾಗ್ತೈತಿ. ನಾನು ಓನ್ಯಾಗ ಹೋದ್ರೆ ನಂಗೆ 4 ಮಂದಿ ಗುರ್ತು ಹಿಡಿಬೇಕಂತ ನನ್ನ ಭಾವನೆ. ನನಗೆ ಸಮಾಜ ಗುರ್ತು ಹಿಡಿಬೇಕು. ಸಂಜೆ ನಾ ಒಂದು ಹೆಮ್ಮೆದಿಂದ ಹೇಳ್ತೇನೆ, 1996 ಶೆಟ್ಟಿಗಲ್ಲಿ ಅಂತ ಒಂದು ಅವತ್ತಿಂದ ನಾ ಅಲ್ಲಿ ಒಂದು ಜೈನ್ ಟೆಂಪಲ್ ಇತ್ತು, ಅಲ್ಲಿ ಹೋಗ್ತೇನೆ ನಾ ಪ್ರತಿ ಶುಕ್ರವಾರ. ಅನುರಾಧ ಪೊಡವಾಲ್ ಶೋ ಮಾಡೀನಿ ನಾನು 97ದಲ್ಲಿ. ಆ ಶೋ ಆದಮೇಲೆ ಒಂದು ಶುಕ್ರವಾರಲ್ಲಿ ಚಲೋ ಒಂದು ಸಣ್ಣ ಹುಡುಗರು 4 ವರ್ಷದ್ದು ಸಂಜಯ್ ಪಾಟೀಲ್ ಬಂತ ಓಡ್ಕೋತ ವಾಳ್ಗೋದು ನಂಗೆ ನೆನಪಿದೆ. ಇದ್ರಾಗ ಏನು ಈ ವಿಷಯ ಭಾಳ ಇದೆ. ಖರೆ ಸಂಜಯ್ ಪಾಟೀಲ್ ಯಾವ 20 ವರ್ಷದ ಹುಡುಗ, ಕೋಲ್ಹಾಪುರದಿಂದ ಬಂದಿನ ಹುಡುಗ, ಆ ಶೆಟ್ಟಿಗಲ್ಲೇನು ಸಣ್ಣ ಹುಡುಗರು ಗುರ್ತು ಹಿಡಿತಾವಲ್ಲ, ಇದು ಮತ್ತೇನು ಹುಟ್ಟಿಸೋದು ಜೀವನದಲ್ಲಿ? ನಂಗೆ ಅದು ನೆನಪಿದೆ. ಅದೇ ಇನ್ನೂ ವಯಸ್ಸು ನನ್ನ ಮೆಮ್ರಿ ಒಂದು ಭಾಳ ಖತರ್ನಾಗೈತೆ ಸರ್. ನಾ ಯಾವುದೂ ಮರೆಯೋದಿಲ್ಲ. ಸಣ್ಣ ಘಟನೆ ಇರಲಿ ಏನು, ನನಗೆ 20-30 ಸಾವಿರ ಫೋನ್ ನಂಬರ್ಗಳು ನೆನಪಿರ್ತಿದ್ದು ನನಗೆ ಮೊದಲು. ಹುಡುಗರು ಎಷ್ಟೋ ವರ್ಷದಿಂದ ಬಂದ್ರೆ ಅವ್ರ ಹೆಸರಲ್ಲೇ ಕರಿತಿದ್ದು ನಾ. ಈ ಮೊಬೈಲೇ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಮೆಮ್ರಿ ಖತರ್ನಾಕಿದೆ. ನಾನು ದೇವ್ರು ಕೊಟ್ಟಿದ್ದು ಅದೊಂದು ದೊಡ್ಡ ವರ, ಜಬರ್ದಸ್ತ್ ಮೆಮ್ರಿ. ಹಾಗೆ ನಾ ಯುವಕರಿಗೆ ವಿನಂತಿ ಮಾಡ್ತೇನೆ, ರಾಜಕೀಯದಾಗ ನೀವು ಬೇಕು. ಈ ದೇಶ ಉಳಿಬೇಕು, ಬೆಳಿಬೇಕು, ದೇಶದ ಸಂಸ್ಕೃತಿ ಉಳಿಬೇಕು, ದೇಶ ಸರಿಯಾಗಿ ನಡಿಬೇಕಾದ್ರೆ ನೀವು ಮತ್ತೊಬ್ರಿಗೆ ಸಲಹೆ ಕೊಡ್ತಿರಲ್ಲ, ಭ್ರಷ್ಟಾಚಾರ ಮಾಡಬೇಡು, ಚಿಲು ಕೆಲಸ ಮಾಡ. ನೀ ಮಾಡ್ಲಾ, ನೀವಲ್ಲ ಅಲ್ಲಿ, ನಿಂಗೆ ಯಾರು ನಿಲ್ಸಿದಾರ? ನೀವು ಹೊರಗೆ ನಿಂತು ಹೇಳವ್ರೇನ ಅದು ಮಾಡ ಇದು ಮಾಡ, ನೀ ಮಾಡ್ಲಾ ಬಾ. ಹೊರಗೆ ನಿಂತು ಕೆಟ್ಟ ಮಾತಾಡ್ತಿದ್ರೆ ನಿಮ್ಗೆ ಅಧಿಕಾರ ಇಲ್ಲ. ನೀವು ಬನ್ನಿ ಪಾಲಿಟಿಕ್ಸ್ ತಿಳ್ಕೂರಿ, ಮತ್ತು ಅಲ್ಲಿ ಪರಿವರ್ತನೆ ತರಕ್ಕೆ ಪ್ರಯತ್ನ ಮಾಡ್ರಿ. ನಾವು ಹೋಗೋದಿಲ್ಲ, ಅದು ಕೆಟ್ಟೈತಿ ಅಂದ್ರೆ ನೀನು ಗಣಿಸ್ತಾನ ಇಲ್ಲಿ ನಿಂತ್ರಾಗ. ಪ್ರವಾಹ ವಿರೋಧವಾಗಿ ನಡೆಯಕ್ಕೆ ಕಲ್ತ್ರೆ ನೀ ಗನಸ್. ಎಸ್, ಪ್ರವಾಹ ಜೊತೆಗೆ ಎಲ್ಲರೂ ನಡೀತಾರೆ. ಪ್ರವಾಹ ವಿರೋಧ ನಡ್ ತೋರಿಸು. ಅಲ್ಲಿ ಕೆಟ್ಟೈತ್ಲೆ ಅದು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡು. ಬಾ ನೀನು ಕೈ ಜೋಡಿಸು. ದೂರ ನಿಂತ ಅವ್ರು ಹಿಂಗಿದಾರ್ರಿ, ಅವ್ರು ಹಂಗಿದಾರ್ರಿ, ಅಲ್ಲ ಮಗನ ನಿನಗೆ ಯಾರು ಹೇಳೋದು ಅಧಿಕಾರ ಕೊಟ್ಟಿದ್ದಾರೆ? ನಿನ್ನ ಬಗ್ಗೆನೂ ಹೊರಕುತ್ತ ಯಾರು ಮಾತಾಡ್ತಿರ್ತಾರೆ. ಸೊ ನಾ ಯುವಕರಿಗೆ ವಿನಂತಿ ಮಾಡ್ತೇನೆ, ಈ ದೇಶದ ನೀವು ಹುಟ್ಟಾಗ ನೀವು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ನೀವು ಹಿಂದೂ ಇರ್ಬೋದು, ನೀವು ಮುಸಲ್ಮಾನ್ ಇರ್ಬೋದು, ನೀವು ಮರಾಠಿ ಇರ್ಬೋದು, ನೀವು ಕನ್ನಡಿಗರು ಇರ್ಬೋದು, ಯಾರೂ ಇರ್ಬೋದು. ನಿಮಗೆ ದೇವರು ಒಂದು ಫ್ರೀನಾಗ ಗಿಫ್ಟ್ ಕೊಟ್ಟನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದ ಸಂವಿಧಾನ ಪ್ರಕಾರ ಒಂದು ಓಟದ ಅಧಿಕಾರ. ಆ ಒಂದು ಓಟ್ ಯಾರಿಗೆ ಹಾಕೋದ ಅದನ್ನು ನೀವು ವಿಚಾರ ಮಾಡಿ ನಿಮ್ಮ ವಿವೇಕ ಬುದ್ಧಿಯಿಂದ ಹಾಕಬೇಕು. ಅದು ಹಾಕಬೇಕಾದ್ರೆ ನೀವು ತಿಳ್ಕೋಬೇಕು. ನೀವು ತಿಳ್ಕೊಂಡ್ರೆ ನಿಮ್ಗೆ ಎಲ್ಲಿ ಓಟ್ ಹಾಕೋದು ಗೊತ್ತಾಗು. ಯಾರು ಬಂದು ಹೇಳ್ತಾರೆ, ನಾ ಮರಾಠಿ ಇದೇನು ಓಟ್ ಹಾಕಿ, ನಾ ಕನ್ನಡ ಇದೇನು ಓಟ್ ಹಾಕಿ, ನಾ ಹಿಂದೂ ಇದೇನು ಓಟ್ ಹಾಕಿ, ನಾ ಮುಸಲ್ಮಾನ್ ಇದೇನು ಓಟ್ ಹಾಕಿ. ಅದಕ್ಕಿಂತ ಅದ ಸುಳ್ಳು, ಅದೆಲ್ಲ ಮೋಸ. ನೀವು ಅವ್ರದ್ದು ಅಭ್ಯಾಸ ಮಾಡಿ. ಎಸ್. ಆಮೇಲೆ ಬೆಳಗಾವಿ ಇವತ್ತಿನ ಇಲ್ಲಿ ಅಂದ್ರೆ ಯುವಕರಿಗೆ ಉದ್ಯೋಗಾವಕಾಶ ಆಯ್ತು, ಕೌಶಲ್ಯಾಭಿವೃದ್ಧಿ ಆಯ್ತು. ಈ ಕ್ಷೇತ್ರ ಒಳಗೆ ಸರಿ ಅವ್ರಿಗೆ ಏನು ಅಂದರೆ ಬೆಳಗಾವಿ ಒಳಗೆ ಏನು ಬೇಕಾಗೈತೆ ಅನ್ನಿಸ್ತೈತೆ ಸರ್ ನೀವು? ಈ ಬೆಳಗಾವಿಯಲ್ಲಿ ಈಗ ಮೇನ್ ಅದ, ನೀವು ಒಳ್ಳೆ ಉದ್ಯೋಗ ಅವಕಾಶನೂ ಬೇಕು, ಇಂಡಸ್ಟ್ರಿಗಳು ಬೇಕು. ಯುವಕರಿಗೆ 2 ಇದಾವೆ. ಒಂದು ಇವತ್ತು ಹಳ್ಳ್ಯಾಗ ಈ ಮರಾಠಿ ಕನ್ನಡ ಗದ್ದಲ ಒಳಗೆ ಎಜುಕೇಷನ್ದು ಪ್ರಾಬ್ಲಮ್ ಇದೆ. ಮರಾಠಿ ಕಲಿಸ್ಲಿ, ಕನ್ನಡ ಕಲಿಸ್ಲಿ, ಇಂಗ್ಲೀಷ್ ಕಲಿಸ್ಲಿ ಅಂತ. ಅದ್ರ ಬಗ್ಗೆ ಒಂದು ಅವ್ರದ್ದು ತಲೆಗಿಂದ ಕ್ಲಿಯರ್ ಮಾಡುವಂಥ ಕೆಲಸ ಎಲ್ಲರದು ಇದೆ. ಜೊತೆಗೆ ನಮ್ಮ ಇಲ್ಲಿ ಕಲ್ತಿನಂಥ ಹುಡುಗರ ಅಪರ್ಚುನಿಟಿ ಪುನಃ ಬೆಂಗಳೂರಿಗೆ ಹೋಗಿ ಹುಡುಕಾಡುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಒಳ್ಳೇದು ಬೆಳಗಾವಿದಾಗ ನಿರ್ಮಾಣ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕು. ಯುವಕರ ಇಲ್ಲೇ ಉಳಿಬೇಕು, ಇಲ್ಲೇ ಇರು. ಮತ್ತು ನಂದು ಇದು ಒಂದು ಯುವಕರಿಗೆ, ವಿಶೇಷ ಬೆಳಗಾವಿ ಯುವಕರಿಗೆ. ನಾ ಜಗತ್ತು ತಿರುಗಿದ್ದೇನೆ, ಪ್ರವಾಸ ಎಲ್ಲ ಕಡೆ ಮಾಡ್ಯಾನೆ. ಬೆಳಗಾವಿ ಅಂತ ಒಳ್ಳೆ ಸಿಟಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇದು ದೇವರು ಕೊಟ್ಟಿಂದ ವರ. ಇಲ್ಲಿ ನಕ್ಸಲೈಟ್ ಇಲ್ಲ, ಇಲ್ಲಿ ಭೂಕಂಪ ಇಲ್ಲ, ಇಲ್ಲಿ ಸುನಾಮಿ ಇಲ್ಲ, ಇಲ್ಲಿ ಭಾಳ ಅಂದ್ರೆ ಏನಂತಾರ ಹೀಟ್ ಭಾಳ ಇಲ್ಲ, ಮಳೆ ಭಾಳ ಇಲ್ಲ, ಮತ್ತು ಚಳಿನೂ ಭಾಳ ಇಲ್ಲ. ಎಲ್ಲ ಬ್ಯಾಲೆನ್ಸ್ನಲ್ಲಿದೆ. ಮತ್ತು ಇಲ್ಲಿ ಬೇಸಿಕ್ ನೀಡ್ ಅಂದರೆ ನಾವು ಊಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಭಾಳ ಎಲ್ಲರಿಗೆ ಅನುಕೂಲವಾಗುವಂಥ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೆಳಗಾವಿಯಲ್ಲಿದೆ. ಇಲ್ಲಿ ನೀವು ಅಲ್ಲಿ 50,000 ಕೊಡ್ತಾರೆ ಬೆಂಗಳೂರ್ಗೆ, ಅರೆ ಖರ್ಚು ಅಲ್ಲಿ 45 ನಿಮ್ಮ ಆಗತಾವೆ. ಅದಕ್ಕಿಂತ ಇಲ್ಲಿ 20,000 ತಗೋರಿ, ಫಸ್ಟ್ ಕ್ಲಾಸ್ ಜೀವನ ಮಾಡಿರಿ, ಮನ್ಯಾಗಿದ್ದು ಊಟ ಮಾಡಿರಿ, ತಂದೆ ತಾಯಿಯವ್ರ ಜೊತೆ ಇರೀರಿ. ಇಲ್ಲಿ ಸಂಸ್ಕೃತಿ, ಇಲ್ಲಿ ಕಲ್ಚರ್ ಜಬರ್ದಸ್ತ್ ಇದೆ. ಅದಕ್ಕೆ ಇಲ್ಲಿ ಇಲ್ಲಿ ಏನು ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ಪೊಲಿಟಿಕಲ್ ಜನರಿಗೆ ಇನ್ಕ್ಲೂಡಿಂಗ್ ಸಂಜಯ್ ಪಾಟೀಲ್ ಎಲ್ಲರಿಗೂ ವಿನಂತಿ ಇದೆ,
ನಮ್ಮ ಯುವಕರು ಹೊರಗೆ ಹೋಗ್ಬಾರ್ದಂತ ಏನು ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಏನು ಸಾಧ್ಯ ಇದೆ. ಮತ್ತು ನಾ ಪ್ರಾಮಾಣಿಕವಾಗಿ ಹೇಳ್ತೇನೆ, 10 ವರ್ಷದಲ್ಲಿ ನಾ ಪಾಲಿಟಿಕ್ಸ್ನಾಗ ಆಕ್ಸಿಡೆಂಟ್ಲೇ ಹೋಗಿದ್ನಿ. ನನಗೆ ಕಲೀಲಿಕ್ಕೆ ಟೈಮ್ ಹೋತು ಭಾಳ. ಮತ್ತು 5 ವರ್ಷ ಅಧಿಕಾರದ 5 ವರ್ಷ ವಿರೋಧದಾಗ ನನಗೆ ನಿಜವಾಗಿ ದೇವರು ಅವಕಾಶ ಕೊಡಬೇಕಾಗಿತ್ತು ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ನನ್ನ ವಿಷನ್ಗಳ, ನನ್ನ ಡ್ರೀಮ್ಸ್ಗಳ ಬೆಳಗಾವಿ ಮತ್ತು ಬೆಳಗಾವಿ ಜನರ ಸಲುವಾಗ ಒಳ್ಳೇದು ಮಾಡೋದು ಇಟ್ಕೊಂಡು ತಲೆವಾಗ ನಾ ಕೆಲಸ ಮಾಡ್ತಾ ಇದ್ನಿ. ಆದರೆ ಯಾಕೋ ದೇವರು ಅವಕಾಶ ಕೊಟ್ಟಿಲ್ಲ. ಬಹುಶಃ ನನ್ನ ಕಡೆ ಏನಾದ್ರು ತಪ್ಪಾಗಿರ್ಬೋದು ಅಂತ ಅನಿಸ್ತೈತಿ. ಮತ್ತು ಸರ್, ಈಗ ಮುಂಬರುವ ಅಂದರೆ ಈಗ ವಿಧಾನಸಭೆ ಚುನಾವಣೆ ಇನ್ನೊಂದು 2-3 ವರ್ಷದೊಳಗಿದೆ ಸರ್. ಅದಕ್ಕೆ ಈ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ತಾವು ತಮ್ಮ ಮತಕ್ಷೇತ್ರದ ಜನರಿಗೆ ಯಾವ ಯೋಜನೆಗಳೊಂದಿಗೆ ನೀವು ಅವರಿಗೆ ನನಗೆ ಮತ ಹಾಕ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಂದರೆ ನಿಮ್ಮ ಕಡೆ ಏನು ಸರ್, ನಾ ಈಗಿನ ಯೋಜನೆ ಇದಾವೆ? ಇಲ್ಲ, ಯೋಜನೆಕ್ಕಿಂತ ನಾ ಸುಳ್ಳು ಮಾತಾಡೋದಿಲ್ಲ. ಯಾಕಂದ್ರೆ ಈಗ ನಾ 3 ದಿವಸ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿನಿ. ನಾ ಅದೇ ಹೇಳಕ್ಕಂದ್ರೆ ನಿಮಗೂ ಹೇಳಿ, ಈಗ ಸದ್ಯಕ್ಕೆ ಬೆಳಗಾವಿ ಗ್ರಾಮೀಣ, ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಗ್ಗೆ ಮಾತಾಡ್ತೇನೆ ನಾ. ಅಲ್ಲಿ ಜನರಿಗೆ ಹೇಳಕ್ಕದೆ ನಾ, ಡೆವಲಪ್ಮೆಂಟ್ ಇದು ಒಂದು ಪಾರ್ಟ. ಆದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತ ಆಗಬೇಕಾದ್ರೆ ನಿಮ್ಮ ತಾಲೂಕಾದಲ್ಲಿ ಶರೇ ದುಕಾನ್ಗಳು ಜಾಸ್ತಿ ಆಗ್ಯಾವ, ಕ್ಲಬ್ಗಳು ಜಾಸ್ತಿ ಆಗಿದಾವೆ, ಗಾಂಜಾ ಮಾರಾಕದಾರ, ಏನಂತಾರೆ ಜುಗಾರ್ ಅಡ್ಡೆಗಳು, ಮಟ್ಕ ತಗೋ ಅಂಥದ್ದೆಲ್ಲ ಜಾಸ್ತಿ ಆಗಿದಾವೆ. ಅವೆಲ್ಲ ನಿಂದಿರಬೇಕು. ಯಾಕಂದ್ರೆ ನಮ್ಮ ಯುವಕರ ವ್ಯಸನಾಧೀನ ಆದ್ಮೇಲೆ, ವ್ಯಸನ ಆಗ್ತದ ಮೇಲೆ ಅವ್ರಿಗೆ ನೀವು ಏನು ಕೊಟ್ರೆ ಏನು ಮಾಡೋರಿದ್ದಾರೆ. ಮೊದಲು ಅವರ ನಿರ್ವ್ಯಸನಿ ಮನುಷ್ಯ ಏನೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ವ್ಯಸನೆ ಇದ್ದಿನ ಅವ್ರಿಗೆ ಅದು ಮೊದಲು ನಾನು ನಿನ್ಸಾವ ಅಂತ ನನ್ನ ಅದನ್ನು ನಿಲ್ಲಿಸಿ ಈಗೇನು ನೀವು ಹೇಳಿರಲ್ಲ ಇಂಡಸ್ಟ್ರಿಗಳ ಮತ್ತು ಎಜುಕೇಷನ. ನಾ ಇದು MLA ಇದ್ದಾಗೂ ನಮ್ಮ ಮುಖ್ಯಮಂತ್ರಿಯವರು ಭಾಳ ಸಲ ಹೇಳಿ, ಆದರೆ ನಮ್ಮ ರಾಜಕೀಯ ಜನನು ಕೆಲವೊಂದು ತಪ್ಪು ಮಾಡ್ತಾರೋ ಗೊತ್ತಿಲ್ಲ. ಆರೋಗ್ಯ, ಎಜುಕೇಷನ ಇದಕ್ಕೆ ಭಾಳ ಬೆಲೆ ಕೊಡಬೇಕು. ಅಂದರೆ ಆತಕ್ಕೆ ಬಿಟ್ಟು ಎಲ್ಲದಕ್ಕೂ ಕೊಡ್ತಾರೆ. ಓಹ್ ಎಸ್. ಹೆಲ್ತ್, ನಿಮಗೆ ಆರೋಗ್ಯ ಸರಿ ಇದ್ರೆ ನೀವು ಕಲ್ತಿಂದನೂ ಉಪಯೋಗ, ಮತ್ತು ನೀವೇನಾದ್ರು ಮಾಡೋಕ್ಕೂ ಸಾಧ್ಯ ಇಲ್ಲ. ಈ 2 ಡಿಪಾರ್ಟ್ಮೆಂಟಿಗೆ ಇವ್ರು ನೀರಾವರಿಗೆ ಇಷ್ಟು ಕೋಟಿ ಕೊಟ್ನಿ, ಇದಕ್ಕೆ ಮತ್ತೇನಂತ ಕೊಟ್ಟನು ಅಂತ ಹೇಳ್ತಾರೆ. ನಾ ಬೇಡ ಅನ್ನಂಗಿಲ್ಲ, ಅದು ಕೊಡ್ರಿ. ಖರೀ ಆರೋಗ್ಯ ಈಗ 65,000 ಸ್ಟಾಫ್ ಕಡಿಮೆ ಇದ್ದಾರೆ ರೀ ಇಡೀ ಕರ್ನಾಟಕದಾಗ. ಎಜುಕೇಷನ್ ಡಿಪಾರ್ಟ್ಮೆಂಟ್ದಾಗೂ 2.5 ಲಕ್ಷ ಜನ ಕಡಿಮೆ ಇದ್ದಾರೆ. ಏನು ಮಾಡೋದು? PHC ಸೆಂಟರ್ ಇದೆ ಬೆಳಗಾವಿ ತಾಲೂಕಾದಾಗ, ಡಾಕ್ಟರ್ ಇಲ್ಲ. ಏನು ಉಪಯೋಗ? ನೀವು ಆರೋಗ್ಯಗೆ ಮತ್ತು ಎಜುಕೇಷನ್ಗೆ ನೀವು ಆದ್ಯತೆ ಕೊಟ್ಟರೆ ದೇಶ, ನಾಡ ಭಾಳ ಅಂದರೆ ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ನನ್ನ ಒಪಿನಿಯನ. ಮತ್ತು ಇದನ್ನ ನಾನು 10 ವರ್ಷ ಮೇಲೆ ನೀ ಏನು ಮಾಡಿದೆ ಅಂತ ಕೆಲವು ಮಂದಿ ಇದು ನೋಡಿದ ಮೇಲೆ ಕೇಳ್ಬೋದು. ಆದ್ರೆ ನಾನೇ ಹೇಳ್ತೇನೆ, ನಾ ಭಾಳ ನಮ್ಮ ಮುಖ್ಯಮಂತ್ರಿಗಳು ಕೈ ಮುಗಿದು ಹೇಳಿನಿ. ಆದ್ರೆ ಅವ್ರು ನಮ್ಗಿಂತ ಸೀನಿಯರ, ನಾಳೆ ಯುವಕ. ನನ್ನ ಮಾತಿಗೆ ಅವರು ಇಂಪಾರ್ಟೆಂಟ್ ಕೊಡಲಿಲ್ಲ. ಇಂಪಾರ್ಟೆನ್ಸ್ ಅನ್ನ ಖುಲ್ಲ ಹೇಳ್ತೇನೆ, ಇಂಪಾರ್ಟೆನ್ಸ್ ಕೊಡಲಿಲ್ಲ. ಅವ್ರಿಗೆ ಅನ್ನಿಸ್ತಿದೆ ಇದೇನು ಹುಡುಗಿ ಹೇಳ್ತೈತೆ ಅಂತ. ಈಗ ನಾ ಅಂದ್ರೆ 50 ದಾಟಿದ್ದೇನೆ. ಈಗ ಯಾವ ಭಾಷೆದಾಗ ಹೇಳುವಂಥ ಧೈರ್ಯ ಐತಿ. ಅದಕ್ಕೆ ಸ್ವಲ್ಪ ಯುವಕಿದ್ನಿ ರಿಕ್ವೆಸ್ಟ್ ಮಾಡ್ತೀನಿ. ಈಗ ರಿಕ್ವೆಸ್ಟ್ ಮಾಡೋದಿಲ್ಲ. ದೇವರು ಅದಾನು, ಇದು ನನ್ನ ಶ್ರದ್ಧೆ, ನನ್ನ ಭಕ್ತಿ, ನನ್ನ ವಿಶ್ವಾಸ. ದೇವರು ಇದ್ರಲ್ಲೇ ಇದು ಸೃಷ್ಟಿ ಇದೆ ಅಂತ ನನ್ನ ವಿಶ್ವಾಸ. ಅದಕ್ಕೆ ಅವನೆಲ್ಲ ನಡೆಸ್ತಾ ಇದ್ದಾನೆ. ನಾ ಮನುಷ್ಯನಾಗಿ ಹುಟ್ಟಿದ್ದಾನೆ, ನನ್ನ ಕೈಲೇ ಮತ್ತೊಬ್ರದ್ದು ಕೆಟ್ಟ ಮಾಡಬಾರ್ದು ಅಂತ ಭಾವನೆ ಇಟ್ಕೊಂಡ ಕೆಲಸ ಮಾಡ್ಕೊತ ಹೋಗೋದ. ಉಳ್ಕಿದ ಲೆಕ್ಕ ಅವನ ಕಡೆ ಬಿಡೋದ, ನಮ್ಮ ಕಡೆ ಏನಿಲ್ಲ. ನಾವು ಏನಂತಾರೆ ಅದ ಕೆಲಸ ಮಾಡೋದಿದೆ. ನಾವು ಆಡಿಟರ್ ಅಲ್ಲ, ಕ್ರೆಡಿಟ ಡೆಬಿಟ ಮಾಡೋವೆಲ್ಲ ಮ್ಯಾಲೆ ಕೂತ. ನಾವು ಆಡಿಟರ್ ಅಲ್ಲ, ನಾವು CA ಅಲ್ಲ. CA ದೇವರ, ನಮ್ಮ ಜೀವನಕ್ಕೆ CA ದೇವರ. ನಾವು ಕೆಲಸ ಮಾಡೋದು ಅಷ್ಟೇ. ನಮ್ಮ ಲೆಕ್ಕ ಇಡೋದು, ಪುಣ್ಯ ಎಷ್ಟ ಪಾಪ ಎಷ್ಟ ಅವೆಲ್ಲ ಲೆಕ್ಕ ಮಾಡಿ ಕೊನೆಗೆ ಹೇಳ್ತಾನೆ ಏನಂತ. ಕೆಲವೊಂದು 4 ಸಲ 5 ಸಲ MP MLA ಆದರು. ನೀವು ಸಾಮಾನ್ಯ ಜನರಿಗೆ ಮಾತಾಡೋಕೇನಂತರು, ಸಂಜಯ್ ಪಾಟೀಲ್ ನೀವುಕ್ಕಿಂತ ಸರಿ ಇಲ್ರಿ, ಖರೆ ನಾವು 4 ಸಲ ಆದ ನೀವು ಯಾಕೆ ಆಗಲಿಲ್ಲ? ನಾ ಅವ್ರಿಗೆ ಉತ್ತರ ಕೊಡ್ತೇನೆ, ಅವ್ನು ಹಿಂದಿನ ಜನ್ಮ ಕರ್ಮದ ಫಲ ಆಯಿತು, ಒಳ್ಳೆ ಕರ್ಮ ಮಾಡಿದ. ಅದು ನನ್ನ ಹಿಂದಿನ ಜನ್ಮ ಏನೋ ಲೆಕ್ಕ ತಪ್ಪೈತಿ, ಅದಕ್ಕೆ ಇಷ್ಟ. ಸರಿ, ಈಗ ಎಲ್ಲ ನಿಮ್ಮದು ಶೈಕ್ಷಣಿಕ ಆಯ್ತು, ರಾಜಕೀಯ ಆಯ್ತು, ಸಾಮಾಜಿಕ ಆಯ್ತು, ಎಲ್ಲ ಕ್ಷೇತ್ರಗಳಲ್ಲಿ ಸರ್ ನಿಮ್ಮ ಪತ್ನಿ ಆಯ್ತು, ನಿಮ್ಮ ಮಕ್ಕಳದಾಯ್ತು, ಅವ್ರದ್ದು ಭಾಗ ಏನಿದೆ ಸರ್? ಅವರು ನಿಮ್ಗೆ ಹೆಂಗೆ ಸಹಕರಿಸ್ತಾರೆ ಸರ್ ಇದೆಲ್ಲ? ಸರ್, ನನಗೆ ಫ್ಯಾಮಿಲಿ ಬಗ್ಗೆ ನಾ ಎಷ್ಟು ಹೇಳ್ರೆ ಕಡಿಮೆ ಇದೆ. ಯಾಕಂದರೆ ಅವ್ರು ನನಗೆ ಅಂದರೆ ನಾ ಏನು ಮಾಡ್ತೇನೆ ಅದು ಅವ್ರಿಗೆ ನಾ ತಿಳ್ಕೊಂಡು ರಾತ್ರಿ ಸೂರ್ಯ ಹುಟ್ಟಾವಿದ್ದೇನೆ ಅಂದ್ರೂ ಹ್ಞೂ ಅಂತಾರೆ. ಇಷ್ಟು ನನ್ನ ಮೇಲೆ ಅವ್ರದ್ದು ವಿಶ್ವಾಸ. ಮತ್ತು ನಾ ಏನು ಮಾಡ್ತೇನೆ ಅದಕ್ಕೆ ಫುಲ್ ಸಪೋರ್ಟ್ ಪ್ರತಿಯೊಂದು. ಅದಕ್ಕೆ ನಾ ಬಹುಶಃ ಇಲ್ಲಿವರೆಗೆ ಬೆಳೆದಿದ್ದೇನೆ.
ಮನೆಯವ್ರದ ಸಪೋರ್ಟ್ ಇಲ್ಲದೆ ಸಾಧ್ಯ ಇಲ್ಲ. ನನ್ನ ಬ್ರದರ್ಸ್ ಇರಲಿ, ನನ್ನ ಸಿಸ್ಟರ್ಸ, ನನ್ನ ಮಿಸ್ಸೆಸ್, ಎಲ್ಲರೂ ಆಲ್ ಮಕ್ಕಳ ಬ್ರದರ್ ಮಕ್ಕಳು ಎಲ್ಲರೂ ಅದ್ರ ಬಗ್ಗೆ ನಾ ಭಾಳ ಭಾಗ್ಯವಂತ. ಫ್ಯಾಮಿಲಿ ಸಪೋರ್ಟ್ಸ್ ಲೈಕ್ ಎನಿಥಿಂಗ್. ಓಕೆ. ಮತ್ತು ಲಾಸ್ಟ್ ಕ್ವಶನ್ ಸರ್, ನಮ್ದು ಆ್ಯಕ್ಚುಲಿ ನನ್ನ ಕಟ್ಟಿದ್ದ ಉದ್ದೇಶನೇ ಅದು ಏನಂತಂದರೆ, ಇತ್ತೀಚೆಗೆ ಜನ ಏನದಾರಂದ್ರೆ ಅವ್ರು ತಾವು ಏನು ಮಾಡ್ತಾರೆ ಅದ್ರಾಗ ಅವ್ರಿಗೆ ಫ್ರಸ್ಟ್ರೇಷನ್ದಾಗದ ಸರ್. ಅವ್ರಿಗೆಲ್ಲೂ ನಾನು ಅದು ಏನು ಮಾಡ್ತಾರಲ್ಲ ಅದನ್ನೇ ಹೇಟ್ ಮಾಡ್ತಾ ಇರ್ತಾರೆ ಸರ್. ನನಗೆ ಹೇಳ್ರಿ, ಸಂಜಯ್ ಪಾಟೀಲ್ ಅವರಿಗೆ ಈ ಒಂದು ದೀರ್ಘಾವಧಿ ಕೆಲಸ ಒಳಗೆ ಅನೇಕ ಕ್ಷೇತ್ರದೊಳಗೆ ಕೆಲಸ ಮಾಡಿದ್ರಿ. ಎಲ್ಲ ಕ್ಷೇತ್ರದೊಳಗೆ ತಮಗೆ ನೀವು ಅದ್ರಾಗ ನೆಮ್ಮದಿ ಮತ್ತು ಸಂತೋಷ ಹೆಂಗೆ ಕಂಡುಕೊಂಡಿರಿ? ಏನು ನಿಮಗೆ ಅದ್ರಾಗ ನೆಮ್ಮದಿ ಮತ್ತು ಸಂತೋಷ ವಿಶಿಷ್ಟವಾಗಿ ಏನು ಸಿಕ್ಕೈತಿ ಅದನ್ನು ಹೇಳ್ರಿ ಸರ್. ನೆಮ್ಮದಿ ಅಂದ್ರೆ ಈಗ ಇದೇ ಕರೆ ಸ್ವಲ್ಪ ನೀವು ಅದಕ್ಕೆ ಟೂ ಮಚ್ ಅನ್ನಬಾರ್ದು. ಅಂದರೆ ದೇವ್ರ ಮೇಲೆ ವಿಶ್ವಾಸ ಇದು ಒಂದೇ. ನಾ ಭಗವಾನ್ ಶ್ರೀಕೃಷ್ಣ ಭಕ್ತ ನಾನು. जो चल रहा है चलने दो, जो चल रहा है वो अच्छा है, जो होगा वो भी अच्छा ही होगा ಅಂದ್ರೆ ಅವ್ರು ಹೇಳಿದ್ದಾರೆ. ಏನು ಆಗಿ ಹೋಯ್ತು ಅದು ಒಳ್ಳೇದಕ್ಕೆ ಇತ್ತು, ಏನು ಆಗ್ತಾ ಇದೆ ಅದು ಒಳ್ಳೇದಕ್ಕೆ ಇದೆ, ಏನು ಆಗೋದು ಅದು ಒಳ್ಳೇದು. ನೀವು ಮನುಷ್ಯಾಗಿ ಹುಟ್ಟಿದಿ, ಇದಕ್ಕಿಂತ ದೊಡ್ಡದು ಪುಣ್ಯ ನಿಂದು ಬೇರೆ ಏನೂ ಇಲ್ಲ. ಸ್ವಲ್ಪ ನಾನು ಭಾಳ ಸಲ ನಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ತಾನೆ, ಹಿಂದೆ ತಿರುಗಿ ನೋಡು ನಿನ್ನ ಜೀವನದಲ್ಲಿ ನೀ ಎಲ್ಲಿಂದ ಎಲ್ಲಿವರೆಗೆ ಬಂದೆ. ಅದು ನೋಡಿದ್ಮೇಲೆ ನಿನಗೆ ಅನಿಸ್ತಿದ್ದು ನೀ ಭಾಳ ಮುಂದೆ ಬಂದಿದ್ದೆ ಅಂತ. ಸ್ವಲ್ಪ ಮುಂದೆ ನೋಡು, ಭಾಳ ಜನ ಮುಂದೆ ಹೋಗ್ಯಾರ, ನೀ ಅಲ್ಲಿ ಮುಟ್ಟಕ್ಕೆ ನಿನಗೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಮುಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ನೋಡಿ ಮುಂದೆ ಹೋಗೋದಿತ್ತು ಅಂತ ತಿಳ್ಕೊ, ಹಿಂದೆ ನೋಡಿ ನೀ ಭಾಳ ಮುಂದೆ ಬಂದಿದ್ದೆ ಅಂತ ತಿಳ್ಕೊ. ಇದೇನ ಅಲ್ಲಿ ಸಮಾಧಾನ ಇದೆ, ಇದು ಕಡಿಮೆ ಇಲ್ಲ. ಯಾಕಂದ್ರೆ ಅಲ್ಲಿ ಮುಟ್ಟಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡ, ಯಾಕಂದ್ರೆ ನನಗಿಂತ ಹಿಂದೆ ಭಾಳ ಬಂದಿದ್ದಾರೆ, ಅವ್ರು ಏನೂ ಆಗಿಲ್ಲ. ಅವ್ರಿಗೆ ನೋಡು, ನೀವು ಯು ಆರ್ ಮೋರ್ ದ್ಯಾನ್ ಇನಫ್. ಮುಂದಿನವ್ರಿಗೆ ನೋಡು, ಮತ್ತು ಏನು ಪ್ರೇರಣೆ ತೊಗೊಂಡು ನೀನು ನಿಂದಿರೋದಿಲ್ಲ. ಅಲ್ಲಿ ಮುಟ್ಟಕ್ಕೆ ಪ್ರಯತ್ನ ಮಾಡು, ಮುಟ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಂದಿರಬೇಡ. ಮತ್ತೊಂದು ಏನ್ರಿ, ನಮಗೆ ಸಿಟ್ಟು ಇರ್ಬೇಕು ಕೆಲವಂಥರದ. ಅಂದ್ರೆ ನಾ ಯಾಕೆ ಮಾಡೋಂಗಿಲ್ಲ, ಯಾಕೆ ಆಗಂಗಿಲ್ಲ, ಇದು ಸಿಟ್ಟು ಬರಬೇಕಲ್ಲ ನಮ್ಗೆ. ನಮ್ಗೆ ಸಿಟ್ಟು ಯಾರ್ದು ಬರ್ತೀವಿ, ಬೇರೆದವ್ರದ್ದು ಬರ್ತೀವಿ, ಸ್ವಂತದ್ದು ಬರೋಂಗಿಲ್ಲ. ಸ್ವಂತದ್ದು ಬರೋಕ್ಕೂ ಚಾಲು ಆಗ್ಬೇಕು. ನಾ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಬನವ್ರು ಸರ್ ಇದು ಮಾಡ್ತಾರೆ ಕೆಲಸ, ನಾ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸಿಟ್ಟು ನನಗೆ ಬರಬೇಕು. ತಲೆ ಕೆಡ್ಸ್ಕೊಳಂಗಿಲ್ಲ. ಪ್ರತಿಯೊಂದಕ್ಕೂ ನಾ ಇದು ಹೇಳ್ತೇನೆ ಎಲ್ಲರಿಗೆ, ತಲೆ ಕೆಡ್ಸ್ಕೋಬೇಡ, ಪ್ರಯತ್ನ ಮಾಡ್ಕೊತ ಹೋಗಿ. ಸಕ್ಸಸ್ ಬಂತು ಎಂಜಾಯ್ ಮಾಡಿರಿ, ಸಕ್ಸಸ್ ಬರಲಿಲ್ಲ ಮತ್ತು ಪ್ರಯತ್ನ ಮಾಡಿರಿ, ತಲೆ ಕೆಡ್ಸ್ಕೋಬೇಡ್ರಿ. ಫೇಲ್ ಆದ್ಮೇಲೆ ತಲೆ ಕೆಡ್ಸ್ಕೋಬೇಡ್ರಿ, ಸಿಂಪಲ್. ಹೇಳಲ್ಲ, ಚಲ್ತೇ ರಹೋ, रुकना नहीं, ನಿಂದ್ರ ಬೇಡ. ನಿತ್ರ ठहरा पानी सड़ जाता है, चलता पानी ಅಂದ್ರೆ ಪ್ಯಾಸ್ ಬುझाता है ಅಂತಾರೆ. ಬಹತಾ ಪಾನಿ ನಿರ್ಮಲ್ ಹೋತಾ है. ಅದು ನೀರು ಯಾವ್ದು ಹರಿತಿರ್ತೈತಲ್ಲ ಅದು ಭಾಳ ನಿರ್ಮಲ್ ನೀರು ಇರ್ತೈತಿ. ನಿತ್ತಿಂದ ಹತ್ರ ಹುಳ ಆಗ್ತಾವೆ, ಇದಾಗ್ತಾವೆ, ಹಾಳಾಗ್ತೈತೆ. ಸೊ ನೀನು ನಿಂದ್ರಬೇಡ, ನಡ್ಕೋತಿರು. ಸಕ್ಸಸ್ಸಾ ಫೇಲ್ಯೂರಾ ರಾತ್ರಿನೂ ಇದೆ, ದಿವಸನೂ ಇದ್ರಿ. 24 ತಾಸು ಸೂರ್ಯ ಇರೋಕ್ಕೆ ಸಾಧ್ಯ ಇಲ್ಲ, 24 ತಾಸು ಚಂದ್ರ ಇರೋಕ್ಕೆ ಸಾಧ್ಯ ಇಲ್ಲ, ರಾತ್ರಿ. ಹಾಗೆ ಜೀವನದಲ್ಲೂ ಯಾವಾಗಲೂ 100% ಸುಖ ಸಕ್ಸಸ್ ಇರೋಕ್ಕೆ ಸಾಧ್ಯ ಇಲ್ಲ, ಮತ್ತು 100% ಈಗ ಭಾಳಷ್ಟು ಜನ ನಿಮ್ಮಂಗೆ ಕ್ವಶನ್ ಮಾಡ್ತಾರೆ. ನನಗೆ ಭಾಳ ಜನ ಕೇಳ್ತಾರೆ, ಸರ್ ಭಾಳ ಅಂದ್ರೆ ತೊಂದರೆ ಐತ್ರಿ, ಭಾಳ ಬ್ಯಾಡ ಅನ್ಸಿ. ನಾ ಅವ್ರಿಗೆ ಒಂದೇ ಹೇಳ್ತೇನೆ, ಇದು ದಿವ್ಸ ಹೋಗ್ತೈತಿ, ಇಷ್ಟು ನೆನಪಿಟ್ಕೊ, ಇಟ್ ವಿಲ್ ಗೋ. ಬೆಳಿಗ್ಗೆ ಆಗೋದೈತಿ, ರಾತ್ರಿ ಆಗೈತಿ, 8 ತಾಸು ತೆಗಿಯಲ್ಲ. ಟಿ ವಿ ನೋಡು, ನಿದ್ದೆ ಮಾಡು, ನಿದ್ದೆ ಬರೋ ಪುಸ್ತಕ ಓದು, ನಿನ್ಗೇನು ಸರಿ ಅನಿಸ್ತೈತಿ ಅದು ಮಾಡು. ಬೆಳಿಗ್ಗೆ ಆಗೋ ಮಟ್ಟ ಹರಿಕಾಯಿ, ಪೇಷನ್ಸ್ ಇರಬೇಕು. ನಾವು ಎಲ್ಲರೂ ಗಡಬಡಿ ಆಗಿದ್ದೆವು. ವಿ ಆರ್ ಇನ್ ಹರಿ. ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ನೋಡ್ರಿ. ನಂದು ಒಂದು ಕೊನೆಯದು ಎಲ್ಲದಕ್ಕೂ ಮೆಡಿಸಿನ್ ದೇವ್ರ ಮೇಲೆ ನಂಬಿಕೆ. ಅದು ಮನಸ್ಸಲ್ಲಿ ಅದು ಹೆಂಗಿದೆ ಸರ್, ಕೆಲವು ಮಂದಿ ಇದು ಅಂತಾರೆ, ಹೇಳ್ತಾರೆ ಸುಳ್ಳು, ದೇವ್ರ ಕಡೆ ಏನು ಸಿಗಂಗಿಲ್ಲ. ಮಗನ ನೀ ಭಕ್ತಿಲೇ ಕೇಳೋದಿಲ್ಲ. ಮತ್ತು ನಿನ್ಗೆ ಸಿಕ್ಕರನೇ ದೇವ್ರ, ನಾವು ಸಿಗ್ಲಿಲ್ಲ ಅಂದ್ರೆ ದೇವ್ರ ಇಲ್ಲ ಅಂತ. ಈಗ ತಿಳ್ಕೊಂಡು ನನಗೆ 3 ಸಲ ಟಿಕೆಟ್ ಕೊಡ್ಲಿಲ್ಲ. ಈಗ ತಲೆ ತಿರ್ಸ್ಕೊಂಡ್ರೆ ಕೆಟ್ಟ. ತಲೆಯನ್ನು ತಿರ್ಸ್ಕೊಳ್ಳೋದಿಲ್ಲ ರೀ. ನನ್ನ ಟಿಕೆಟ್ ನಂದು ಕ್ಯಾನ್ಸಲ್ ಆಗಿ ಮತ್ತೊಬ್ರು ಕೊಟ್ಟ ಮೇಲೆ ವಿದಿನ್ ಹಾಫ್ ಆ್ಯನ್ ಅವರ್ನ ಡಿಕ್ಲೇರ್ ಹೈಕಮಾಂಡ್ ಏನು ನಮ್ಮ ನಿರ್ಣಯ ಮಾಡೈತಿ, ನಾ ಅದಕ್ಕೆ ತೆಲೆ ಬಗ್ಗೆ ನಮಸ್ಕಾರ ಮಾಡಿ ಅದಕ್ಕೆ ಕೆಲಸ ಮಾಡಿ ಮತ್ತೆ ಹಾರ್ಡ್ಲಿ ಕೆಲಸ ಮಾಡೋಣ. ಬರೀ ಭಾಷಣದಾಗಲ್ಲ. ನಂದೇನ ಇಲ್ಲಿವ್ರಿಗೆ ಕೊಟ್ಟನಲ್ಲ ದೇವ್ರ, ನನಗಾಗೆಲ್ಲ. ನಾನು ಸಂಜಯ್ ಪಾಟೀಲ್ ಅವರನ್ನು ಒಬ್ಬ ಏನಪ್ಪ ಅಂತಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ
ಅಂತ ನಾನು ಇಲ್ಲಿ ನಿಮ್ಮನ್ನು ಆಮಂತ್ರಣ ಮಾಡಿಲ್ಲ. ವಿಶೇಷವಾಗಿ ಅಂದರೆ ನಮ್ಮದು ನಿಮ್ಮದು ಸಂಬಂಧ 20-25 ವರ್ಷಗಳವರೆಗೆ. ಮುಖ್ಯವಾಗಿ ನಮ್ಮದು ನಿಮ್ಮದು ಸಂಬಂಧ ಇರೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಅನೇಕ ನನ್ನ ಕಾರ್ಯಕ್ರಮಗಳಲ್ಲಿ ಬಂದು ಹೋಗಿದ್ದೀರಿ, ನನ್ನ ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದೀರಿ. ಒಂದು ಕಷ್ಟದ ಕಾಲದಲ್ಲಿ ಟೈಮ್ದಲ್ಲಿ ನನಗೆ ಒಂದೊಂದು ಫಂಕ್ಷನ್ ಮಾಡಲಿಕ್ಕೆ ಸ್ಥಳ ಇರಲಿಲ್ಲ. ಗೊಮ್ಮಟೇಶ್ ವಿದ್ಯಾಪೀಠದಲ್ಲೂ ಕೂಡ ನಾನು ಕೆಲವೊಂದು ನನ್ನ ವಿದ್ಯಾರ್ಥಿಗಳ ಕಾರ್ಯಕ್ರಮ ಮಾಡಿದ್ದೇನೆ. ಇಲ್ಲಿ ನಾನು ಕರೆದಿದ್ದೇನಂತಂದರೆ, ನಾನು ಸಂಜಯ್ ಪಾಟೀಲ್ ಅವರನ್ನು ಭಾಳ ವರ್ಷದಿಂದ ನೋಡಿದ್ದೇನೆ. ಅವರ ವ್ಯಕ್ತಿಗತ ಹೋರಾಟ, ಅವರ ಪ್ರಯತ್ನ ಮತ್ತು ಅವರ ಜರ್ನಿ ಯುವಕರ ಮುಂದೆ ಇಡಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕಾಗಿ ನಮ್ಮ ತಮ್ಮನ್ನು ಈ ಕಟ್ಟಿಗೆ ಕರೆದಿದೆ. ಆಮೇಲೆ ತಾವು ತಮ್ಮ ಎಲ್ಲ ಕೆಲಸ ಬಿಟ್ಟು ಇವತ್ತು ನಮ್ಮ ಕಟ್ಟಿಗೆ ಬಂದು ತಮ್ಮ ಪೂರ್ಣ ಜೀವನದ ಜರ್ನಿ ಮತ್ತು ತಾವು ಕಂಡಂಥ ಸವಾಲುಗಳು ಮತ್ತು ಅವುಗಳನ್ನು ಹೆಂಗೆ ಎದುರಿಸಿದಿರಿ, ಸಾಕಷ್ಟು ವಿಷಯಗಳನ್ನು ನನ್ನ ಜೊತೆ ಹಂಚ್ಕೊಂಡಿದ್ದೀರಿ. ನನಗನ್ಸೋ ಮಟ್ಟಿಗೆ ಈ ಎಲ್ಲ ವಿಷಯಗಳು ಬಹಳಷ್ಟು ಯುವಕರ ಮೇಲೆ ಪರಿಣಾಮ ಬೀಳ್ತದೆ ಮತ್ತು ಮುಂದಿನ ನಿಮ್ಮ ಮತಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ಬೋದು ಅಂತೇಳಿ ಅಪೇಕ್ಷೆ ಪಡ್ತಾ ತಮಗೆ ಬಂದಿದ್ದಕ್ಕೆ ನಾನು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ತಾವು ಇಷ್ಟು ನಮಗೆ ಕರೆಸಿ ಗೌರವ ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.